ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ ಚಾನಲ್. ನೋಡಿ, ಲಾಸ್ಟ್ ಸೆಷನ್ನಲ್ಲಿ ನಾವು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಅಲ್ಲಿ ನಾವು ಬ್ರೀಫ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಷ್ಟು ಬೇಕೋ ಅಷ್ಟು ನಾವು ಡಿಸ್ಕಸ್ ಮಾಡಿದ್ದೀವಿ. ಈ ಒಂದು ಸೆಷನ್ನಲ್ಲಿ ಅದರ ಕಂಟಿನ್ಯೂಯೇಷನ್ ಪಾರ್ಟ್, ದಟ್ ಈಸ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟೆನ್ಸ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಚಾಪ್ಟರ್ ಹೆಸರು ಕೆಪಾಸಿಟೆನ್ಸ್ ಅಂತ ಇದೆ, ಬಟ್ ಇದರಲ್ಲಿ ಪೊಟೆನ್ಷಿಯಲ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ವಾಟ್ ಆರ್ ದ ಪಾಯಿಂಟ್ಸ್ ಟು ಬಿ ಕವರ್ಡ್ ಇನ್ ದಿಸ್ ವಿಡಿಯೋ? ಈ ಒಂದು ಲೆಕ್ಚರ್ ಅಲ್ಲಿ ಏನೇನು ಪಾಯಿಂಟ್ಸ್ ನಾವು ನೋಡಕ್ ಹೋಗ್ತಾ ಇದೀವಿ ಅಂತ ಒಂದ್ಸರಿ ಬ್ರೀಫ್ ಆಗಿ ನೋಡ್ಕೊಳ್ಳೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು, ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡಬಹುದು ಅಂತ ನಾವು ಡಿಸ್ಕಸ್ ಮಾಡ್ಕೊಂಡು ಆಮೇಲಿಂದ ಎಲೆಕ್ಟ್ರಿಕ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೆ ಏನು ಅಂತ ನೋಡೋಣ. And what is the relation between electric field and equipotential surface and electric potential energy ಬಗ್ಗೆ ನಾವು ಡಿಸ್ಕಸ್ ಮಾಡ್ಕೊಂಡು potential due to dipole as well as capacitance ಬಗ್ಗೆ ನೋಡೋಣ. ಓಕೆ, ಕೆಪಾಸಿಟೆನ್ಸ್ ಅಂತಂದ್ರೆ ಅದರಲ್ಲಿ ನಿಮಗೆ ವಾಟ್ ಈಸ್ ದ ಕೆಪಾಸಿಟೆನ್ಸ್ ಆಫ್ ಎ ಕಂಡಕ್ಟರ್, ಡಿಫರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್, ಹೌ ಟು ಕ್ಯಾಲ್ಕುಲೇಟ್ ದ ಕೆಪಾಸಿಟೆನ್ಸ್ ಆಫ್ ಡಿಫರೆಂಟ್ ಟೈಪ್ಸ್ ಆಫ್ ಕೆಪಾಸಿಟರ್ಸ್, ಅಂಡ್ ಆಲ್ಸೋ what is the effect of dielectric constant what is the effect of dielectric constant for the capacitance of a capacitor ಅಂತ ಎಲ್ಲ ನಾವು ಡಿಸ್ಕಸ್ ಮಾಡ್ಕೊಂಡು ಬ್ರೀಫ್ ಆಗಿ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಒಂಥರ ಒನ್ ಶಾರ್ಟ್ ಅಲ್ಲಿ ನಾವು ನೋಡ್ಕೊಂಡು ಹೋಗೋಣ. ಸೊ ವಾಟ್ ಈಸ್ ದಿಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ಏನು ಅಂತಂದಿದ್ದಾಗ ಅಬ್ಸರ್ವ್ ಮಾಡಿ, ಯಾವುದಾದ್ರೂ ಒಂದು ಚಾರ್ಜ್, ಕ್ಯಾಪಿಟಲ್ ಕ್ಯೂ ಚಾರ್ಜ್ ನ ಕನ್ಸಿಡರ್ ಮಾಡಿದ್ದಾಗ ಅದ್ರ ಸುತ್ತು ಏನಿರುತ್ತೆ ನಿಮ್ಗೆ ಅಂತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಇರುತ್ತೆ. So at the point P, ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ P which is at a distance of r from this source charge, ನಾನು ಒಂದು Q0 ಟೆಸ್ಟ್ ಚಾರ್ಜ್ ನ ತಗೊಂಡ್ ಬರಬೇಕು ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್, ತರಬೇಕು ಅಂತಂದಾಗ ಐ ವಾಂಟ್ ಟು ಡೂ ವರ್ಕ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳ್ತೀವಿ. ಅಂಡ್ ದಟ್ ವರ್ಕ್ ಡನ್ per unit charge is called as electric potential ಅಂತ ಕರಿತೀವಿ. So what is this electric potential here? The work done to move to bring ಅಂತಾನೆ ಹೇಳ್ಬೋದು. To move a charge from infinity ಅಂದ್ರೆ ಎಷ್ಟು, ತುಂಬಾ ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಅಲ್ಲ, ತುಂಬಾ ಲಾಂಗ್ ಡಿಸ್ಟೆನ್ಸ್ ಅಂತ ಅಲ್ಲ. ಯಾವಾಗಾದ್ರೆ ಚಾರ್ಜ್ ಅನ್ನೋದು ಫೀಲ್ಡ್ ಗಿಂತ ಒಂದು ಸ್ವಲ್ಪ ದೂರ ಇದ್ದರೆ, ಇಫ್ ದ ಚಾರ್ಜ್ ಈಸ್ ಔಟ್ಸೈಡ್ ದ ಫೀಲ್ಡ್, ದೆನ್ ವಿ ಕ್ಯಾನ್ ಸೇ ದ ಚಾರ್ಜ್ ಈಸ್ ಅಟ್ ಇನ್ಫೈನೈಟ್ ಡಿಸ್ಟೆನ್ಸ್ ಅಂತ ಕರಿಬಹುದು. ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ in a field is called electric potential ಅಂತ ಕರಿತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಸೊ how can you represent mathematically ಅಂತಂದಾಗ, see here, V is equals to W by Q0 ಅಂತ ಹೇಳ್ಬೋದು. W is the amount of work done. Therefore, what is the work done here? Work done is equals to V into Q0 ಅಂತ ಬರೀಬಹುದು. Work done formula is potential difference into Q0. Okay, this is about the electric potential. Later we have to understand what is the electric potential due to ಪಾಯಿಂಟ್ ಚಾರ್ಜ್ ಬಗ್ಗೆ ನೋಡೋಣ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಬಗ್ಗೆ ನಿಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಿರುತ್ತೆ ನಿಮಗೆ ಅಂತಂದಿದ್ದಾಗ, ಸಿ ಹಿಯರ್, ಇಫ್ ಐ ಕನ್ಸಿಡರ್ ಎ ಚಾರ್ಜ್ ಕ್ಯೂ ಅಂಡ್ ಲೆಟ್ ಪಿ ಬಿ ಎ ಪಾಯಿಂಟ್ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ನಾವು ತಗೊಂಡಿದ್ದಾಗ, ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜ್ ವಿ ಅಟ್ ದ ಪಾಯಿಂಟ್ ಪಿ ಈಸ್ ಈಕ್ವಲ್ಸ್ ಟು 1/4πε0 ಇಂಟು ಕ್ಯೂ ಬೈ ಆರ್ ಅಂತ ಬರೀಬಹುದು. ಓಕೆನಾ? And see here, electric potential is a scalar quantity ಅಂತ ಹೇಳ್ತೀವಿ. It is a scalar quantity. ಗೊತ್ತಾಯ್ತಲ್ವಾ? And what is the SI unit of this electric potential here? SI unit of potential is volt ಅಂತ ಕರಿತೀವಿ. SI unit of potential is volt. So how can you define this volt? ನ ಹೇಗೆ ಡಿಫೈನ್ ಮಾಡ್ಬೋದು ನಾವು ಅಂತಂದಾಗ, ಸಿ ಹಿಯರ್, ಒಂದು ಯೂನಿಟ್ ಪಾಸಿಟಿವ್ ಟೆಸ್ಟ್ ಚಾರ್ಜ್ ನ ಇನ್ಫೈನೈಟ್ ಡಿಸ್ಟೆನ್ಸ್ ಇಂದ ಇನ್ಸೈಡ್ ದ ಫೀಲ್ಡ್ ತರೋದಕ್ಕೆ ನಾವು ಎಷ್ಟು ವರ್ಕ್ ಮಾಡಿರ್ತೀವೋ ಆ ವರ್ಕ್ ಅನ್ನೋದು ಏನಾದರೂ 1 ಜೌಲ್ ಆಗಿದ್ದರೆ ಅವಾಗ ಆ ಪೊಟೆನ್ಷಿಯಲ್ ನ 1 ವೋಲ್ಟ್ ಅಂತ ಡಿಫೈನ್ ಮಾಡಬಹುದು. ಗೊತ್ತಾಯ್ತಲ್ವಾ? ಅಂಡ್ ಸಿ ಹಿಯರ್, whenever we consider the system of charges ಅಂದ್ರೆ ಮೋರ್ ದ್ಯಾನ್ 3 or 4 ಚಾರ್ಜಸ್ ಇಲ್ಲ 2 or 4 ಚಾರ್ಜಸ್ ನಾವು ಕನ್ಸಿಡರ್ ಮಾಡಿದ್ದಾಗ, ಸೊ ಅಬ್ಸರ್ವ್ ದಿಸ್, ಲೆಟ್ ಅಸ್ ಸೇ Q1 is the charge, Q2 is the charge, Q3, Q4 and so on, Qn, these are all the charges, n number of charges ಅಂತ ತಗೊಳ್ಳೋಣ. and let P be a point which is at a distance of R1 from Q1 and R2 from Q2, R3 from Q3,
R4 ಫ್ರಮ್ Q4 ಲೈಕ್ ದಟ್ ನಾವು ತಗೊಂಡಿದ್ದಾಗ ವಾಟ್ ಈಸ್ ದ ನೆಟ್ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ P ಅಂತ ನಾವು ತಗೊಂಡ್ರೆ ವಿ ಕ್ಯಾನ್ add all the potentials ಅಂತ ಹೇಳ್ತೇವೆ. V at the potential P is always equals to V1 plus V2 plus V3 plus so on ಅಂತ ಬರೀಬಹುದು. So potential at the point P is equals to 1 by 4 pi epsilon naught into Q1 by R1 plus Q2 by R2 plus so on. This is the electric potential due to system of charges ಅಂತ ಹೇಳ್ಬೋದು. ಗೊತ್ತಾಗಿದಲ್ವಾ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ಬಿಟ್ಟು ನಾವು ಲೆಟ್ ಅಸ್ ಸಿ ವಾಟ್ ಈಸ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ನಮ್ಗೆ ಗೊತ್ತಿರುತ್ತೆ. ಸೊ ಸಿಸ್ಟಮ್ ಆಫ್ ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಸಪರೇಟೆಡ್ ಬೈ ಫೈನೈಟ್ ಡಿಸ್ಟೆನ್ಸ್ ಇಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸೇ ದಿಸ್ ಇಸ್ ಅ ಮೈನಸ್ ಕ್ಯೂ ಚಾರ್ಜ್ and there is a plus q charge separated by a distance equal to 2a ಅಂತ ಹೇಳ್ತೀವಿ. Let O be the center of the dipole and if P is a point, arbitrary point ಅಂತ ನಾವು ತಗೊಂಡಿದ್ದಾಗ which makes an angle theta with dipole moment and at a distance of r, then potential at this point P is always equals to potential due to positive charge plus potential due to negative charge ಅಂತ ಬರೀಬಹುದು. ಸೊ ಇದನ್ನು ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ದಾಗ ನಮ್ಗೆ ಏನು ಬರುತ್ತೆ ಅಂತಂದ್ರೆ potential at the point P due to dipole is equals to 1 by 4 pi epsilon naught into P cos theta divided by r square ಅಂತ ಬರುತ್ತೆ. What is see here, observe ಮಾಡಿ ಇಲ್ಲಿ ಪೊಟೆನ್ಷಿಯಲ್ ಡ್ಯೂ ಟು ಡೈಪೋಲ್ ಅನ್ನೋದು ನಿಮಗೆ ಯಾವತ್ತೇ ಆಗಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತಾರೆ. ಬಟ್ ಪ್ಲೀಸ್ ಮೇಕ್ ಎ ನೋಟ್ ದ್ಯಾಟ್ ಏನಂತ ನೋಟ್ ಮಾಡ್ಬೋದು ನಾವು ಇಲ್ಲಿ ಅಂತಂದಾಗ ಡ್ಯೂ ಟು ಪಾಯಿಂಟ್ ಚಾರ್ಜ್ ಇಂದ ನಾನು ಕನ್ಸಿಡರ್ ಮಾಡಿದ್ದಾಗ ಪೊಟೆನ್ಷಿಯಲ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಮಾತ್ರ ಆಗಿರುತ್ತೆ. ಅಷ್ಟೇ ಅಲ್ಲ ಬಟ್ ಡ್ಯೂ ಟು ಡೈಪೋಲ್ ಇಂದ ನಾವು ಕನ್ಸಿಡರ್ ಮಾಡಿದ್ದಾಗ ಪೊಟೆನ್ಷಿಯಲ್ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸ್ಕ್ವೇರ್ ಆಫ್ ದ ಡಿಸ್ಟೆನ್ಸ್ ಗಾಟ್ ದ ಪಾಯಿಂಟ್ ಇಲ್ಲಿ ಏನು ಹೇಳ್ತಾ ಇದೀವಿ ಅಂತ ಅರ್ಥ ಆಗ್ತಾ ಇದಲ್ವಾ. therefore whenever you plot the graph by taking the distance along the x-axis and the potential along the y-axis, then we will get a rectangular hyperbola ಅಂತ ಹೇಳ್ತೀವಿ. ಅರ್ಥ ಇದಲ್ವಾ. Now later we have to understand the cases. ಏನದು ಕೇಸಸ್ ಅಂತಂದಾಗ ಡೈಪೋಲ್ ವೆನ್ theta is equals to 0 degree ಅಂದ್ರೆ ಮೀನಿಂಗ್ ಏನು ಅಂತಂದಾಗ ದಟ್ ಈಸ್ ಅಲಾಂಗ್ ಆಕ್ಸಿಯಲ್ ಲೈನ್ ಅಂತ ಹೇಳ್ತೀವಿ. ದಟ್ ಈಸ್ ಅಲಾಂಗ್ ಆಕ್ಸಿಯಲ್ ಲೈನ್ ಮೇಲೆ ನಿಮಗೆ ಥೀಟಾ ಅನ್ನೋದು 0 ಆಗಿರುತ್ತೆ. therefore potential becomes equals to ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ 1 by 4 pi epsilon naught divided by P by R square ಅಂತ ಬರೀಬಹುದು. and see here what is the second case here ಅಂತಂದ್ರೆ when theta is equals to 90 degree. what is the meaning of 90 degree here? that is along the equatorial line ಅಂತ ಹೇಳ್ತೀವಿ. along the equatorial line ಮೇಲೆ ನೆಟ್ ಪೊಟೆನ್ಷಿಯಲ್ ಏನ್ ಆಗಬಹುದು. ಓಕೆ, ಸೊ V is equals to 1 by 4 pi epsilon naught into cos 90 is 0 ಅಲ್ವಾ. therefore 0 by r square which is equals to 0. please make a note of that. ನೋಡಿ ಮೈನಸ್ q ಒಂದು ಚಾರ್ಜ್ ಇದೆ, ಪ್ಲಸ್ q ಇಟ್ ಇಸ್ ಎ ಡೈಪೋಲ್ ಅಂತ ಹೇಳಿದಾಗ ಅಲಾಂಗ್ ದ ಈಕ್ವಟೋರಿಯಲ್ ಪಾಯಿಂಟ್, ಯಾವುದೇ ಒಂದು ಪಾಯಿಂಟ್ ನೀವು ಕನ್ಸಿಡರ್ ಮಾಡಿದ್ರು ಸಹ at any point on the equatorial line net potential becomes equals to 0. ಗೊತ್ತಾಗ್ತದೆ ಅಲ್ವಾ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೆಲವು ಪ್ರಾಬ್ಲಮ್ಸ್ ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಇಫ್ ಐ ನೋ ದಿಸ್ ಥಿಂಗ್. now let us see what is the potential difference. electrostatic potential difference ಅಂತ ಕರಿತಾ ಇದೀವಿ. so see here, if I consider a charge plus q, we call it as a source charge ಅಂತ ಹೇಳ್ತಾ ಇದೀವಿ. let A be a point which is at a distance of r1 and B be a point which is at a distance of r2 ಅಂತ ಹೇಳ್ತಾ ಇದೀವಿ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಒಂದು ಟೆಸ್ಟ್ ಚಾರ್ಜ್ ನ q0 ನ
ನೋಡಿ ಇಲ್ಲಿ ಎ ಇಂದ ಬಿಗೆ ತಗೊಂಡು ಬರಬೇಕಾದ್ರೆ ನಾವೇನಾದ್ರೆ ವರ್ಕ್ ಮಾಡಿರ್ತೀವೋ ವಿ ಕಾಲ್ ದಟ್ ಆಸ್ ಅ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ಸೊ ಸಿ ಹಿಯರ್ the work done to move a charge or to bring a charge from one point to move a charge from one point to another point in a field is called okay ಏನಂತ ಹೇಳ್ಬೋದು ನಾವಿಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳ್ತಾ ಇದೀವಿ. ಪೊಟೆನ್ಷಿಯಲ್ ಡಿಫರೆನ್ಸ್ ಅರ್ಥ ಮಾಡ್ಕೊಂತ ಇದ್ದೀರಲ್ವಾ? ವಿ ಕಾಲ್ ದಿಸ್ ಆಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ನೌ ಲೆಟ್ us see that if ವಿ ಎ ಅನ್ನೋದು ನಿಮಗೆ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ವಿ ಎ ಇಸ್ ದ ಪೊಟೆನ್ಷಿಯಲ್ ಅಟ್ ದ ಪಾಯಿಂಟ್ ಎ and VB is the potential at the point B. Then we can write ನೋಡಿ ಇಲ್ಲಿ ಎಲ್ಲಿಂದ ಎಲ್ಲಿಗೆ ಮೂವ್ ಮಾಡ್ತಾ ಇದೀವಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. therefore we can say that potential difference VA minus VB is equals to work done divided by Q naught ಅಂತ ಬರೀಬಹುದು. which implies work done is always equals to Q naught, the test charge. ಯಾವ ಚಾರ್ಜ್ ಮೂವ್ ಮಾಡಬೇಕೋ ಆ ಚಾರ್ಜ್ ನಾವು ಕನ್ಸಿಡರ್ ಮಾಡಬೇಕು. ಅಷ್ಟೇ ಆಗಲಿ ತುಂಬಾ ಜನ ಸೋರ್ಸ್ ಚಾರ್ಜ್ ನ ತಗೊಂಡು ಕನ್ಸಿಡರ್ ಮಾಡಿಕೊಂಡು ಅದನ್ನ ರಾಂಗ್ ಆನ್ಸರ್ಸ್ ತರಿಸ್ಕೊಳ್ತಾರೆ. ಸೊ ಆ ರೀತಿ ಬೇಡ ನಮಗೆ. ಕ್ಯೂ ನಾಟ್ ಅನ್ನು ಟೆಸ್ಟ್ ಚಾರ್ಜ್, ಯಾವ ಚಾರ್ಜ್ ಮೂವ್ ಮಾಡಬೇಕು ಅದನ್ನ ಇಂಟು ವಿ ಎ ಮೈನಸ್ ವಿ ಬಿ. ನೋಡಿ ಫಾರ್ಮುಲಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಯಾವತ್ತೇ ಆಗಲಿ ಫೈನಲ್ ಪೊಟೆನ್ಷಿಯಲ್ ಅನ್ನೋದು ಫಸ್ಟ್ ಬರಬೇಕು, ಇನಿಷಿಯಲ್ ಅನ್ನೋದು ಲಾಸ್ಟ್ ಬರಬೇಕು. ಓಕೆನಾ? ಸೊ ಇದಕ್ಕೆ ನಾನು ಡೀಟೇಲ್ ಆಗಿ ಬರಿತಾ ಇದ್ದೀನಿ. ಇದು ಯಾವಾಗ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದಾಗ ವೆನ್ ಎ ಚಾರ್ಜ್ is moved, when a charge is moved from ಎಲ್ಲಿಂದ ಎಲ್ಲಿವರೆಗೂ, from B to A, ನೋಡಿ ಪಾಯಿಂಟ್ ಬಿ ಇಂದ ಪಾಯಿಂಟ್ ಎಗೆ ಮೂವ್ ಆದ್ರೆ ಅವಾಗ ವಿ ಎ ಮೈನಸ್ ವಿ ಬಿ ಅಂತ ಬರುತ್ತೆ. ಅಂಡ್ ಅಷ್ಟೇ ಅಲ್ಲ, ನಿಮಗೆ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಕ್ಯೂ ನಾಟ್ ಇಂಟು ವಿ ಬಿ ಮೈನಸ್ ವಿ ಎ ಅಂತ ಬರ್ದಿದ್ದೀನಿ ಅಂತ ಅನ್ಕೊಳ್ಳಿ. ಅವಾಗ ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ when a charge is moved, when a charge is moved from ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ ಅಂತ ಹೇಳ್ತದೆ. ಎ ಇಂದ ಬಿ ಗೆ ಮೂವ್ ಆಗಿದ್ದಾಗ ಏನಾದ್ರೆ ವರ್ಕ್ ನಡೆದಿರುತ್ತೋ ಅವಾಗ ನಾವು ವಿ ಬಿ ಮೈನಸ್ ವಿ ಎ ಅಂತ ಬರೀಬೇಕು. ದಿಸ್ ಅಬೌಟ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಅರ್ಥ ಆಯ್ತಲ್ವಾ ಏನ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ಸೋ ಮೆಜರ್ಡ್ ಇನ್ ದ ಯೂನಿಟ್ ಆಫ್ ಯೂನಿಟ್ ವೋಲ್ಟ್ ಅಂತಾನೆ ಹೇಳ್ಬೋದು. So these are the important points which we have to discuss briefly about electric potential. And one more point ನಾನು ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ಅಬ್ಸರ್ವ್ ಮಾಡಿ. ಯಾವಾಗಾದ್ರೆ two conductors, whenever the two conductors are two charges, Q1 which is having the potential V1 and another thing Q2 having the potential V2 are connected by a metallic string or metallic thread. ಅವಾಗ ಏನಾಗತ್ತೆ ನಿಮ್ಗೆ ಅಂತಂದ್ರೆ, ಸಿ ಹಿಯರ್ ಶೇರಿಂಗ್ ಆಫ್ ಚಾರ್ಜಸ್ ಟೇಕ್ಸ್ ಪ್ಲೇಸ್ ಅಂತ ಹೇಳ್ತಾರೆ. ಎಲ್ಲಿವರೆಗೂ ಅಂತಂದ್ರೆ the potential of the first one must become equal to potential of the second one ಅಂತ ಹೇಳ್ತಾ ಇದೀವಿ. So according to this we can write Q1 by R1 is equals to Q2 by R2 ಅಂತ ಬರುತ್ತೆ. ಗೊತ್ತಾಯ್ತಾ? ಇನ್ನೊಂದ್ಸಲ ಡಿಸ್ಕಸ್ ಮಾಡ್ಕೊಳ್ಳೋಣ ಎಲ್ಲಿ ಅಂತಂದಾಗ ಕೆಪಾಸಿಟೆನ್ಸ್ ಪಾರ್ಟ್ ಅಲ್ಲಿ. ಅಂಡ್ ಒನ್ ಮೋರ್ ಥಿಂಗ್ ಏನಪ್ಪಾ ಇಲ್ಲಿ ಅಂತಂದಿದ್ದಾಗ, ಸಿ ಹಿಯರ್ ಯಾವಾಗಾದ್ರೆ ಒಂದು ಸ್ಪೆರಿಕಲ್ ಕಂಡಕ್ಟರ್ ಅನ್ನೋದು, ವೆನೆವರ್ ಎ ಸ್ಪೆರಿಕಲ್ ಕಂಡಕ್ಟರ್ ಈಸ್ grounded, when a spherical conductor, let us say radius is capital R ಅಂತ ತಗೊಳ್ಳೋಣ. when a spherical conductor is grounded ಗ್ರೌಂಡ್ ಮಾಡಿದ್ದೀವಿ ಅಂತಂದಿದ್ದಾಗ ಒಂದು ವಿಷಯ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಪೊಟೆನ್ಷಿಯಲ್ ಆಫ್ ದಟ್ ಸ್ಪಿಯರ್ ಬಿಕಮ್ಸ್ ಈಕ್ವಲ್ ಟು 0. ಅರ್ಥ ಮಾಡ್ಕೊಂತ ಇದ್ರಲ್ವಾ? ಯಾವ ಸ್ಪೆರಿಕಲ್ ಸರ್ಫೇಸ್ ನ ಗ್ರೌಂಡ್ ಮಾಡಿರ್ತೀವೋ ಅವಾಗ ಅದ್ರ ನೆಟ್ ಪೊಟೆನ್ಷಿಯಲ್ ಅನ್ನೋದು ಯಾವತ್ತೇ ಆಗಲಿ 0 ಅಂತ ಕನ್ಸಿಡರ್ ಮಾಡಬೇಕು. ಓಕೆನಾ? ಸೊ ಲೆಟ್ ಅಸ್ ಸಾಲ್ವ್ ಫ್ಯೂ ನ್ಯೂಮರಿಕಲ್ ಕ್ವಶನ್ಸ್. ಏನ್ ಹೇಳ್ತಾ ಇದಾರೆ ಅಂತ ಒಂದ್ಸರಿ ನೋಡೋಣ. ಪ್ಲೀಸ್ ರೀಡ್ ದ ಪ್ರಾಬ್ಲಮ್. ಇಲ್ಲಿ
two charged spheres of radius r1 and r2 respectively are charged and joined by a wire ಅಂತ ಹೇಳ್ತಾ ಇದ್ದಾರೆ. The ratio of electric field of the spheres is, what is the ratio of electric field of the sphere is ಅಂತ ಹೇಳ್ತಾ ಇದ್ದಾರೆ. ಸೊ ರೇಷಿಯೋ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ನ ಫೈಂಡ್ ಔಟ್ ಮಾಡ್ಬೇಕು ನಾವು. ಸೊ ಅವ್ರು ಏನಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ, ಲೆಟ್ ಅಸ್ ಸೇ there is a sphere of radius r1 charged, let q1 is the charge on the first sphere and there is another sphere of radius r2 and q2 is a charge on the second sphere. ಇವಾಗ ಇವೆರಡರನ್ನು ಏನ್ ಮಾಡ್ತಾ ಇದ್ದಾರೆ ಅಂತಂದಾಗ ಜಾಯಿನ್ ಮಾಡ್ತಾ ಇದ್ದಾರೆ. ಜಾಯಿನ್ ಮಾಡಿದಾಗ ಏನಪ್ಪ ಹೇಳಿದ್ದೀನಿ ನಾನು ನಿಮ್ಗೆ, ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಒನ್ ಮಸ್ಟ್ ಬಿಕಮ್ ಈಕ್ವಲ್ ಟು ಪೊಟೆನ್ಷಿಯಲ್ ಆಫ್ ದ ಸೆಕೆಂಡ್ ಒನ್ ಅಂತ ಹೇಳ್ತೀವಿ. therefore you can write k into q1 by r1 is equals to k into q2 by r2 ಅಂತ ಬರೀಬಹುದು. therefore we can write q1 by q2 is equals to r1 by r2 ಅಂತ ಬರುತ್ತೆ. let it be, ಹಾಗೆ ಇಟ್ಕೊಂಡಿರೋಣ. now let us see what is electric field here. electric field ಹೇಗೆ ಬರೀಬಹುದು ನಾವು, k into q divided by r square, which means electric field is directly proportional to charge on the sphere and inversely proportional to square of the radius, square of the radius of the sphere. ನಾವು ಫಸ್ಟ್ ಚಾಪ್ಟರ್ ಅಲ್ಲಿ ಡಿಸ್ಕಸ್ ಮಾಡಿದ್ದೀವಿ. therefore we can say that they are asking the ratio e1 by e2 becomes equals to ಏನಾಗುತ್ತೆ ನೋಡಿ ಇಲ್ಲಿ, q1 by q2 into r2 by r1 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ಆಪ್ಷನ್ಸ್ ನಾವು ಅಬ್ಸರ್ವ್ ಮಾಡಿದ್ದಾಗ ಎಲ್ಲ ಆಪ್ಷನ್ಸ್ ಅನ್ನೋದು ಇನ್ ಟರ್ಮ್ಸ್ ಆಫ್ ರೇಡಿಯಸ್ ಅಲ್ಲಿ ಇರುತ್ತೆ. ಹಾಗಾಗಿ q1 q2 ನಾವು ಎಲಿಮಿನೇಟ್ ಮಾಡಬೇಕು. so therefore I will substitute q1 q2 is equals to q1 by q2 is equals to r1 by r2 into ಏನು ಬರುತ್ತೆ ಇಲ್ಲಿ, r2 square divided by r1 square. ಸೊ ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ಅಂತ ನೋಡಿ ಇಲ್ಲಿ, it is equals to r2 divided by r1 ಅಂತ ಬರುತ್ತೆ. ಐ ಹೋಪ್ ಅರ್ಥ ಆಯ್ತಲ್ಲಪ್ಪ ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು, this is how we can simplify the numerical question, that is r2 by r1, that is option B. okay, now let us see the next question. next ನೋಡೋಣ ಏನು ಹೇಳ್ತಾ ಇದ್ದಾರೆ ಅಂತ. the electric potential at the surface of an atomic nucleus whose atomic number is equals to 50 and radius is equals to 9 into 10 to the power of 5 meter. ಇಲ್ಲಿ ಮೀಟರ್ ರೇಡಿಯಸ್ ಬಂದ್ಬಿಟ್ಟು ನಿಮಗೆ 9 into 10 to the power of 5. ನ್ಯೂಕ್ಲಿಯಸ್ ರೇಡಿಯಸ್ 10 ಪವರ್ 5 ಇರುತ್ತೇನಪ್ಪ, ಇರಲ್ಲ, ಅಂದ್ರೆ ಇಲ್ಲಿ ಮಿಸ್ ಆಗಿದೆ. ಇಟ್ ಶುಡ್ ಬಿ ಈಕ್ವಲ್ ಟು 9 into 10 to the power of minus 15 ಮೀಟರ್ ರೀ. what is the value of this? 9 into 10 to the power of minus 15 meter. what is the potential V? ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. so how to calculate this value here? whenever we say ನ್ಯೂಕ್ಲಿಯಸ್ ಅಂತ ಯಾವಾಗಾದ್ರೆ ಹೇಳ್ತೀವೋ ಅವಾಗ ನಾವು ಇಮ್ಯಾಜಿನ್, ನೆಕ್ಸ್ಟ್ ನಮಗೆ ಗೊತ್ತಾಗಬೇಕು, ಇಮ್ಯಾಜಿನ್ ಮಾಡೋ ನೆಸೆಸಿಟಿ ಇಲ್ಲ, ನಮಗೆ ಗೊತ್ತಾಗತ್ತೆ ಏನು ಅಂತಂದಾಗ ನ್ಯೂಕ್ಲಿಯಸ್ ಈಸ್ ಎ ಸ್ಪೆರಿಕಲ್ ಶೇಪ್ ಅಂತ ಹೇಳ್ತಾರೆ. ನ್ಯೂಕ್ಲಿಯಸ್ ಈಸ್ ಸ್ಪೆರಿಕಲ್ ಇನ್ ಶೇಪ್ ಅಂತ ಹೇಳ್ಬೋದು. ಸೊ ಇಟ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ಎ ಸ್ಪೆರಿಕಲ್ ಕಂಡಕ್ಟರ್ ಅಂತಾನೆ ಹೇಳ್ತೀವಿ. therefore potential is equals to 1 by 4 pi epsilon naught into q divided by r. ಸೊ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗೋಣ. ಬಟ್ ವಾಟ್ ಇಸ್ ದ ಚಾರ್ಜ್ ನಮಗೆ ಗೊತ್ತಿಲ್ವಲ್ಲ, ಮತ್ತೇನ್ ಮಾಡ್ಬೇಕು ನೋಡಿ ಇಲ್ಲಿ, 1 by 4 pi epsilon naught into NE divided by r ಅಂತ ಬರೀಬಹುದು. n ಅಂತಂದಾಗ ನಂಬರ್ ಆಫ್ ಪ್ರೋಟಾನ್ಸ್. ಓಕೆ, therefore E ಅಂದ್ರೆ ಎಲೆಕ್ಟ್ರಾನಿಕ್ ಚಾರ್ಜ್ ಅಂತ ಹೇಳ್ತೀವಿ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ನ 9 into 10 to the power of 9 into 10 to the power of 9 into what is n value here? n number of protons is equals to 50 ಅಂತ ಕೊಟ್ಟಿದ್ದಾರೆ. ಎಲೆಕ್ಟ್ರಾನಿಕ್ ಚಾರ್ಜ್ ಬಂದ್ಬಿಟ್ಟು 1.6 into 10 to the power of minus 19 divided by r. r ಅಂದ್ರೆ 9 into 10 to the power of minus 15 meter ಫರ್ಮಿ ಅಂತ ಹೇಳ್ತಾರೆ. 10 minus 15 ಮೀಟರ್ನ ಫರ್ಮಿ ಅಂತನೂ ಕರಿಬೋದು. 9 ಕ್ಯಾನ್ಸಲ್ ಮಾಡ್ತೀವಿ, ಅವಾಗ 50 into 1.6 ಏನ್ರಿ ಬರುತ್ತೆ ನಮ್ಗಿಲ್ಲಿ, 16 5 80 ಅಲ್ವಾ, ವಿಲ್ ಗೆಟ್ 80 into 10 to the power of minus 10 plus 15 ಅಂತ ಬರುತ್ತೆ. ಸೊ minus 19 plus 10 10 power minus 10 ಬರುತ್ತೆ. minus 15 ಮೇಲೆ ಹೋದ್ರೆ plus 15 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ದಾಗ you will get the answer as 80 into 10 to the power of 5 volt ಅಂತ ಬರುತ್ತೆ, which is nothing but 8 into 10 to the power of 6 volt ಅಂತ ಬರುತ್ತೆ.
therefore we can go with option B. option B. ಅರ್ಥ ಆಯ್ತಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು? ಲೈಕ್ ದಟ್ ವಿ ಕ್ಯಾನ್ ಥಿಂಕ್. See the next question, what they saying to us, as shown in the figure, charges plus q and minus q are placed at the vertices B and C ಅಂತ ಹೇಳ್ತಾರೆ. Placed at the vertices B and C of an isosceles triangle. The potential at the vertex A is ಅಂತ ಹೇಳ್ತಾ ಇದ್ದಾರೆ. What is the potential at the vertex A? ಥಿಂಕ್ ಮಾಡಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಏನಾಗುತ್ತೆ ಅಂತ ಅಂದ್ಬಿಟ್ಟು ನೋಡಿ. ವಾಟ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಮೈನಸ್ ಪ್ಲಸ್ ಕ್ಯೂ ಅಂಡ್ ಮೈನಸ್ ಕ್ಯೂ ಹಿಯರ್? ಬಿ ಹತ್ರ ಪ್ಲಸ್ ಕ್ಯೂ ಇದೆ, ಸಿ ಹತ್ರ ಮೈನಸ್ ಕ್ಯೂ ಇದೆ. ಸೊ ಪಾಯಿಂಟ್ ಎ ಅನ್ನೋದು ಸೆಂಟರ್ ಇಂದ ಎ ಡಿಸ್ಟೆನ್ಸ್ ಅಲ್ಲಿ ಇದೆ. ದೇರ್ ಫೋರ್ ಒಂದೊಂದು ಚಾರ್ಜ್ ಇಂದ ಪಾಯಿಂಟ್ ಎ ಅನ್ನೋದು ಎಷ್ಟು ದೂರದಲ್ಲಿದೆ ನೋಡಿ, ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ. ಇಲ್ಲೂ ಅಷ್ಟೇ ನಮಗೆ ಡಿಸ್ಟೆನ್ಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗಿರುತ್ತೆ. ಇಸ್ ಇಟ್ ರೈಟ್? ದೇರ್ ಫೋರ್ ವಿ ಕ್ಯಾನ್ ರೈಟ್ net potential at the point A is always equals to potential due to the charge at the point B plus potential due to the charge at the point C ಅಂತ ಹೇಳ್ಬಹುದು. ಸೊ ಸಿಂಪ್ಲಿಫೈ ಮಾಡೋಣ, ಏನು ಬರುತ್ತೆ ಅಂತ ಗೊತ್ತಾಗ್ಬಿಡುತ್ತೆ. ಸೊ 1/4πε0 ಇಂಟು ಕ್ಯೂ ಡಿವೈಡ್ ಬೈ ಆರ್. ಆರ್ ಅಂದ್ರೆ ಏನಪ್ಪ ಇಲ್ಲಿ? ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗುತ್ತೆ, ಮೈನಸ್ ಪ್ಲಸ್ ಅಲ್ವಾ? ಎಸ್, 1/4πε0 ಇಂಟು ಮೈನಸ್ ಕ್ಯೂ ಡಿವೈಡ್ ಬೈ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಬರೀಬಹುದು. ಓಕೆ, ದೇರ್ ಫೋರ್ if you simplify this value, net potential at the point A becomes equal to 0. So what is the best option? ನಮ್ಮ ಫೇವರೆಟ್ ಆನ್ಸರ್ ಅಲ್ಲರಿ ಇದು. ಸೊ ದಟ್ ಈಸ್ ಆಪ್ಷನ್ ಡಿ ಅಂತ ಹೇಳ್ತಾ ಇದೀವಿ. ಸೊ ಲೆಟ್ us see the next problem. ನೋಡಿ ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು, ಸಿ ದಟ್ ಅರ್ಥ ಆಗ್ತದಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ನೋಡಿ. ಎ ಕಂಡಕ್ಟಿಂಗ್ ಸ್ಪಿಯರ್ ಆಫ್ ರೇಡಿಯಸ್ ಕ್ಯಾಪಿಟಲ್ ಆರ್ ಈಸ್ ಗಿವೆನ್ ಎ ಚಾರ್ಜ್ ಕ್ಯಾಪಿಟಲ್ ಕ್ಯೂ. ಕನ್ಸಿಡರ್ 3 points B on the surface A at the center and C at a distance r by 2 from the center. The electric potential at these points are such that ಅಂತ ಹೇಳ್ತಾ ಇದ್ದಾರೆ. are such that. ಓಕೆ, ನೋಡೋಣ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಎ ಕಂಡಕ್ಟಿಂಗ್ ಸ್ಪಿಯರ್ ಈಸ್ ದೇರ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ರೇಡಿಯಸ್ ಆಫ್ ದ ಕಂಡಕ್ಟಿಂಗ್ ಸ್ಪಿಯರ್? ಲೆಟ್ ಇಟ್ ಬಿ r and for this sphere a charge q is given. a charge plus q is given ಅಂತ ಹೇಳ್ತಾ ಇದ್ದಾರೆ. let us say that a charge plus q is given. ಓಕೆನಾ? therefore ಅವ್ರು ಏನು ಹೇಳ್ತಾ ಇದ್ದಾರೆ ಮತ್ತೆ ಇಲ್ಲಿ, ಕನ್ಸಿಡರ್ 3 points ಅಂತ ಹೇಳ್ತಾರೆ. 1 point, see here 3 point B at the surface, A at the center. ನೋಡಿ ಇಲ್ಲಿ B ಅನ್ನೋ ಒಂದು ಪಾಯಿಂಟ್ ನಿಮಗೆ ಸರ್ಫೇಸ್ ಹತ್ರ ತಗೊಳ್ಳಿ, ಎ ಅನ್ನೋದು ಸೆಂಟರ್ ಹತ್ರ ತಗೊಳ್ಳಿ, ಅಂಡ್ ಸಿ ಅನ್ನೋದು ನಿಮಗೆ ಎಕ್ಸಾಕ್ಟ್ಲಿ ಅಟ್ ದ ಹಾಫ್ ಆಫ್ ದ ರೇಡಿಯಸ್ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಪೊಟೆನ್ಷಿಯಲ್ ಅಟ್ ದೀಸ್ ಪಾಯಿಂಟ್ಸ್? ಈ ಪಾಯಿಂಟ್ಸ್ ಹತ್ರ ಪೊಟೆನ್ಷಿಯಲ್ ಅನ್ನೋದು ಇರುತ್ತೆ, ಅವುಗಳ ಮಧ್ಯದಲ್ಲಿ ರಿಲೇಷನ್ ಏನಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ಕ್ಯಾನ್ ಯು ಸೇ ದಟ್? ಸಿ ಹಿಯರ್, ನಮಗೊಂದು ವಿಷಯ ಚೆನ್ನಾಗಿ ಗೊತ್ತಿರಬೇಕು. ಏನದು ಅಂತಂದಾಗ potential on the surface of a sphere is equal to potential inside the sphere, inside the conducting sphere. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ. ಕಂಡಕ್ಟಿಂಗ್ ಸ್ಪಿಯರ್ ಮೇಲೆ ನಿಮ್ಗೆ ಕ್ವಶನ್ಸ್ ಬರೋದು ನೋಡಿ. ಕಂಡಕ್ಟಿಂಗ್ ಸ್ಪಿಯರ್ ನಾವು ಕನ್ಸಿಡರ್ ಮಾಡಿದಾಗ ಪೊಟೆನ್ಷಿಯಲ್ ಅನ್ನೋದು ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಅದರ ಒಳಗಡೆನೂ ಸಹ ಅಷ್ಟೇ ಇರುತ್ತೆ. ಇನ್ಸೈಡ್ ಆಲ್ಸೋ ದ ಸೇಮ್ ಪೊಟೆನ್ಷಿಯಲ್ ವಿಲ್ ಎಕ್ಸಿಸ್ಟ್. ಅಕಾರ್ಡಿಂಗ್ ಟು ದಟ್ ಏನ್ ಹೇಳ್ಬೋದು ನಾವಿಲ್ಲಿ? ಅಕಾರ್ಡಿಂಗ್ ಟು ದಿಸ್ ವಿ ಕ್ಯಾನ್ ಸೇ potential at the point A is equals to potential at the point B is equals to potential at the point C ಅಂತ ನೋಟ್ ಮಾಡಬಹುದು. So therefore we can go with option A. Got it? See the next question. ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. Equal charges of 10/3 into what is that? ಎಷ್ಟು ಕೊಟ್ಟಿದಪ್ಪ ಇಲ್ಲಿ? 10/3 into 10 to the power of -9 coulomb are lying on the corners of a square ಅಂತ ಹೇಳ್ತಾರೆ. corners of a square of side. what is the side they have given? 8 centimeter ಅಂತ ಕೊಟ್ಟಿದ್ದಾರೆ. ಓಕೆನಾ? the electric potential at the point of intersection of the diagonals will be.
ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಡಯಾಗ್ನಲ್ಸ್ ಆಫ್ ಎ ಸ್ಕ್ವೇರ್ ಏನ್ರಿ ಬರುತ್ತೆ ನಿಮಗೆ? ನಥಿಂಗ್ ಬಟ್ ಸೆಂಟರ್ ಆಫ್ ಎ ಸ್ಕ್ವೇರ್. ಸೆಂಟರ್ ಆಫ್ ಎ ಸ್ಕ್ವೇರ್, ಇಸ್ ಇಟ್ ರೈಟ್? ನೋಡಿ ಇಲ್ಲಿ ಡಯಾಗ್ರಾಮ್ ಹಾಕ್ತೀನಿ ನಿಮಗೆ ನೀಟಾಗೆ, ಇನ್ನೂ ನೀಟಾಗೆ ವಿಜುವಲೈಸ್ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಲೆಟ್ ಅಸ್ ಸೇ the side is equals to a. Side is equal to a ಅಂತ ಹೇಳ್ತಾ ಇದೀವಿ. So what is the diagonal here? Let us give the name a, b, c and d. a, b, c and d. Therefore o is the center, that is point of intersection of the diagonals ಅಂತ ಹೇಳ್ಬೋದು. So what is the charges at the points here? q1, q2, q3 ಅಂತನೂ ಬರೀಬಹುದು. Let us say q ಅಂತ ತಗೊಳ್ಳೋಣ ಇಲ್ಲಿ, ಸಿಂಪಲ್ ಆಗಿ, ಕನ್ಫ್ಯೂಷನ್ ಬೇಡ. Therefore you can say QA, A ಹತ್ರ ಎಷ್ಟಿದೆ, B ಹತ್ರನೂ ಅಷ್ಟೇ ಇದೆ, C ಹತ್ರನೂ ಅಷ್ಟೇ ಇದೆ, D ಹತ್ರನೂ ಅಷ್ಟೇ ಇದೆ. ಎಷ್ಟದು? 10/3 into 10 to the power of -9 ಕೂಲಂಬ್ ಅಂತ ಅಂದ್ಬಿಟ್ಟು. Is it right? Therefore what is the net potential at the point O? That is our question. So according to system of charges or principle of superposition, we can say net potential at the center is always equals to potential due to the charge at A, potential due to the charge at B, potential due to the charge at C, plus potential due to the charge at D ಅಂತ ಹೇಳ್ಬೋದು. And one more thing, see here, what is the value of distance of the point from the charges here? OA is equals to OB is equals to OC. OC is equals to OD, which is equals to diagonal by 2 ಅಂತ ಹೇಳ್ತಾನೆ. What is the diagonal value here? √2 into a by 2, which is nothing but a by √2 ಅಂತ ಬರುತ್ತೆ. What is a value? 8 centimeter ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ, 8 centimeter ಅಂತ ಕೊಟ್ಟಿದ್ದಾರೆ. Therefore net potential the point O is equals to 1/4πε0. ಡೈರೆಕ್ಟ್ ಆಗಿ ಹಾಕೋಣ, ಎಲ್ಲ ಚಾರ್ಜಸ್ ಸೇಮ್ ಅಲ್ವರಿ, 4 ಚಾರ್ಜಸ್ ಇದೆ, ಎಲ್ಲ ಚಾರ್ಜಸ್ ಪಾಯಿಂಟ್ O ಇಂದ ಸೇಮ್ ಡಿಸ್ಟೆನ್ಸ್ ಇದೆ. ಹಾಗಾಗಿ ನಾವು ಏನಂತ ಬರೀಬೋದು ನೋಡಿ, ಇಲ್ಲಿ Q/R into 4 ಅಂತ ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. ಚಾರ್ಜಸ್ ಅನ್ನೋ ಡಿಫರೆಂಟ್ ಆಗಿದ್ದಿದ್ದರೆ ಅವಾಗ ಎಲ್ಲ ಪೊಟೆನ್ಷಿಯಲ್ಸ್ನ ಆ್ಯಡ್ ಮಾಡಬೇಕಾಗಿತ್ತು. 4 ಚಾರ್ಜ್ ಸೇಮ್ ಇದೆ, ಅಷ್ಟೇ ಅಲ್ಲ 4 ಚಾರ್ಜ್ ಒಂದೇ ಡಿಸ್ಟೆನ್ಸಲ್ಲಿದೆ ಪಾಯಿಂಟಿಂದ, ಹಾಗಾಗಿ ಇಂಟು 4 ಮಾಡಿಬಿಡ್ತಾ ಇದ್ದೀನಿ, ಈಸಿ ಆಗೋಗುತ್ತೆ. Therefore you can write 4 into, what is 1/4πε0 value? 9 into 10 to the power of 9. What is Q value here? 10/3 into 10 to the power of -9 divided by, what is R? R value, distance alva. R is nothing but OA, OB, OC, which is equals to a by √2 ಅಂತಂದ್ರೆ 8/√2 into 10 to the power of -2 ಅಂತ ಬರೀಬಹುದು. ಗಾಟ್ ಇಟ್? ಸೊ ಸಿಂಪ್ಲಿಫೈ ಮಾಡಿ ಆನ್ಸರ್ ನಿಮ್ಗೆ ಎಷ್ಟು ಬರುತ್ತೆ ಅಂತ, -9 + 9 ಕ್ಯಾನ್ಸಲ್ ಆಗುತ್ತೆ ಇಲ್ಲಿ, 3 1 3 3 ವಿಲ್ ಗೆಟ್ ಕ್ಯಾನ್ಸಲ್. ಅಂಡ್ ಒನ್ ಮೋರ್ ಥಿಂಗ್ ನೋಡಿ, ಇಲ್ಲಿ 4 1 4 2 ಸಹ ನಿಮಗೆ ಕ್ಯಾನ್ಸಲ್ ಆಗುತ್ತೆ. therefore ಸಿಂಪ್ಲಿಫೈ ಮಾಡಿದ್ದಾಗ ಇನ್ನೂ ಕ್ಯಾನ್ಸಲ್, 2 1 2 5. ಇಸ್ ಇಟ್ ರೈಟ್? ನೋಡಿ ಇಲ್ಲಿ 5 into 3 50 ಬರುತ್ತೆ, ಸಾರಿ 5 into 3 is 15. ಈ √2 ಮೇಲೆ ಹೋಗುತ್ತೆ, ಇಂಟು √2 ಇಂಟು 10 power -2 ಮೇಲೆ ಹೋದರೆ 10 power +2 ಆಗುತ್ತೆ. therefore it is equals to 1500 √2 volts ಅಂತ ಬರುತ್ತೆ. ಗಾಟ್ ಇಟ್? therefore we can go with ಆಪ್ಷನ್ ಡಿ. ಆಪ್ಷನ್ ಡಿ. ಈ ರೀತಿ ನಾವು ಪ್ರಾಬ್ಲಮ್ಸ್ ಅನಲೈಸ್ ಮಾಡಿ ಸಿಂಪ್ಲಿಫೈ ಮಾಡಬೇಕು. ಸಿ ದ ನೆಕ್ಸ್ಟ್ ಕ್ವಶನ್, ವಾಟ್ ದೇ ಸೇಯಿಂಗ್ ಟು ಅಸ್. ನೋಡಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ, ಎ ಸ್ಪಿಯರ್ ಆಫ್ ರೇಡಿಯಸ್ 4 centimeter, a sphere of 4 centimeter radius is suspended within a hollow sphere of radius, hollow sphere of 6 centimeter radius ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ನಿಮಿಷ, there is a sphere, what is radius of the sphere? 4 centimeter ಅಂತ ಹೇಳ್ತಾ ಇದ್ದಾರೆ. ಇದು ಎಲ್ಲಿ ಸಸ್ಪೆಂಡ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ? ಇಟ್ ಈಸ್ ಇನ್ಸೈಡ್ ಎ ಸ್ಪಿಯರ್ ಆಫ್ ರೇಡಿಯಸ್ 6 centimeter ಅಂತ ಕೊಟ್ಟಿದ್ದಾರೆ. The inner sphere is charged to a potential. Inner sphere is charged to the potential 3 ESU, electrostatic units ಅಂತ ಕರಿತೀವಿ. And the outer sphere is earthed. Outer sphere is earthed ಅಂತ ಹೇಳ್ತಾ ಇದ್ದಾರೆ. ನೋಡಿ, ಗ್ರೌಂಡ್ ಮಾಡಿದ್ದಾರೆ. ಗ್ರೌಂಡ್ ಅಂದ್ರೆ ಅರ್ತ್ ಅಂತ ಅರ್ಥ. ಓಕೆ, therefore we can say that what is the potential of the outer sphere? It should be equal to 0. ಹಾಗಿದ್ದಾಗ what is the charge on the inner sphere? what is charge on the inner sphere? ನಮಗೆ ಗೊತ್ತಿಲ್ಲ ಚಾರ್ಜ್ ಎಷ್ಟಿರುತ್ತೆ ಅಂತ ಅಂದ್ಬಿಟ್ಟು, let us think that there is a plus q charge ಇದೆ ಅಂತ ತಗೊಳ್ಳೋಣ.
ಹೇಗೆ ಗೊತ್ತಾಯ್ತು ನಿಮಗೆ ಪ್ಲಸ್ ಕ್ಯೂ ಚಾರ್ಜ್ ಇದೆ ಅಂತಂದರೆ ಪೊಟೆನ್ಷಿಯಲ್ ಅನ್ನೋದು ನಿಮಗೆ +3 ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್ಸ್ ಅಲ್ಲಿದೆ. ಪೊಟೆನ್ಷಿಯಲ್ ಪ್ಲಸ್ ಅಂತಂದರೆ ಚಾರ್ಜ್ ಅನ್ನೋದು ಪ್ಲಸ್ ಅಲ್ಲಿರುತ್ತೆ ಅಂತ ಹೇಳ್ತಾರೆ. ದೇರ್ ಫೋರ್ ಅಕಾರ್ಡಿಂಗ್ ಟು ವಾಟ್ ಇಸ್ ದಟ್ ಇಂಡಕ್ಷನ್, ಅಕಾರ್ಡಿಂಗ್ ಟು ಇಂಡಕ್ಷನ್ ನೋಡಿ ಇನ್ನರ್ ಸ್ಪಿಯರ್ಗೆ ನಿಮಗೆ ಪ್ಲಸ್ ಕ್ಯೂ ಚಾರ್ಜ್ ಅನ್ನೋದು ಕೊಟ್ಟಿದ್ದಾಗ ವೆನೆವರ್ ದ ಇನ್ನರ್ ಸ್ಪಿಯರ್ ಹ್ಯಾಸ್ ಗಿವೆನ್ ಎ ಪ್ಲಸ್ ಕ್ಯೂ ಚಾರ್ಜ್ ಡ್ಯೂ ಟು ಇಂಡಕ್ಷನ್ ಇನ್ನರ್ ಸರ್ಫೇಸ್ ಆಫ್ ದ outer sphere will get a negative charge, that is minus q ಅಂತ ತಗೊಳ್ಳೋಣ. ಗೊತ್ತಾಯ್ತಾ? therefore what is the net potential of the inner sphere according to us? ನಮ್ಮ ಪ್ರಕಾರ net potential ಏನ್ರಿ ಆಗತ್ತೆ ನಮ್ಗಿಲ್ಲಿ? net potential on the inner sphere is equals to 1/4πε0 into, see here, plus q divided by 4 centimeter. ಕರೆಕ್ಟಾ? ಪ್ಲಸ್ ಯಾಕಂದ್ರೆ ಇನ್ನರ್ ಸರ್ಫೇಸ್ ಆಫ್ ದ ಔಟರ್ ಸ್ಪಿಯರ್ಗೂ ಚಾರ್ಜ್ ಇದೆ. ಸೊ ಇದರಿಂದಾನು ಇದ್ರ ಮೇಲೆ ಪೊಟೆನ್ಷಿಯಲ್ ಅನ್ನೋದು ಇರುತ್ತೆ. therefore it is plus 1/4πε0 into minus q divided by 6 into 10⁻⁻2 ಅಂತ ಬರೀಬಹುದು. ಗಾಟ್ ದ ಪಾಯಿಂಟ್? ಅರ್ಥ ಆಗ್ತದೆ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ದಿಸ್? ಇನ್ನರ್ ಸ್ಪಿಯರ್ ಕೊಟ್ಟಿದ್ದ 3 ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್ಸ್ ಅಂತ ಅಂದ್ಬಿಟ್ಟು. therefore 3 is equals to, ನೋಡಿ ಇನ್ ಎಲೆಕ್ಟ್ರೋಸ್ಟಾಟಿಕ್ ಯೂನಿಟ್ಸ್ ವಿಲ್ ಟೇಕ್ 1/4πε0 ವ್ಯಾಲ್ಯೂ is equal to 1 ಅಂತ ಹೇಳ್ತಾರೆ, is equal to 1. therefore we can write q divided by 4. so no need to convert into meter, ಎಲ್ಲ ESU ಅಂದರೆ CGS ಯೂನಿಟ್ ರೀ ಅದು. ಹಾಗಾಗಿ ಹಾಗೆ ಇಟ್ಕೊಳ್ಳೋಣ, ತುಂಬ ಈಸಿ ಆಗಿಬಿಡುತ್ತೆ ಇನ್ನು ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ. ಗಾಟ್ ಇಟ್? ನೋಡಿ q/4 minus q/6 ಆಗತ್ತೇನಪ್ಪ ಇಲ್ಲಿ ನಿಮಗೆ? q/4 minus q/6 ಅಂತ ಹೇಳ್ತಾ ಇದ್ದೀವಿ. ಸೊ ಸಿಂಪ್ಲಿಫೈ ಮಾಡಬೇಕು, ಇದನ್ನ ಆನ್ಸರ್ ಸಿಕ್ಕಿಬಿಡುತ್ತೆ. ಈ 3 is equals to ವಾಟ್ ಇಸ್ ದ LCM 24 ಅಂತ ತಗೊಂಡ್ರೆ 6q minus 4q ಅಂತ ಬರುತ್ತೆ. therefore you can say that 24 into 3 is equals to 2q, which implies q ಅನ್ನೋದೇನಾಗತ್ತಪ್ಪ ನಮ್ಗೆ ಇಲ್ಲಿ 24 into 3 divided by 2, which is nothing but 36 electrostatic unit ಅಂತ ಬರುತ್ತೆ. therefore what is the option? we can go with 36 electrostatic unit, that is option D. ನೋಡಿ ಒಂದ್ಸರಿ ನೀಟಾಗಿ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು ಅರ್ಥ ಆಯ್ತಾ ಇಲ್ಲಿ? ಸೊ ಲೆಟ್ us go to the next numerical question. ನೆಕ್ಸ್ಟ್ ನೋಡಿ ಇಲ್ಲಿ, ಎಸ್ ಅದ್ರ ಮೇಲೆ ಒಂದು ಕೆಲವು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿದ್ದೀವಿ. ಲೆಟ್ us understand about the next point, that is equipotential surface. equipotential surface ಏನದು ಅಂತಂದಿದ್ದಾಗ, see here the surface. ಬೋರ್ಡ್ಗೆಲ್ಲ ತುಂಬ ಸರಿ ಓದಿರ್ತಾರೆ ಸೆಕೆಂಡ್ PUC, is it right? the surface on which potential at every point remains constant ಅಂತ ಹೇಳ್ತಾರೆ. potential at every point remains constant is called equipotential surface. ಓಕೆನಾ? ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಏನಪ್ಪಾ ಅಂತಂದಾಗ, the work done to move a charge, from one point to another point on this surface is equal to 0. ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್. ಯಾಕೆ ಅಂತಂದಾಗ ನೋಡಿ ಇಲ್ಲಿ W is equals to Q into VA minus VB ಅಲ್ವಾ? ನೋಡಿ ಇಲ್ಲಿ ಸಿನ್ಸ್ VA is equals to VB on the equipotential surface, work done will become equal to 0 ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವ ಹೇಳಿದ್ದು? ಆ್ಯಂಡ್ ಥರ್ಡ್ ಪಾಯಿಂಟ್ ಏನಪ್ಪಾ ಅಂತಂದರೆ ನೋಡಿ ಇಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನೋದು ಯಾವಾಗಲೂ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ಗೆ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಆರ್ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಟು ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಹೇಳ್ತಾರೆ.
electric field lines. So see here, in case of okay, ille baritine, for uniform electric field, uniform electric field ನಾವು ಕನ್ಸಿಡರ್ ಮಾಡಿದ್ದಾಗ ಪೊಟೆನ್ಷಿಯಲ್ ಸರ್ಫೇಸ್ ಹೇಗಿರುತ್ತೆ ಅಂತಂದಾಗ it will be a planar surface ಅಂತ ಹೇಳ್ತೀವಿ. It will be a plane surface. Let us say this uniform electric field equipotential surface ನಾವು ಬರೀಬೇಕು ಅಂತಂದಾಗ we'll write it is a plane surface ಅಂತ ಹೇಳ್ತಾರೆ. It is a planar surface. ಗೊತ್ತಾಯ್ತಾ? So there is a point about equipotential surface. That is theta, that is 90 degrees. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೂ ಮತ್ತು ಎಲೆಕ್ಟ್ರಿಕ್ ಫೀಲ್ಡ್ಗೆ ನಮಗೆ 90 ಡಿಗ್ರಿ ಆ್ಯಂಗಲ್ ಇರುತ್ತೆ. ದಟ್ ಮೀನ್ಸ್ ಏರಿಯಾ ನೋಡಿ, ದಿಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದಿಸ್ ದ ಏರಿಯಾ ಆಫ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ 90 ಡಿಗ್ರಿ. ಪ್ಲೇನ್ ಆಫ್ ದ ಸರ್ಫೇಸ್ಗೆ 90 ಡಿಗ್ರಿ ಇರುತ್ತೆ, ಬಟ್ ಏರಿಯಾಗೆ 0 ಡಿಗ್ರಿ ಇರುತ್ತೆ. ದಟ್ ಈಸ್ ಅ ಇಂಪಾರ್ಟೆಂಟ್ ಪಾಯಿಂಟ್ ಟು ಬಿ ನೋಟೆಡ್. ನೋಡಿ, ಯಾವುದಾದ್ರೂ ಒಂದು ರೀಜಿಯನ್ನಲ್ಲಿ ಸಿ ಹಿಯರ್ more the equipotential surface, more ಅನ್ನೋದಕ್ಕಿಂತ we can say that closer ಅಂತ ಹೇಳೋಣ. ಕ್ಲೋಸರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನೋದು ತುಂಬಾ ಕ್ಲೋಸ್ ಆಗಿದ್ದರೆ, ಕ್ಲೋಸರ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ತುಂಬಾ ಹತ್ತಿರದಲ್ಲಿ ಇದ್ದರೆ, ದೆನ್ ಕ್ಲೋಸರ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಸ್ಟ್ರಾಂಗರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಅರ್ಥ ಮಾಡ್ಕೋಬೇಕು. ಸ್ಟ್ರಾಂಗರ್ ದ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಅಂಡ್ ಫಾರ್ದರ್ ತುಂಬಾ ದೂರ ಇದ್ರೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅನ್ನೋದು ಫಾರ್ದರ್ ದ ಸರ್ಫೇಸ್ ವೀಕರ್ ದ ಫೀಲ್ಡ್ ಅಂತ ಹೇಳ್ತೀವಿ. ವೀಕರ್ ದ ಫೀಲ್ಡ್. That is about the few points and important points about equipotential surface ಅಂತ ಹೇಳ್ತಾ ಇದೀವಿ. Later we have to understand about what is the relation between electric field and electric potential ಅಂತ ಹೇಳ್ತೀವಿ. electric field and electric potential. So see here, electric field ಮತ್ತು electric potential ಹೇಗಿರುತ್ತೆ ಅಂತಂದ್ರೆ E is equals to minus dV divided by dx ಅಂತ ಬರಿತೀವಿ. dV divided by dx, that is nothing but it is a negative potential gradient ಅಂತ ಹೇಳ್ತಾರೆ. negative potential gradient. electric field is equals to negative potential gradient ಅಂತ ಹೇಳ್ತೀವಿ. And one more thing, see here, minus sign indicate ಏನ್ ಹೇಳುತ್ತೆ ನಿಮಗೆ ಅಂತಂದಾಗ, negative sign indicate that electric field is directed along the decreasing potential ಅಂತ ಹೇಳ್ತಾರೆ. ಯಾವ ಡೈರೆಕ್ಷನ್ ನಲ್ಲಿ ನಿಮಗೆ ಪೊಟೆನ್ಷಿಯಲ್ ಅನ್ನೋದು ಕಮ್ಮಿ ಆಗ್ತಾ ಇರುತ್ತೋ ಆ ಒಂದು ಡೈರೆಕ್ಷನ್ ನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಡೈರೆಕ್ಟ್ ಆಗಿರುತ್ತೆ ಅಂತ ಹೇಳ್ತಾರೆ. ದಟ್ ಈಸ್ ಇಂಪಾರ್ಟೆನ್ಸ್ ಆಫ್ ನೆಗೆಟಿವ್ ಸೈನ್. ದಿಸ್ ಈಸ್ ಒನ್ ಡೈಮೆನ್ಷನ್ ಅಲ್ವಾ ನಿಮಗೆ. ಇನ್ ತ್ರೀ ಡೈಮೆನ್ಷನ್ ಹೇಗೆ ಬರೀಬಹುದು ನಾವು? ಇನ್ 3 dimension electric field is equals to minus dou v divided by dou r ಅಂತ ಬರಿತೀವಿ. electric field is equals to minus dou v by dou r. ಸೊ ಇದನ್ನ ಪಾರ್ಷಿಯಲ್ ಡಿಫರೆನ್ಶಿಯೇಷನ್ ಅಂತನೂ ಕರಿತೀವಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ವೆಕ್ಟಾರ್ ಕ್ವಾಂಟಿಟಿ ಅಲ್ವಾ. ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಎ ವೆಕ್ಟಾರ್ ಕ್ವಾಂಟಿಟಿ. ದರ್ಫೋರ್ ನೋಡಿ ಹೇಗೆ ಬರೀಬಹುದು ಅಂತ ಅಬ್ಸರ್ವ್ ಮಾಡಿ. E is equal to minus dou v by dou x into I cap minus dou v by dou y into j cap minus dou v by dou z into k cap ಅಂತ ಬರಿತೀವಿ. This is how we can write the relation between electric field and electric potential. ಗೊತ್ತಾ? Therefore you can say, ನೋಡಿ ಇಲ್ಲಿ ಈ ವೆಕ್ಟಾರ್ನ ಹೇಗೆ ಬರಿಬಹುದು ನೋಡಿ, ಇಲ್ಲಿ ex I cap plus ey j cap plus ey k cap ಅಂತ ಬರೀತೀರಾ. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅಂತಂದಾಗ, ಮ್ಯಾಗ್ನಿಟ್ಯೂಡ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ರೂಟ್ ಆಫ್ ex ಸ್ಕ್ವಯರ್ ಪ್ಲಸ್ ey ಸ್ಕ್ವಯರ್ ಪ್ಲಸ್ ez ಸ್ಕ್ವಯರ್ ಅಂತ ಬರಿತೀವಿ.
So this is how we can write the relation between electric field and electric potential. It's a very very important point. And see here, E ಅನ್ನೋದು ನಿಮಗೆ ಮೈನಸ್ ಡಿ ವಿ ಬೈ ಡಿ ಆರ್ ಅಂತ ನಾವು ಬರೆದಿದ್ದಾಗ ನೋಡಿ ಇಲ್ಲಿ ಡಿ ವಿ ಎಂತ ಬರೀಬೋದಪ್ಪ ಇಲ್ಲಿ ಮೈನಸ್ ಇ ವೆಕ್ಟಾರ್ ಡಾಟ್ ಡಿ ಆರ್ ವೆಕ್ಟಾರ್ ಅಂತನೂ ಬರೀಬಹುದು. ಇಲ್ಲ ಅಂತಂದ್ರೆ ಡಿ ವಿ ಇಸ್ ಈಕ್ವಲ್ಸ್ ಟು ಇ ಡಿ ಆರ್ ಕಾಸ್ ಟೀಟಾ ಅಂತನೂ ಬರೀಬಹುದು. ಇ ಡಿ ಆರ್ ಇ ಡಿ ಆರ್ ಇ ಡಿ ಆರ್ ಕಾಸ್ ಟೀಟಾ. This is the electric potential. Electric potential and electric field both are related to each other ಅಂತ ಹೇಳ್ತಾ ಇದೀವಿ. So based on this, let us understand about few numerical problems. ನೋಡಿ ಇಲ್ಲಿ ಕೆಲವು ಪ್ರಾಬ್ಲಮ್ಸ್ ನಾವು ಸಾಲ್ವ್ ಮಾಡೋಣ, ನಿಮಗೆ ಗೊತ್ತಾಗ್ಬಿಡುತ್ತೆ. See that some equipotential surface are as shown in the figure. ನೋಡಿ ಇಲ್ಲಿ ದ ಮ್ಯಾಗ್ನಿಟ್ಯೂಡ್ ಆಫ್ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಅಂತ ಹೇಳ್ತಾರೆ. ಅಂದ್ರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವ ಡೈರೆಕ್ಷನ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ನೋಡಿ ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೀಟಾಗೆ ಒಂದ್ಸರಿ ಯೋಚನೆ ಮಾಡಿ. ಇದು ಸರ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಲ್ಲಪ್ಪ, ನಮಗೊಂದು ವಿಷಯ ಗೊತ್ತಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ಗೆ ಯಾವಾಗಲೂ ಪರ್ಪೆಂಡಿಕ್ಯುಲರ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಥಿಂಕ್ ಮಾಡಿ, how will be the electric field? How will electric field? ನೋಡಿ ಇಲ್ಲಿ this is the direction of electric field ಅಂತ ಹೇಳ್ಬೋದು. This is the direction of electric field. ಯಾಕೆ ಸರ್ ಹೀಗೆ ಬರಿಬೇಕು, ನಾವು ಹೀಗೆ ಬರಿಬಾರ್ದಾ ಅಂತಂದಾಗ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವಾಗಲೂ ಯಾವ ಕಡೆ ಡೈರೆಕ್ಟ್ ಆಗಿರುತ್ತೆ, ಡಿಕ್ರೀಸಿಂಗ್ ಪೊಟೆನ್ಷಿಯಲ್ ಕಡೆಗೆ ಇರುತ್ತೆ. ನೋಡಿ ಇಲ್ಲಿ 40, 30, 20, 10, 0 ಈ ರೀತಿ ಹೋಗ್ತಾ ಇರುತ್ತೆ ನಿಮಗೆ ಪೊಟೆನ್ಷಿಯಲ್ ಅನ್ನೋದು. ಹಾಗಾಗಿ ನಿಮಗೆ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಯಾವಾಗಲೂ ಅಪ್ವರ್ಡ್ ಡೈರೆಕ್ಷನ್ ಬರುತ್ತೆ ಫಾರ್ ದಿಸ್ ಪ್ರಾಬ್ಲಮ್. ಕೆಳಗಡೆ ಆರೋ ಮಾರ್ಕ್ ಹಾಕಬಾರದು, ರಾಂಗ್ ಆಗಿಬಿಡುತ್ತೆ. ಸೊ ವಾಟ್ ಇಸ್ ಆಂಗಲ್ ಹಿಯರ್? ಆಂಗಲ್ ಈಸ್ ಟೀಟಾ. ದಿಸ್ ಆಂಗಲ್ ಈಸ್ 30 ಡಿಗ್ರಿ ಅಂತ ಹೇಳ್ತಾ ಇದ್ದಾರೆ. ಸೊ ಅಬ್ಸರ್ವ್ ಮಾಡಿ ಇಲ್ಲಿ ನೀಟಾಗೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಡೈರೆಕ್ಟೆಡ್ ಆಸ್ ಶೋ ಇನ್ ದ ಫಿಗರ್. ಓಕೆನಾ? ನೋಡಿ ದಿಸ್ ಈಸ್ ದ ಡಿ ಆರ್ ವ್ಯಾಲ್ಯೂ. ನೋಡಿ ಡಿ ಆರ್ ಅನ್ನೋದು ಹೀಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನೋದು ಹೀಗಿದೆ. ಇಸ್ ಇಟ್ ರೈಟ್? ಟೀಟಾ, ದಿಸ್ ಈಸ್ ಟೀಟಾ. ಬಟ್ ನಮಗೆ ಬೇಕಾಗಿರೋದು ಆಂಗಲ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಡಿ ಆರ್. ದಿಸ್ ಇಸ್ ದ ಆಂಗಲ್. ನೋಡಿ 30 ಡಿಗ್ರಿ ಆಗಿದ್ದಾಗ ಈ ಆಂಗಲ್ ಏನಾರ ಆಗಿರುತ್ತೆ ನಮ್ಗೆ ಇಲ್ಲಿ. ಓಕೆ, ದಿಸ್ ಈಸ್ 90 ಡಿಗ್ರಿ, ಇದು 30, ಇದು 60 ಡಿಗ್ರಿ ಆಗಿರಬೇಕು. ದಿಸ್ ಶುಡ್ ಬಿ 60 ಡಿಗ್ರಿ. ಇಸ್ ಇಟ್ ರೈಟ್? ಸೊ ಲೆಟ್ ಅಸ್ ಕ್ಯಾಲ್ಕುಲೇಟ್ ದ ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ಈ ವ್ಯಾಲ್ಯೂ ಏನ್ರಿ ಬರುತ್ತೆ ನಮ್ಗಿಲ್ಲಿ? ಡಿ ವಿ ಈಸ್ ಈಕ್ವಲ್ ಟು ಜಸ್ಟ್ ನಾವು ಓದಿದ್ದೀವಿ, ಡಿ ವಿ ಈಸ್ ಈಕ್ವಲ್ಸ್ ಟು ಇ ಡಿ ಆರ್ into cos theta. EDR into cos theta. What is the dV value here? dV value ನೋಡ್ಕೊಂಡು ಹೋಗಿ 30 minus 20 ಈ ಎರಡು ಲೈನ್ಗೆ ಡ್ರಾ ಮಾಡ್ತಾ ಇದ್ದೀನಿ ನಾನು. 20ಗೆ ಮತ್ತು 30 ಈ ಎರಡು ಸರ್ಫೇಸ್ ಮಾತ್ರ ಕನ್ಸಿಡರ್ ಮಾಡ್ತಾ ಇದ್ದೀನಿ. therefore we can write 30 minus 20 volt is equals to ಈ ನಮಗೆ ಬರಬೇಕು. what is dr here? ನೋಡಿ 20 minus 10 ಅಲ್ವಾ ಇಲ್ಲಿ? 20 minus 10 ಸೆಂಟಿಮೀಟರ್ ಅಂತಂದ್ರೆ 10 to the power of minus 2 ಅಂತ ಬರೀಬಹುದು. ಸೊ cos theta we don't know that, we have to okay. theta ವ್ಯಾಲ್ಯೂ ಎಷ್ಟು ಬಂತು ನಮ್ಗೆ ಇಲ್ಲಿ? 60 ಡಿಗ್ರಿ ತಾನೆ, cos 60 ಡಿಗ್ರಿ. therefore simplify ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. 30 minus 20 ಅಂದ್ರೆ 10 is equal to e into 10 into cos 60 ಅಂದ್ರೆ 1/2. cos 60 ವ್ಯಾಲ್ಯೂ ಎಷ್ಟಪ್ಪ? 1/2 into 10 ಪವರ್ ಮೈನಸ್ 2 ಅಂತ ಹೇಳ್ತಾ ಇದ್ದೀವಿ. ಸೊ 1 to 5. ಸೊ ಸಿಂಪ್ಲಿಫೈ ಮಾಡಿ e becomes equals to 10/5 into 10 ಪವರ್ ಪ್ಲಸ್ 2 ಆಗತ್ತೆ. therefore e becomes equals to 2 into 10 to the power of 2 ಅಂತಂದ್ರೆ ಇಲ್ಲಿಗೆ 200 ವೋಲ್ಟ್ ಪರ್ ಮೀಟರ್ ಅಂತ ಬರುತ್ತೆ. ಇಟ್ ಈಸ್ ಈಕ್ವಲ್ ಟು 100 ವೋಲ್ಟ್ ಪರ್ ಮೀಟರ್. ಇಸ್ ಇಟ್ ರೈಟ್? ಸೊ ವಾಟ್ ಇಸ್ ದ ಆಂಗಲ್ ಹಿಯರ್? ಆಂಗಲ್ ಎಂಟ್ರಿ ಆಗತ್ತೆ ನಮ್ಗೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆಕ್ಸಿಸ್ ಅಪ್ಪ. ದಿಸ್ ಇಸ್ ದ ಆಂಗಲ್. ನೋಡಿ ಇಲ್ಲಿ
90 plus 30, which is nothing but 120 degree ಅಂತ ಹೇಳ್ಬೋದು. Therefore, what is the option we can say? 200 volt per meter making an angle. ಒಂದೇ ಒಂದು ಆಪ್ಷನ್ ಇದೆ 200 ಅನ್ನೋದು. So we can go with option C. Please read it whether it is correct or not. ನೋಡಿ ಇಲ್ಲಿ 200 volt per meter making an angle 120 degree with the x axis. With the x axis. ಗೊತ್ತಾಯ್ತಲ್ವಾ? See the next question. ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅಬ್ಸರ್ವ್ ಮಾಡಿ. In xy coordinate system, if potential at a point is given by v is equal to a into x into y ಅಂತ ಕೊಟ್ಟಿದ್ದಾರೆ, where a is a constant. If r is the distance of the point p from the origin, then electric field at the point p is proportional to ಅಂತ ಹೇಳ್ತಾ ಇದ್ದಾರೆ. What is the electric field at the point p proportional to? Okay. ನೋಡಿ ಇಲ್ಲಿ ಇದು 2 ಡೈಮೆನ್ಷನಲ್ ಪ್ಲೇನಲ್ಲಿ ಪೊಟೆನ್ಷಿಯಲ್ ವೇರಿ ಆಗ್ತಾ ಇದೆ. ಹಾಗಿದ್ದಾಗ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ಅದಕ್ಕೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಕ್ಯಾಲ್ಕುಲೇಟ್ ಮಾಡಬೇಕು. ನೋಡಿ ಇಲ್ಲಿ ವಿ ನೋ ದ್ಯಾಟ್ ಇಟ್ ಈಸ್ ಮೈನಸ್ ಡೋ ವಿ ಬೈ ಡೋ ಆರ್ ಅಂತಂದ್ರೆ ಏನು ಬರೀಬೋದ್ರಿ ಇಲ್ಲಿ? ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಇಂಟು ಐ ಕ್ಯಾಪ್ ಮೈನಸ್ ಡೋ ವಿ ಬೈ ಡೋ ವೈ ಇಂಟು ಜೆ ಕ್ಯಾಪ್ ಅಂತ ಬರಿತೀವಿ. So E is equals to minus dou by dou x. What is V value here? A into xy into I cap minus dou by dou y of A into xy into J cap ಅಂತ ಬರಿತೀವಿ. ನೋಡಿ ಈ ಪಾರ್ಷಿಯಲ್ ಡಿಫರೆನ್ಷಿಯೇಷನ್ ಅಂತ ಹೇಳ್ತಾರೆ. ಯಾವಾಗಾದ್ರೆ ನಾವು ಎಕ್ಸ್ ವೈ ಝೆಡ್ ಅನ್ನ ಡಿಫರೆನ್ಶಿಯೇಟ್ ಮಾಡಬೇಕಾದ್ರೆ ದಟ್ ರೆಸ್ಪೆಕ್ಟಿವ್ ಟರ್ಮ್ ಮಾತ್ರ ಡಿಫರೆನ್ಶಿಯೇಟ್ ಮಾಡಬೇಕು, ಉಳಿದಿರೋ ಟರ್ಮ್ಸ್ನ ಕಾನ್ಸ್ಟೆಂಟ್ ಅಂತ ಇಮ್ಯಾಜಿನ್ ಮಾಡ್ಕೋಬೇಕು. ನೋಡಿ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರೆ ವೈ ಕಾನ್ಸ್ಟೆಂಟ್ ಅಂತ ಅನ್ಕೋಬೇಕು. ವಿತ್ ರೆಸ್ಪೆಕ್ಟ್ ಟು ವೈ ಡಿಫರೆನ್ಶಿಯೇಟ್ ಮಾಡ್ತಾ ಇದ್ರೆ ಎಕ್ಸ್ ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡಬೇಕು. ಹಾಗಿದ್ದಾಗ ಏನು ಬರುತ್ತೆ ಅಂತ ನೋಡೋಣ. ಸಿ ಹಿಯರ್, if I differentiate this, what I will get here? E becomes equals to minus a into y I cap minus a into x into j cap ಅಂತ ಬರೀಬಹುದು. ಓಕೆನಾ? Therefore, what is the magnitude? Magnitude is equals to root of minus ay whole square plus minus ax whole square ಅಂತ ಬರೀಬಹುದು. Therefore, E becomes equals to root of a square ಕಾಮನ್ ತೆಗೆದ್ರೆ ನಮಗೆ x, what is that value here? ಇನ್ನೇನಪ್ಪ ಇರುತ್ತೆ ನಿಮ್ಗೆ ಇಲ್ಲಿ y square plus x square ಅಂತ ಬರುತ್ತೆ. Therefore, simplify ಮಾಡೋಣ, ನಮ್ಗೆ ಏನು ಬರುತ್ತೆ ಅಂತ ನೋಡೋಣ. ಓಕೆ, ಸೊ E is equals to a square ಅಲ್ಲ a ಬರುತ್ತೆ into root of x square plus y square. What is this root of x square plus y square? It is the magnitude of the distance of that particular point ಅಂತ ಹೇಳ್ಬೋದು. ಸೊ a into r ಅಂತ ಬರಿತೀವಿ. ಸೊ ಅಕಾರ್ಡಿಂಗ್ ಟು ದ್ಯಾಟ್ ನಾವೇನಂತ ಹೇಳ್ಬೋದ್ರೆ, ನಾವಿಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತ ಹೇಳ್ತೀವಿ. ಸೊ ವಿಲ್ ಗೋ ವಿತ್ ಆಪ್ಷನ್ ಎ. ಐ ಹೋಪ್ ನೀವೆಲ್ಲರೂ ಫಾಲೋ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂತಾ ಇದ್ದೀನಿ. ಸೊ ವಿಲ್ ಗೆಟ್ ಆಪ್ಷನ್ ಎ. ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದೆ ಅಂತ ನೋಡೋಣ ಇಲ್ಲಿ. If the potential function is given by v is equals to 4x plus 3y, then the magnitude of electric field intensity at the point 2, 1 ಅಂದರೆ xy ವ್ಯಾಲ್ಯೂ ನಿಮಗೆ ಕೊಟ್ಟಿದ್ದಾರೆ. ಆ ಪಾಯಿಂಟ್ ಹತ್ರ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಎಷ್ಟಿದೆ, ದಟ್ಟು ಮ್ಯಾಗ್ನಿಟ್ಯೂಡ್, ನಾಟ್ ಇನ್ ವೆಕ್ಟಾರ್ ಫಾರ್ಮ್ ರೀ. ಸೊ ಹೇಗೆ ಬರುತ್ತೆ ನೋಡಿ ಇಲ್ಲಿ, ಇಟ್ ಈಸ್ ಆಲ್ಸೋ ವೇರಿಂಗ್ ಇನ್ ಪ್ಲೇನ್ ಅಲ್ಲಪ್ಪ. 4x plus 3y ಅಂದರೆ ಪೊಟೆನ್ಷಿಯಲ್ ಅದು ಪ್ಲೇನಲ್ಲಿ ವೇರಿ ಆಗ್ತಾ ಇದೆ ನಿಮಗೆ. ದೇರ್ಫೋರ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು ಮೈನಸ್ ಡೋ ವಿ ಬೈ ಡೋ ಎಕ್ಸ್ ಇಂಟು ಐ ಕ್ಯಾಪ್ ಪ್ಲಸ್ ಅನ್ನೋದಕ್ಕಿಂತ ಮೈನಸ್ ಅಂತ ಬರೆಯೋಣ, ಮೈನಸ್ ಡೋ ವಿ ಬೈ ಡೋ ವೈ ಇಂಟು ಜೆ ಕ್ಯಾಪ್ ಅಂತ ಬರೀಬಹುದು. ಸೊ ನೋಡಿ ಇಲ್ಲಿ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದ ನಮಗೆ ಎಕ್ಸ್ ಟರ್ಮ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಡಿಫರೆನ್ಶಿಯೇಟ್ ಆಫ್ ಎಕ್ಸ್ 4 plus 3y ಬರುತ್ತಲ್ಲ ನಿಮಗೆ. ಡಿಫರೆನ್ಶಿಯೇಷನ್ ಆಫ್ ಎಕ್ಸ್ ಪಾರ್ಷಿಯಲ್ ಡಿಫರೆನ್ಶಿಯೇಷನ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ ವಿಲ್ ಗೆಟ್ ದ ಆನ್ಸರ್ ಆಸ್ ಡೋ ವಿ ಬೈ ಡೋ ಎಕ್ಸ್. y is a constant ಅಂದರೆ y term will become 0 ಆಗುತ್ತೆ.
ಸೊ ನಮಗಿಲ್ಲಿ -4i ಮಾತ್ರ ಉಳಿಯುತ್ತೆ. ಅಷ್ಟೇ ಅಲ್ಲ, ಅಲ್ಲಿ ನಿಮ್ಗೆ ಏನಾಗುತ್ತೆ -3j ಮಾತ್ರ ಬರುತ್ತೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ದಿಸ್ ಇಸ್ ಇನ್ ವೆಕ್ಟಾರ್ ಫಾರ್ಮ್. ಅದೇ ನಿಮಗೆ ಮ್ಯಾಗ್ನಿಟ್ಯೂಡ್ ಬೇಕು ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು √(-4) ಹೋಲ್ ಸ್ಕ್ವೇರ್ ಪ್ಲಸ್ -3 ಹೋಲ್ ಸ್ಕ್ವೇರ್ ಅಂತ ಬರಿತೀವಿ. √16 ಪ್ಲಸ್ 9 ವಿಚ್ ಈಸ್ ಈಕ್ವಲ್ಸ್ ಟು 5. ಕರೆಕ್ಟಾ? ನೋಡಿ, ಎಕ್ಸ್ ವೈ ಇದ್ದಿದ್ರೆ ಎಕ್ಸ್ ವೈ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಇಲ್ಲಿ ಎಕ್ಸ್ ಟರ್ಮು ಇಲ್ಲ, ವೈ ಟರ್ಮು ಇಲ್ಲ, ಹಾಗಾಗಿ ನೋ ನೀಡ್ ಟು ವರಿ. ಸೊ ಆಪ್ಷನ್ ವಿಲ್ ಬಿ ಆಪ್ಷನ್ ಬಿ. ಬಿ ನೋಡಿ, ಒಂದ್ಸರಿ ನೀಟಾಗಿ ನೋಡ್ಕೊಳ್ಳಿ ಹೇಗೆ ಸಾಲ್ವ್ ಮಾಡಿದ್ದೀವಿ ಅಂತಂದ್ಬಿಟ್ಟು. ಯು ಗೆಟ್ 5 ನ್ಯೂಟನ್ ಪರ್ ಕೂಲಮ್. ವಿ ಶುಡ್ ನಾಟ್ ಮಿಸ್ ದ ಯೂನಿಟ್. ಸಿ ದ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಎಸ್, these are the few important models based on relation between electric field and electric potential. Now let us study about what is the electric potential energy. What is electric potential energy here? Electric potential energy ಏನ್ರಿ ಆಗತ್ತೆ ನಮ್ಗಿಲ್ಲಿ? ಸೊ ಹೌ ಕ್ಯಾನ್ ಯು ಡಿಫೈನ್ ದಟ್? ನೋಡಿ, ಡೆಫಿನೇಷನ್ ಪೊಟೆನ್ಷಿಯಲ್ಗೂ ಪೊಟೆನ್ಷಿಯಲ್ ಎನರ್ಜಿಗೂ ಸೇಮ್, ಆದರೆ ಮೀನಿಂಗ್ ಒಂದು ಸ್ವಲ್ಪ ಡಿಫರೆನ್ಸ್ ಇದೆ. ಅಲ್ಲಿ ವರ್ಕ್ ಡನ್ ಪರ್ ಯೂನಿಟ್ ಚಾರ್ಜ್, ಇಲ್ಲಿ ಜಸ್ಟ್ ವರ್ಕ್ ಡನ್ ಅಂತ ಹೇಳ್ತೀವಿ, ಜಸ್ಟ್ ವರ್ಕ್ ಡನ್. ದೇರ್ಫೋರ್ ದ ವರ್ಕ್ ಡನ್ to bring a charge from infinity to a point okay is called potential energy, electrostatic potential energy ಅಂತ ಹೇಳ್ತಾ ಇದೀವಿ. got the point? ಗೊತ್ತಾಯ್ತಲ್ವಾ? Therefore, see here, work done is nothing but it is a potential energy ಅಂತ ಹೇಳ್ತಾ ಇದೀವಿ. Therefore, you can say work done ಅಂದ್ರೆ ಏನಪ್ಪ, ಇಲ್ಲಿ V into Q ತಾನೆ, we can write it as U. Therefore, we can write V can also be written as potential energy per unit charge ಅಂತನೂ ಬರೀಬಹುದು. ಓಕೆನಾ? Now, see here, what is the potential energy difference ma? Potential energy difference ಏನಿಲ್ಲ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂತಂದಾಗ, what is the work done to move a charge from one point to another point in an electric field, that is called potential energy. If I say the 2 points are A and B, then UA minus UB is equals to W ಅಂತ ಬರೀಬಹುದು. UA minus UB is equals to W ಅಂತ ಬರಿತೀವಿ. This is the amount of work done to move a charge from point A to point B ಅಂತ ಹೇಳ್ತಾ ಇದೀವಿ. Now let us understand about what is the potential energy. What is the potential energy for system of two charges? ಟೂ ಚಾರ್ಜಸ್ ನಾವು ಕನ್ಸಿಡರ್ ಮಾಡೋಣ. ನೋಡಿ, ಪೊಟೆನ್ಷಿಯಲ್ ಎನರ್ಜಿ ನಾವು ಡಿಫೈನ್ ಮಾಡಬೇಕು, ಮೆಷರ್ ಮಾಡಬೇಕು ಅಂದರೆ ನಮಗೆ ಮಿನಿಮಮ್ 2 ಚಾರ್ಜ್ ಮಸ್ಟ್ ಅಂಡ್ ಶುಡ್ ಇರಲೇಬೇಕು ಅಂತ ಹೇಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಇಫ್ Q1 and Q2 are the two charges separated by a distance r, then potential energy is given by 1/4πε0 into Q1 Q2 divided by r ಅಂತ ಬರೀಬಹುದು. ಒನ್ ಡೈಮೆನ್ಷನ್ ನಿಮಗೆ. ಸೊ ಇನ್ ದ ಸೇಮ್ ಮ್ಯಾನರ್ ಫಾರ್ ಸಿಸ್ಟಮ್ ಆಫ್ ತ್ರೀ ಚಾರ್ಜಸ್ ನಾವು ಕನ್ಸಿಡರ್ ಮಾಡೋಣ. ಫಾರ್ 3 ಚಾರ್ಜಸ್ ಏನ್ರಿ ಬರುತ್ತೆ ನೋಡಿ, ಇಲ್ಲಿ ಲೆಟ್ ಅಸ್ ಸೇ ದಿಸ್ ಈಸ್ Q1 and this is Q2 and this is Q3 ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಡಿಸ್ಟೆನ್ಸ್ ಬಿಟ್ವೀನ್ Q1 and Q2? R12. ಇಲ್ಲಿ ನಿಮಗೆ R23 and this is R31 ಅಂತ ಹೇಳ್ಬೋದು. Therefore, what is the potential energy of system of 3 charges ಅಂತಂದಾಗ it is 1/4πε0 into ಎಲ್ಲಾದರೂ ಕಾಮನ್ ಬರುತ್ತೆ Q1 Q2 divided by R12 plus Q2 Q3 divided by R23 plus Q3 Q1 divided by R31 ಅಂತ ಬರೀಬಹುದು. This is about the potential energy of system of 3 charges.
ಗೊತ್ತಾದಲ್ವಾ? ಇದ್ರ ಮೇಲೆ ನಿಮಗೆ ಒಂದು ಮಾಡಲ್ಸ್ ನಿಮಗೆ ಪ್ರಾಬ್ಲಮ್ಸ್ ಬರುತ್ತೆ. ಅದು ಏನು ಅಂತಂದು ಡೈರೆಕ್ಟಾಗಿ ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ ಇಲ್ಲಿ. ಸೊ ಕೇಸ್ ಒನ್ ಏನಪ್ಪ ಇಲ್ಲಿ ಕೇಸ್ ಒನ್ ಅಂತಂದರೆ ನೋಡಿ, 3 ಚಾರ್ಜಸ್ ಇದೆ, Q1, Q2 and this is Q3. Is it right? All are separated by a distance r ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಇವಾಗ ನಾವು ಈ ಒಂದು ಚಾರ್ಜಸ್ನ ಓಕೆ ಇನ್ನು ಸ್ವಲ್ಪ ಡೌನ್ ಬರೀತೀನಿ, ಸೊ ದಟ್ ಇಟ್ ಹೆಲ್ಪ್ಸ್ ಯು ಟು ಅನಲೈಸ್. ಸೊ ಸಿ ಹಿಯರ್, Q1 is the charge, Q2 is the charge, Q3 is another charge. What is the distance between these 3 charges? r ಅಂತ ಹೇಳ್ತಾರೆ. ಇವಾಗ ಈ ಒಂದು ಚಾರ್ಜಸ್ನ ನಾವು ಕಾನ್ಫಿಗರೇಷನ್ ಚೇಂಜ್ ಮಾಡಬೇಕು. ಅಂದರೆ ಫಾರ್ ಎಕ್ಸಾಂಪಲ್, ಇಫ್ ಐ ವಾಂಟ್ ಟು ಬ್ರಿಂಗ್ ದಿಸ್ ಚಾರ್ಜ್ ಫರ್ದರ್, ನೋಡಿ ಇಲ್ಲಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಇದು ನಿಮಗೆ Q3 and this is Q1. ಸೊ ಥಿಂಕ್ ಮಾಡಿ, ಸಿ ಹಿಯರ್, ನನ್ನ ಡಿಸ್ಟೆನ್ಸ್ನ ಚೇಂಜ್ ಮಾಡ್ತಾ ಇದ್ದೀನಿ, ಕಾನ್ಫಿಗರೇಷನ್ನ ಚೇಂಜ್ ಮಾಡ್ತಾ ಇದ್ದೀನಿ, r ಡ್ಯಾಶ್ ಅಂತ ಅಂದ್ಬಿಟ್ಟು. therefore what is amount of work done? ನೋಡಿ, ಡಿಸೋಸಿಯೇಟ್ ಮಾಡಬೇಕಾದ್ರೂ ಇಲ್ಲ ಅಸೆಂಬಲ್ ಮಾಡಬೇಕಾದ್ರೂ ವಾಟ್ ಈಸ್ ಅಮೌಂಟ್ ಆಫ್ ವರ್ಕ್ ಡನ್ ಅಂತ ಹೇಳ್ತಾರೆ. ಸೊ ವರ್ಕ್ ಡನ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು, what can you say here? Okay, initial potential energy minus final potential energy. ಏನಿಲ್ಲ, ಗ್ರೇಟರ್ ಮೈನಸ್ ಸ್ಮಾಲರ್ ಮಾಡಿದ್ರೆ ಸಾಕಾಗುತ್ತೆ. ನೋಡಿ ಇಲ್ಲಿ W ಬಿಕಮ್ಸ್ ಈಕ್ವಲ್ಸ್ ಟು ಏನ್ರಿ ಬರುತ್ತೆ ನಿಮ್ಗೆ ಇಲ್ಲಿ 1/4πε0 ಇಂಟು Q1 Q2 ಡಿವೈಡ್ ಬೈ R ಪ್ಲಸ್ Q2 Q3 ಡಿವೈಡ್ ಬೈ R ಪ್ಲಸ್ Q3 Q1 ಡಿವೈಡ್ ಬೈ R. ದಿಸ್ ಇಸ್ ದ ಥಿಂಗ್, ಮೈನಸ್ 1/4πε0 ಇಂಟು ಸೇಮ್ ಸ್ಟೋರಿ Q1 Q2 divided by R dash plus Q2 Q3 divided by R dash plus Q3 Q1 divided by R dash ಅಂತ ಬರುತ್ತೆ. ಇವೆರಡು ಎನರ್ಜಿ ಪೊಟೆನ್ಷಿಯಲ್ ಡಿಫರೆನ್ಶಿಯೇಟ್ ಮಾಡಿದ್ರೆ, ಡಿಫರೆನ್ಸ್ ನಾವು ತಗೊಂಡಿದ್ದಾಗ ವಿಲ್ ಗೆಟ್ ವಾಟ್ ಈಸ್ ಅಮೌಂಟ್ ಆಫ್ ವರ್ಕ್ ಡನ್ ಟು ಡಿಸಾಲ್ವ್ ದ ಚಾರ್ಜಸ್ ಆರ್ ಟು ಅಸೆಂಬಲ್ ದ ಚಾರ್ಜಸ್ ಅಂತನೂ ಹೇಳ್ತೀವಿ. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದ ನೆಕ್ಸ್ಟ್ ಕಾನ್ಸೆಪ್ಟ್ ಆರ್ ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ನೋಡೋಣ. ಎ ಚಾರ್ಜ್ Q ಈಸ್ ರಿವಾಲ್ವಿಂಗ್ ಅರೌಂಡ್ ಎ ಸ್ಟೇಷನರಿ ಪ್ಲಸ್ Q ಚಾರ್ಜ್ ಅಂತ ಕೊಟ್ಟಿದ್ದಾರೆ ಇನ್ ಎ ಸರ್ಕಲ್ ಆಫ್ ರೇಡಿಯಸ್ R. If the force between the charges is capital F, then the work done of this motion will be. ಸೊ ಏನಂತ ಕೊಡ್ತಾ ಇದ್ದಾರೆ ನೋಡಿ ಇಲ್ಲಿ, there is a stationary charge plus Q and small charge Q is revolving around the stationary charge in a circle of radius R. Is it right? If the force between the charges is F, ಈ ಎರಡು ಚಾರ್ಜಸ್ ಮಧ್ಯದಲ್ಲಿ ನಿಮಗೆ ಫೋರ್ಸ್ ಅನ್ನೋದು ನಿಮಗೆ F ಆಗಿದ್ದರೆ then what is the work done of this motion? ಏನ್ರಿ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವಿಲ್ಲಿ? ವರ್ಕ್ ಡನ್ ಅಂತಂದಿದ್ದಾಗ, ಫಾರ್ ಎಕ್ಸಾಂಪಲ್ ಇದು ಚಾರ್ಜ್ ಈಸ್ ವರ್ಕ್ ಡನ್ ಬೈ ದ ಫೋರ್ಸ್ ಅಲ್ವಾ, ನಿಮಗೆ ವರ್ಕ್ ಡನ್ ಬೈ ದ ಫೋರ್ಸ್ ಅಟ್ ಎನಿ ಇನ್ಸ್ಟೆಂಟ್. ಸೊ ಕೇಳಿಸ್ಕೊಳ್ಳಿ ನೀಟಾಗೆ, ಅಟ್ ಎನಿ ಇನ್ಸ್ಟೆಂಟ್. ಸಿ ಹಿಯರ್, ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಡಿಸ್ಪ್ಲೇಸ್ಮೆಂಟ್ ಅನ್ನೋದು ಹೀಗಿರುತ್ತೆ, ಫೋರ್ಸ್ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿ ಆಕ್ಟ್ ಮಾಡ್ತಾ ಇರುತ್ತೆ. ಅಟ್ ಎನಿ ಇನ್ಸ್ಟೆಂಟ್ ದ ಆಂಗಲ್ ಬಿಟ್ವೀನ್ ಫೋರ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಚಾರ್ಜ್ ಈಸ್ 90 ಡಿಗ್ರಿ. therefore ವರ್ಕ್ ಡನ್ ಫಾರ್ಮುಲಾ ಏನಪ್ಪ ಆಗುತ್ತೆ? Fs cos 90 which is equal to 0 ಅಂತ ಹೇಳ್ಬೋದು. This is one way of understanding what is the work done. ಇಲ್ಲ ನಾವು ಇನ್ನೊಂದು ರೀತಿ ನಾವು ಅರ್ಥ ಮಾಡ್ಕೋಬಹುದು. ಏನು ಅಂತಂದಾಗ ಆಲ್ಟರ್ನೇಟ್ ಅಂತ ಕೊಟ್ಟಿರ್ತೀನಿ ನೋಡಿ ಇಲ್ಲಿ. ಯಾವುದಾದ್ರೂ 2 ಪಾಯಿಂಟ್ಸ್ ತಗೊಳ್ಳಿ ನೀವು ಇಲ್ಲಿ. ಕನ್ಸಿಡರ್ these 2 points A and these 2 point B ಅಂತ ತಗೊಳ್ಳೋಣ. ಪೊಟೆನ್ಷಿಯಲ್ ದ ಪಾಯಿಂಟ್ A VA ಅಂತ ತಗೊಳ್ತೀವಿ, ಪೊಟೆನ್ಷಿಯಲ್ ದ ಪಾಯಿಂಟ್ B ನ VB ಅಂತ ತಗೊಳ್ಳೋಣ. ನೋಡಿ ಇಲ್ಲಿ VA ಅನ್ನೋದು ಸೇಮ್ ಡಿಸ್ಟೆನ್ಸ್ ಅಲ್ಲಿ ಇರುತ್ತೆ, VB ಅನ್ನೋದು ಸಹ
B ಅನ್ನೋದು ಸೇಮ್ ಡಿಸ್ಟೆನ್ಸ್ ಇರುತ್ತೆ. therefore we can say that work done by the force to move a charge from one point to another point. ಒಂದು ಪಾಯಿಂಟ್ ಇನ್ನೊಂದು ಪಾಯಿಂಟ್ ಮೂವ್ ಆಗಬೇಕು ಅಂತಂದ್ರೆ what is the formula here? VA minus VB ನಾವು ತಗೊಂಡಿದ್ದಾಗ it becomes equals to 0 because potential at the point A is equals to potential at the point B ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತಾ ಹೇಗೆ ಸಾಲ್ವ್ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ಸೀದಾ ನೆಕ್ಸ್ಟ್ ಕ್ವಶನ್ ಏನು ಹೇಳ್ತಾ ಇದಾರೆ ಅಂತ ಅಬ್ಸರ್ವ್ ಮಾಡಿ. ಸೊ ಪ್ಲೀಸ್ ರೀಡ್ ದ ಕ್ವಶನ್ ವಾಟ್ ದೇ ಸೇಯಿಂಗ್ ಟು ಅಸ್ ಹಿಯರ್. ಏನು ಹೇಳ್ತಾ ಇದಾರೆ ನೋಡಿ ಇಲ್ಲಿ. 3 particles each having a charge of 10 microcoulomb ಇದು 10 microcoulomb are placed at the corners of an equilateral triangle of side 10 centimeter. The electrostatic potential energy of the system is. ನಾನು ಜಸ್ಟ್ ಹಿಂಟ್ ಕೊಡ್ತೀನಿ, ನೀವೇ ಆನ್ಸರ್ ಮಾಡಿ. ಇಷ್ಟು ಮುಂಚೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ. Let us say this is a Q1 and this is a Q2 and this is Q3. They are placed at the corners of an equilateral triangle. What is the distance here? Distance between any two charges ನಿಮಗೆ 10 centimeter ಅಂತ ಮೆನ್ಷನ್ ಮಾಡಿದ್ದಾರೆ. Because it is placed at the corners of equilateral triangle. Therefore, what is the potential energy? U is equals to ಏನಪ್ಪ ಫಾರ್ಮುಲಾ 1 by 4 pi epsilon naught into Q1 Q2 divided by A plus Q2 Q3 divided by A plus Q3 Q1 divided by A. Is it right? So Q1 Q2 values ಎಲ್ಲ ನಿಮಗೆ ಕೊಟ್ಟಿದ್ದಾರೆ. What is the value of Q1 Q2 Q3 values ಎಷ್ಟಪ್ಪ ಕೊಟ್ಟಿದ್ದಾರೆ ನಿಮ್ಗೆ ಇಲ್ಲಿ. Q1 is equals to Q2 is equals to Q3 which is nothing but 10 microcoulomb. nothing but 10 into 10 to the power of minus 6 coulomb ಅಂತ ಬರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ, ಸಿಂಪ್ಲಿಫೈ ಮಾಡೋಣ, ಯು ವಿಲ್ ಗೆಟ್ ದ ಆನ್ಸರ್. ಎಷ್ಟು ಬರುತ್ತೆ ಮಾಡ್ತೀರಲ್ವಾ? ಸೊ ಡೂ ಇಟ್ ಬೈ ಯುವರ್ ಸೆಲ್ಫ್. ನೀವೇ ಸಾಲ್ವ್ ಮಾಡಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಕಮೆಂಟ್ ಮಾಡಿ. ಇಫ್ ಯು ಡೂ ಇಟ್ ಯು ವಿಲ್ ಗೆಟ್ ದ ಆನ್ಸರ್ ಆಸ್ 27 joules. 27 joules ಬರ್ಬೇಕು ನಿಮಗೆ ಆನ್ಸರ್. ಚೆಕ್ ಮಾಡಿಕೊಳ್ಳಿ ಒಂದ್ಸರಿ. ಗಾಟ್ ದ ಪಾಯಿಂಟ್ ಮಾ? ಸೊ ಸೀದಾ ನೆಕ್ಸ್ಟ್ concept, that is capacitance. Okay, before going to see what is capacitance, let us understand what is the meaning of capacitor. ಕೆಪಾಸಿಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಕೆಪಾಸಿಟರ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ದ ಡಿವೈಸ್ used to store electric charge. The device used to store electric charge or ಇನ್ನೊಂದು ರೀತಿ ಹೇಳ್ಬೋದು ಏನಪ್ಪಾ ಅಂತಂದಾಗ ಯೂಸ್ ಟು ಸ್ಟೋರ್ ಎನರ್ಜಿ in the presence of electric field ಅಂತ ಹೇಳ್ತಾರೆ. in the presence of electric field is called capacitor ಅಂತ ಹೇಳ್ತಾ ಇದೀವಿ. is called capacitor. ಓಕೆನಾ? so what is the capacitance of what is meaning of capacitance? Capacitance ಅಂದ್ರೆ ನೋಡೋಣ. for example, let us consider a conductor of radius capital R. ಓಕೆನಾ? ನೋಡಿ ಇಲ್ಲಿ ಈ ಕಂಡಕ್ಟರ್ಗೆ ನಾನು ಪ್ಲಸ್ ಕ್ಯೂ ಚಾರ್ಜ್ ಕೊಡ್ತಾ ಹೋಗ್ತಾ ಇರ್ತೀನಿ. ನಾನು ಯಾವಾಗಾದ್ರೆ ಕ್ಯೂ ಚಾರ್ಜ್ ಅನ್ನೋದು ನಾನು ಕೊಡ್ತಾ ಇರ್ತೀನೋ ಒಂದು ವಿಷಯದನ್ನ ಅರ್ಥ ಮಾಡ್ಕೋಬೇಕು, ಅದರ ಪೊಟೆನ್ಷಿಯಲ್ ಅನ್ನೋದು ಸಹ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. therefore charge given is directly proportional to potential or potential is directly proportional to charge given ಅಂತ ಹೇಳ್ತಾರೆ. so removing the proportionality I can write some equality with some constant C. that C is called as what is the capacitance ಅಂತ ಹೇಳ್ತೀವಿ. that C is called as a capacitance. ಅರ್ಥ ಆಯ್ತಲ್ವಾ? therefore we can say define. how can I define capacitance here? ನಮಗೆ ಗೊತ್ತಿದೆ, we know that C is equals to Q by V. What is the meaning of that? As the charge given to a capacitor increases, potential will also increase. therefore at any instant Q by V remains constant. ಅರ್ಥ ಮಾಡ್ಕೊಂತ ಇದೀರಲ್ವಾ? ಸೊ ತುಂಬಾ ಜನ ಮಕ್ಕಳು ಕನ್ಫ್ಯೂಸ್ ಮಾಡ್ಕೊಂತಾರೆ. ಏನು ಅಂತಂದ್ರೆ ಕೆಪಾಸಿಟೆನ್ಸ್ ಫಾರ್ಮುಲಾ ನೋಡ್ಬಿಟ್ಟು Q by V ಅಂತ ಅಂದ್ಬಿಟ್ಟು C ಅನ್ನೋದು Q
ಚಾರ್ಜ್ಗೆ ಪ್ರಪೋರ್ಷನಲ್ ಆಗಿರುತ್ತೆ ಡೈರೆಕ್ಟ್ಲಿ, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಪೊಟೆನ್ಷಿಯಲ್ ಅಂತ ಭ್ರಮೆಯಲ್ಲಿರ್ತಾರೆ, ಅದು ಸುಳ್ಳು. ಓಕೆನಾ? ದೇರ್ ಫೋರ್ ಯಾವಾಗಾದ್ರೆ ಕ್ಯೂ ಇನ್ಕ್ರೀಸ್ ಆಗ್ತಾ ಇರುತ್ತೋ ವಿ ಸಹ ಇನ್ಕ್ರೀಸ್ ಆಗ್ತಾ ಇರುತ್ತೆ. ಸೊ ಸಿ ವಿಲ್ ಬಿಕಮ್ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಹಿಯರ್? ಎಸ್ ಐ ಯೂನಿಟ್ ಆಫ್ ಕೆಪಾಸಿಟೆನ್ಸ್ ಈಸ್ ಫ್ಯಾರೆಡ್. ಫ್ಯಾರೆಡ್ ಅಂತ ಹೇಳ್ತೀವಿ, ಡಿನೋಟ್ ಬೈ ಕ್ಯಾಪಿಟಲ್ ಎಫ್. ಓಕೆನಾ? ದೇರ್ ಫೋರ್ ವಾಟ್ ಈಸ್ ದ ಥಿಂಗ್ ಅದರ್ ಯೂನಿಟ್ಸ್ ಆಲ್ಸೋ ಯೂಸ್ ಮಾಡ್ತೀವಿ ಟು ಮೆಜರ್ ದ ಕೆಪಾಸಿಟೆನ್ಸ್, ದಟ್ ಈಸ್ ಪಿಕೋ ಮೈಕ್ರೋ ಫ್ಯಾರೆಡ್ ಅಂತ ಹೇಳ್ತಾವು, ಇಲ್ಲ ಪಿಕೋ ಫ್ಯಾರೆಡ್ ಅಂತ ಕನ್ಸಿಡರ್ ಮಾಡ್ಬೋದು. 1 ಮೈಕ್ರೋ ಫ್ಯಾರೆಡ್ ವ್ಯಾಲ್ಯೂ ಎಷ್ಟಪ್ಪ ಅಂತಂದ್ರೆ 10⁻⁻6 ಫ್ಯಾರೆಡ್, and 1 ಪಿಕೋ ಫ್ಯಾರೆಡ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು 10⁻⁻12 ಫ್ಯಾರೆಡ್ ಅಂತ ಹೇಳ್ತಾ ಇದೀವಿ. ಈ ವ್ಯಾಲ್ಯೂಸ್ ನಮ್ಮ ಮಸ್ಟ್ ಅಂಡ್ ಶುಡ್ ನಮಗೆ ನೆನಪಿರಬೇಕು. ಯಾಕೆಂತಂದಾಗ ಇವೆಲ್ಲ ನಮ್ಗೆ ಕೊಡಲ್ಲ, ಕೆಪಾಸಿಟೆನ್ಸ್ ನಿಮಗೆ ಪಿಕೋ ಮತ್ತು ಮೈಕ್ರೋ ಅಲ್ಲಿ ಕೊಟ್ಬಿಟ್ಟಿರ್ತಾರೆ. ದಟ್ ಈಸ್ ದ ಕೆಪಾಸಿಟೆನ್ಸ್, ದಟ್ ಈಸ್ ದ ಕೆಪಾಸಿಟೆನ್ಸ್, or it is a ratio of charge given to a conductor to potential increase, ಇಲ್ಲ rise in potential ಅಂತ ಹೇಳ್ತೀವಿ. Now let us say what is the capacitance of a spherical conductor. Capacitance of a spherical conductor, spherical conductor ಅಂತ ತಗೊಳ್ಳೋಣ. Capacitance of a spherical conductor is given by C is equals to ನೋಡಿ ಇಲ್ಲಿ 4 pi epsilon naught, 4 pi epsilon naught into capital R ಅಂತ ಬರಿತೀವಿ. So from this we can say that capacitance is directly proportional to a radius of the spherical conductor. If I consider the more radius conductor, okay, capacitance will also be more. Less radius ಇದ್ರೆ less capacitance ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಇಲ್ಲಿ ಕೆಲವು ಪಾಯಿಂಟ್ ನ ನೋಟ್ ಅಲ್ಲಿ ನಾವು ಕಲಿಯೋಣ. Let us consider the two spherical conductors having the radius R1 and which is given a charge Q1 and having the potential V1 ಅಂತ ಹೇಳ್ತಿದ್ದಾರೆ. ಇನ್ನೊಂದು ಚಾರ್ಜ್ ನ ಕಂಡಕ್ಟರ್ ಅಂತ ತಗೊಂತಾ ಇದೀನಿ. Let us say R2 is the radius of the second conductor. ನೋಡಿ ಇಲ್ಲಿ let us consider the first conductor of radius R1 has given a charge Q1, potential is V1, capacitance C1 ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಕಂಡಕ್ಟರ್ ನಾನು ತಗೊಳ್ತಾ ಇದ್ದೀನಿ, ರೇಡಿಯಸ್ R2 ಇದೆ, ಇದಕ್ಕೆ Q2 ಚಾರ್ಜ್ ಕೊಟ್ಟಿದ್ದೀವಿ, ಪೊಟೆನ್ಷಿಯಲ್ V2 ಆಗಿರುತ್ತೆ, ಕೆಪಾಸಿಟೆನ್ಸ್ C2 ಆಗಿರುತ್ತೆ. ಕರೆಕ್ಟಾ? ಇವಾಗ ಏನ್ ಮಾಡ್ತಾ ಇದೀವಿ ನಾವು ಅಂತಂದ್ರೆ ಈ ಎರಡೂ ಕಂಡಕ್ಟರ್ಸ್ ನಾನು ಜಾಯಿನ್ ಮಾಡ್ತಾ ಇದ್ದೀನಿ ಮೆಟಾಲಿಕ್ ಸ್ಟ್ರಿಂಗ್ ಇಂದ ಎರಡನ್ನ ಜಾಯಿನ್ ಮಾಡ್ತಾ ಇದ್ದಾಗ ನ್ಯೂ ಚಾರ್ಜ್, ವಾಟ್ ಈಸ್ ದ ನ್ಯೂ ಚಾರ್ಜ್ Q1 ಡ್ಯಾಶ್ ಏನಾಗುತ್ತೆ ಅಂಡ್ ವಾಟ್ ಈಸ್ ದ Q2 ಡ್ಯಾಶ್. ರೇಡಿಯಸ್ ಅಷ್ಟೇ ಇರುತ್ತಪ್ಪ, ಇದು R2 ಇರುತ್ತೆ ಮತ್ತೆ ಇಲ್ಲಿ R1 ಇರುತ್ತೆ. ಓಕೆನಾ? therefore according to law of conservation of charge, total charge in the system ಅನ್ನೋದು ಯಾವತ್ತೇ ಆಗಲಿ it will be Q1 plus Q2 and is also equals to Q1 dash plus Q2 ಡ್ಯಾಶ್ ಅಂತ ಬರಿತೀವಿ. ಗೊತ್ತಾಯ್ತಾ? ಯಾವಾಗ ಎರಡು ಕನೆಕ್ಟ್ ಮಾಡ್ತೀವೋ ಅವಾಗ ಏನಾಗುತ್ತೆ, ಪೊಟೆನ್ಷಿಯಲ್ ಆಫ್ ದ ಫಸ್ಟ್ ಸ್ಪಿಯರ್ ಮಸ್ಟ್ ಬಿಕಮ್ ಈಕ್ವಲ್ ಟು ಪೊಟೆನ್ಷಿಯಲ್ ಆಫ್ ದ ಸೆಕೆಂಡ್ ಸ್ಪಿಯರ್ ಅಂತ ಹೇಳ್ತಾ ಇದೀವಿ. therefore ಅಬ್ಸರ್ವ್ ಮಾಡಿ, ವಾಟ್ ಇಸ್ ದ ನ್ಯೂ ಚಾರ್ಜ್ ಆನ್ ದ ಫಸ್ಟ್ ಸ್ಪಿಯರ್, ನ್ಯೂ ಚಾರ್ಜ್ ಆನ್ ದ ಫಸ್ಟ್ ಸ್ಪಿಯರ್ ಏನಾಗುತ್ತೆ ಅಂತ ನೋಡೋಣ. Q1 ಡ್ಯಾಶ್, ವಾಟ್ ಇಸ್ ದ ವ್ಯಾಲ್ಯೂ ಆಫ್ Q1 ಡ್ಯಾಶ್? Q1 ಡ್ಯಾಶ್ ಅನ್ನೋದು ಯಾವತ್ತೇ ಆಗಲಿ ನಿಮಗೆ R1 into Q divided by R1 plus R2 ಅಂತ ಬರುತ್ತೆ. What is the charge on the new charge on the second sphere here? R2 into Q divided by R1 plus R2 ಅಂತ ಬರಿತಾ ಇದ್ದೀವಿ. These are the new charges when the two conductors or when two spherical conductors are connected by a metallic string ಅಂತ ಹೇಳ್ತೀವಿ. ಗೊತ್ತಾಯ್ತಾ? and what is the net potential? ಕಾಮನ್ ಪೊಟೆನ್ಷಿಯಲ್ ಏನ್ರಿ ಆಗತ್ತೆ ನಮ್ಗಿಲ್ಲಿ? ಕಾಮನ್ ಪೊಟೆನ್ಷಿಯಲ್ VC is equals to net charge divided by C equivalent ಅಂತ ಹೇಳ್ತಾರೆ. what is net charge here? C1 V1 plus C2 V2 divided by C1 plus C2 ಅಂತ ಹೇಳ್ತೀವಿ. this is the common potential
when both the spheres are connected to each other with a metallic string ಅಂತ ಹೇಳ್ತಾ ಇದೀವಿ. ಗೊತ್ತಾಯ್ತಲ್ವಾ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ಸೊ ವಾಟ್ ಇಸ್ ದ ಎನರ್ಜಿ, ವಾಟ್ ಇಸ್ ದ ಎನರ್ಜಿ ಆಫ್ ಎ ಕಂಡಕ್ಟರ್, ಎನರ್ಜಿ ಆಫ್ ಎ ಕೆಪಾಸಿಟರ್ ಆಮೇಲೆ ಡಿಸ್ಕಸ್ ಮಾಡ್ಕೊಳ್ಳೋಣ. ಎನರ್ಜಿ ಆಫ್ ಕೆಪಾಸಿಟರ್ ಯು ಅನ್ನೋದು ನಿಮಗೆ ಹಾಫ್ CV² ಅಂತನೂ ಬರುತ್ತೆ. Now let us see what are the points about what is that capacitor and different types of capacitors ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. different types of capacitors, different types of capacitors. First one, there are different types. First one ಬಂದ್ಬಿಟ್ಟು ನಿಮಗೆ parallel plate, ನಮ್ಮ ಸಿಲೆಬಸ್ ಅಲ್ಲಿ ಇರೋದು ಇದೆ ನಿಮಗೆ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್, ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ತೀವಿ. ಆ್ಯಂಡ್ ಸೆಕೆಂಡ್ ಒನ್ ಏನಪ್ಪ ಅಂತಂದರೆ, ಓಕೆ ಇದ್ರ ಬರ್ದಿಲ್ಲ ನಿಮಗೆ, ವೆನ್ ಎವರ್ ವಿ ಕನ್ಸಿಡರ್ ದ ಟೂ ಪ್ಯಾರಲಲ್ ಪ್ಲೇಟ್ಸ್, ಪ್ಲೇಟ್ಸ್ ಅಂದರೆ ಬೇರೆ ಏನೂ ಅಲ್ಲ, ಇಟ್ ಈಸ್ ನಥಿಂಗ್ ಬಟ್ ಕಂಡಕ್ಟಾರ್ಸ್ ಅಂತ ಅರ್ಥ ಮಾಡ್ಕೋಬೇಕು. ನೋಡಿ ಇಲ್ಲಿ +Q ಚಾರ್ಜ್ ಇರುತ್ತೆ, ಇದು -Q ಚಾರ್ಜ್ ಇರುತ್ತೆ. ಇವೆರಡರ ಮಧ್ಯದಲ್ಲಿ ಡಿಸ್ಟೆನ್ಸ್ ಅನ್ನೋದು D ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ ನೋಡಿ ಇಲ್ಲಿ ಎ ಈಸ್ ದ ಏರಿಯಾ ಆಫ್ ಈಚ್ ಪ್ಲೇಟ್, ಏರಿಯಾ ಆಫ್ ಈಚ್ ಪ್ಲೇಟ್ ಅಂತ ತಗೊಳ್ತಾ ಇದ್ದೀವಿ. ಆ್ಯಂಡ್ ಬಿ ಅಲ್ಲ, ಡಿ ಅನ್ನೋದು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತ ಹೇಳ್ತಾ ಇದ್ದೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಂತ ನಾವು ಕನ್ಸಿಡರ್ ಮಾಡಿದ್ದಾಗ we can say capacitance of a parallel plate capacitor is equals to ε0A by D ಅಂತ ಬರಿತೀವಿ. ದಟ್ ಮೀನ್ಸ್ ಯಾವಾಗಿದು ಇನ್ ಏರ್, ಇನ್ ದ ಪ್ರೆಸೆನ್ಸ್ ಆಫ್ ಏರ್ ಅಂತ ಹೇಳ್ತೀವಿ, ಆರ್ ವ್ಯಾಕ್ಯೂಮ್ ಬಿಟ್ವೀನ್ ದ ಪ್ಲೇಟ್ಸ್. ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಏರ್ ಫಿಲ್ ಆಗಿರ್ಬೋದು, ಇಲ್ಲ ವ್ಯಾಕ್ಯೂಮ್ ಫಿಲ್ ಆಗಿದ್ದಾಗ ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ C0 ಅಂತ ರೆಪ್ರೆಸೆಂಟ್ ಮಾಡ್ಕೊಳ್ಳೋಣ. ಇಟ್ ಈಸ್ ದ ε0A by D. ಅಂದರೆ ಕೆಪಾಸಿಟೆನ್ಸ್ ಅನ್ನೋದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಗಿರುತ್ತೆ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅಂತನೂ ಹೇಳ್ಬೋದು. ಗೊತ್ತಾಯ್ತಲ್ವಾ? ನಾವು ಲೆಟ್ ಅಸ್ ಸಿ ದಟ್ ಇವಾಗ ಕೆಪಾಸಿಟರ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. ಒಂದಕ್ಕೆ +Q ಚಾರ್ಜ್ ಇದೆ, ಇನ್ನೊಂದು -Q ಚಾರ್ಜ್ ಇದೆ. ಇವಾಗ ಇದರಲ್ಲಿ ನಿಮಗೆ ಏನಂತ ಹೇಳ್ತಾ ಇದ್ದೀವಿ, ಇಫ್ ಎ ಡೈಎಲೆಕ್ಟ್ರಿಕ್ ಈಸ್ ಫಿಲ್ಡ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ನೋಡಿ ಇಲ್ಲಿ ಎರಡು ಪ್ಲೇಟ್ಸ್ ಮಧ್ಯದಲ್ಲಿ ಡೈಎಲೆಕ್ಟ್ರಿಕ್ನ ನಾವು ಫಿಲ್ ಮಾಡ್ತಾ ಇದ್ದೀವಿ. ಡೈಎಲೆಕ್ಟ್ರಿಕ್ ಅಂತಂದರೆ ಒಂದು ಇನ್ಸುಲೇಟಿಂಗ್ ಮೆಟೀರಿಯಲ್ ಹ್ಯಾವಿಂಗ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ನ ಫಿಲ್ ಮಾಡಿದ್ದಾಗ ಅದರ ಹೊಸ ಕೆಪಾಸಿಟೆನ್ಸ್ ಅನ್ನೋದೇನಾಗುತ್ತೆ, C ಇನ್ ದ ಪ್ರೆಸೆನ್ಸ್ ಆಫ್ ಡೈಎಲೆಕ್ಟ್ರಿಕ್ ಮೀಡಿಯಮ್ ಇಸ್ ಈಕ್ವಲ್ಸ್ ಟು ಇಟ್ ವಿಲ್ ಬಿ ಇನ್ಕ್ರೀಸ್ಡ್ K ಇಂಟು ε0A by D ಅಂತ ಬರೀಬೋದು, ವಿಚ್ ಇಸ್ ನಥಿಂಗ್ ಬಟ್ K ಇಂಟು C0 ಅಂತ ಬರಿತೀವಿ. K ಟೈಮ್ಸ್ ಇನ್ಕ್ರೀಸ್ ಆಗುತ್ತೆ, K ಟೈಮ್ಸ್ ನಿಮಗೆ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವ ಏನು ಹೇಳ್ತಾ ಇದೀವಿ ಅಂತ ಅಂದ್ಬಿಟ್ಟು. ನಾವು ಸಪೋಸ್ ಸಿ ದಟ್ ನೆಕ್ಸ್ಟ್ ಪಾಯಿಂಟ್ ಇಲ್ಲಿ ಬರಿತಾ ಇದ್ದೀನಿ. ಇಫ್ ಎ ಡೈಎಲೆಕ್ಟ್ರಿಕ್ ಆಫ್ ಥಿಕ್ನೆಸ್ T having dielectric constant K is placed between the plates of a capacitor. ಅವಾಗ ಏನಾಗುತ್ತೆ ನಮಗೆ ಅಂತಂದಾಗ ಎಫೆಕ್ಟಿವ್ ಕೆಪಾಸಿಟೆನ್ಸ್ ವಿಲ್ ಬಿಕಮ್ ಈಕ್ವಲ್ಸ್ ಟು ε0A ಡಿವೈಡ್ ಬೈ D ಮೈನಸ್ T ಪ್ಲಸ್ T ಬೈ K ಅಂತ ನಾವು ಯೂಸ್ ಮಾಡ್ತೀವಿ. ε0A ಡಿವೈಡ್ ಬೈ D ಮೈನಸ್ T ಪ್ಲಸ್ T ಬೈ K ಫಾರ್ n ನಂಬರ್ ಆಫ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್. n ನಂಬರ್ ಆಫ್ ಸ್ಲ್ಯಾಬ್ಸ್ನ ಪ್ಲೇಸ್ ಮಾಡ್ತಾ ಇದೀವಿ ಆ ರೀತಿ ನಾವು. ಫಾರ್ n ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ಸ್ ನಾವು ಇಂಟ್ರೊಡ್ಯೂಸ್ ಮಾಡಿದ್ದಾಗ ನೋಡಿ, ಫಾರ್ ಎಕ್ಸಾಂಪಲ್ ದರ್ ಆರ್ ಟೂ ಪ್ಲೇಟ್ಸ್ ಆಫ್ ಎ ಕೆಪಾಸಿಟರ್ ಅಂತ ಕನ್ಸಿಡರ್ ಮಾಡೋಣ. ಇದರಲ್ಲಿ ನಿಮಗೆ ಅಬ್ಸರ್ವ್ ಮಾಡಿ, ದರ್ ಈಸ್ ಒನ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ whose constant is K1, thickness is T1. ಇನ್ನೊಂದು ತಗೊಳ್ತೀನಿ ನಾನು ಇವಾಗ. ಐ ವಿಲ್ ಟೇಕ್ ಒನ್ ಮೋರ್ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ and I will insert between the two plates of a capacitor. ಇದರ thickness T2 ಇರುತ್ತೆ, ಇದು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K2 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಇನ್ನೂ ಒಂದು ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇದರ ಥಿಕ್ನೆಸ್ ಅನ್ನೋದು ನಿಮಗೆ T3 ಇದೆ.
ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ K3 ಇದೆ ಅಂತ ಕನ್ಸಿಡರ್ ಮಾಡೋಣ. ಇವಾಗ ಇನ್ನೂ ಒಂದು ಸ್ಲ್ಯಾಬ್ನ ನಾವು ಇಂಟ್ರೊಡ್ಯೂಸ್ ಮಾಡೋಣ. ವಾಟ್ ಈಸ್ ದಿಸ್? ಸಿ ಹಿಯರ್, ಇದು ಥಿಕ್ನೆಸ್ T4 ಇದೆ, ನಿಮಗೆ K4 ಈಸ್ ದ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಹಾಗಿದ್ದಾಗ ವಾಟ್ ಈಸ್ ದ ಎಫೆಕ್ಟಿವ್ ಕೆಪಾಸಿಟೆನ್ಸ್? ಸಿ ಈಕ್ವಲೆಂಟ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಸಿ ಡ್ಯಾಶ್ ಬಿಕಮ್ಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಮೈನಸ್ ಆಫ್ ಎಷ್ಟು ಸ್ಲ್ಯಾಬ್ಸ್ ಇದ್ರೆ ಅಷ್ಟು T1 ಪ್ಲಸ್ T2 ಪ್ಲಸ್ ಸೋ ಆನ್, ಓಕೆ, ಪ್ಲಸ್ D1 ಬೈ T1, ಸಾರಿ D1 ಬೈ D1 ಅಲ್ಲರಿ ಇಲ್ಲಿ ಬರೋದು ನಿಮಗೆ T1 ಬೈ K1 ಅಂತ ಬರುತ್ತೆ. T1 ಬೈ K1 ಪ್ಲಸ್ T2 ಬೈ K2 ಪ್ಲಸ್ ಸೋ ಆನ್ ಅಂತ ಬರಿತೀವಿ. ದಿಸ್ ಇಸ್ ಹೌ ವಿ ಕ್ಯಾನ್ write the effective capacitance when a dielectric slabs are introduced between the two plates of a capacitor. ಗೊತ್ತಾಯ್ತಲ್ವಾ? And here we have to make that for a metal, okay, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅನ್ನೋದು ಇನ್ಫಿನಿಟಿ ಆಗಿರುತ್ತೆ. ಎಕ್ಸಾಂಪಲ್ ನೋಡಿ ಇಲ್ಲಿ, ಎಕ್ಸಾಂಪಲ್ ಸಿ ಹಿಯರ್, ಐ ವಿಲ್ ಟೇಕ್ ಎ ಕೆಪಾಸಿಟರ್ ಹ್ಯಾವಿಂಗ್ ಪ್ಲಸ್ ಕ್ಯೂ ಚಾರ್ಜ್ ಆನ್ ಒನ್ ಪ್ಲೇಟ್ ಮೈನಸ್ ಕ್ಯೂ ಚಾರ್ಜ್ ಆನ್ ಅನದರ್ ಪ್ಲೇಟ್. ಇವಾಗ ನೋಡಿ ಇಲ್ಲಿ ಸಿಂಪಲ್ ಆಗಿ ನಿಮಗೆ ಒಂದು ಮೆಟಾಲಿಕ್ ಸ್ಪ್ರಿಂಗ್ನ ಕನೆಕ್ಟ್ ಮಾಡ್ತಾರೆ. ಇಲ್ಲಿ ಮೆಟಾಲಿಕ್ ಸ್ಪ್ರಿಂಗ್, ದಿಸ್ ಇಸ್ ಎ ಮೆಟಲ್ ರೀ, ದಿಸ್ ಇಸ್ ಎ ಮೆಟಲ್. ಹಾಗಿದ್ದಾಗ ವಾಟ್ ಈಸ್ ದ ಕೆಪಾಸಿಟೆನ್ಸ್ ಅಂತ ಕೇಳ್ತಾರೆ. ಕೆಪಾಸಿಟೆನ್ಸ್ ವಿಲ್ ಗೋಸ್ ಟು ಇನ್ಫಿನಿಟಿ ಅಂತ ಹೇಳ್ತಾರೆ. ಕೆಪಾಸಿಟೆನ್ಸ್ ವಿಲ್ ಗೋ ಟು ಇನ್ಫಿನಿಟಿ ಬಿಕಾಸ್ ಫಾರ್ ಎ ಮೆಟಲ್ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಇಸ್ ಈಕ್ವಲ್ಸ್ ಟು ಇನ್ಫಿನಿಟಿ ಅಂತ ಹೇಳ್ತೀವಿ. ನೋಡಿ ಫಿಲ್ ಆಗಿದ್ರು ಇನ್ಫಿನಿಟಿಗೆ ಹೋಗುತ್ತೆ. ನೋಡಿ ಈ ಎಡ್ಜಿಂದ ಈ ಎಂಡ್, ಇಲ್ಲ ಈ ಎಂಡಿಂದ ಈ ಎಂಡ್ಗೆ ಎರಡೂ ಪ್ಲೇಟ್ಸ್ಗೂ ನಾವು ಒಂದು ಸ್ಮಾಲ್ ಸ್ಟ್ರಿಂಗ್ ಕನೆಕ್ಟ್ ಮಾಡಿದ್ರು ಸಹ ಕೆಪಾಸಿಟೆನ್ಸ್ ಅನ್ನೋದು ಇನ್ಫೈನೈಟ್ಗೆ ರೀಚ್ ಆಗುತ್ತೆ ಅಂತ ಹೇಳ್ಬೋದು. That is about the point we have to learn about the effect of dielectric on the capacitance. ನೋಡಿ ನೆಕ್ಸ್ಟ್ ಟೈಪ್ ಆಫ್ ಕೆಪಾಸಿಟರ್ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ವಾಟ್ ಈಸ್ ದಟ್ ಅಂತಂದಾಗ ಸೆಕೆಂಡ್ ಒನ್ ದಟ್ ಈಸ್ ವಿ ಕ್ಯಾನ್ ಸೇ ಸಿಲಿಂಡ್ರಿಕಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ತಾರೆ. ಸಿಲಿಂಡ್ರಿಕಲ್ ಪ್ಲೇಟ್ ಕೆಪಾಸಿಟರ್. Whenever we consider cylindrical plate capacitor, what is the capacitance? What is the capacitance? C ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದಾಗ it is equals to 2 pi epsilon naught L divided by, you can write it as a log to the base E B by A ಅಂತ ಹೇಳ್ತಾರೆ. What is this B and A? B ಅಂದ್ರೆ ಏನಪ್ಪಾ ಅಂದ್ರೆ it is a radius of inner plate of the capacitor and outer plate of the capacitor ಅಂತ ಹೇಳ್ತೀವಿ. Let us see here, this is a point to be noted. ನೋಡಿ ಇಲ್ಲಿ is a B is the outer radius of the thing. ನೋಡಿ ಇಲ್ಲಿ ಕೆಪಾಸಿಟರ್ ನ ಗ್ರೌಂಡ್ ಮಾಡಿರ್ತೀವಿ. ಓಕೆನಾ? L ಅನ್ನೋದೇನಪ್ಪಾ ಅಂತಂದ್ರೆ ಇಟ್ ಈಸ್ a length of the spherical plate capacitor. Spherical ಅಲ್ಲ, cylindrical plate capacitor. And third one, whenever you go with third one, we can learn about a spherical plate capacitor ಅಂತ ಹೇಳ್ತಾರೆ. Spherical plate capacitor. What is spherical plate capacitor here? Spherical plate capacitor ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದಾಗ C is equals to ನೋಡಿ ಇಲ್ಲಿ 4 pi epsilon into AB divided by B minus A ಅಂತ ಬರಿಬಹುದು. B minus A. So what is this A and B? A and B ಏನಪ್ಪಾ ಇಲ್ಲಿ ಅಂತಂದಾಗ it is a radius of the inner plate and outer plate ಅಂತ ಹೇಳ್ತೀವಿ. This is a spherical plate capacitor. Now let us see what is the next concept. What is energy stored in a capacitor? Energy stored in a capacitor. ಎನರ್ಜಿ ಅಂದರೆ ಬೇರೆ ಏನೂ ಅಲ್ಲ. ನೋಡಿ, ಕೆಪಾಸಿಟರ್ ನಾವು ಚಾರ್ಜ್ ಮಾಡಬೇಕು ಅಂತಂದರೆ ಬ್ಯಾಟರಿ ಅನ್ನೋದು ವರ್ಕ್ ಅನ್ನೋದು ಮಾಡಬೇಕು. ದ ವರ್ಕ್ ಡನ್ ಟು ಸ್ಟೋರ್ ಎ ಚಾರ್ಜ್ ಟು ಚಾರ್ಜ್ ಎ ಕೆಪಾಸಿಟರ್ ಈಸ್ ಕನ್ವರ್ಟೆಡ್ ಇಂಟು ಎನರ್ಜಿ ಅಂತ ಹೇಳ್ತಾರೆ. ದೇರ್ಫೋರ್ ಯು ಕ್ಯಾನ್ ಸೇ ದಟ್ ಎನರ್ಜಿ ಸ್ಟೋರ್ಡ್ ಯು ಈಸ್ ಈಕ್ವಲ್ಸ್ ಟು ಹಾಫ್ CV² ಅಂತ ಬರೀಬಹುದು. ಇಲ್ಲ ಅಂತಂದಿದ್ದಾಗ ಯು ಕ್ಯಾನ್ ಆಲ್ಸೋ ರೈಟ್ ದಿಸ್ ಆಸ್ Q² by 2C ಅಂತ ಬರೀಬಹುದು. ಇಲ್ಲ ಅಂತಂದಾಗ ಹಾಫ್
ಕ್ಯೂ ಇಂಟು ವಿ ಅಂತನೂ ಬರೀಬಹುದು. half into Q into V. This is the energy stored in a capacitor. Later, we have to understand about what is the energy density. What is energy density? Energy density small letter u ಅಲ್ಲಿ represent ಮಾಡ್ಕೊಂಡ್ರೆ energy per unit volume ಅಂತ ಹೇಳ್ಬೋದು. ಸೊ ಸಿಂಪ್ಲಿಫೈ ಮಾಡಿದ್ದಾಗ ನಿಮಗೆ half epsilon naught into E square ಅಂತ ಬರುತ್ತೆ. This is about the energy density and energy stored. ಇಲ್ಲಿ ಒಂದು ಪಾಯಿಂಟ್ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. ಏನು ಅಂತಂದಾಗ ಸಿ ಹಿಯರ್, if potential difference remains constant, potential difference between the two plates ಅಂದ್ರೆ ಕಾನ್ಸ್ಟೆಂಟ್ ಆಗಿದ್ದಾಗ ಅವಾಗ ಏನಾಗುತ್ತೆ ಅಂತ ನೋಡೋಣ. ಸಿ ಹಿಯರ್, ಕ್ಯೂ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಆಗತ್ತನಪ್ಪ. ಇಲ್ಲ ಕ್ಯೂ ಈಕ್ವಲ್ ಟು ಸಿ ವಿ ತಾನೆ, therefore ಕ್ಯೂ ಪ್ರಪೋರ್ಷನಲ್ ಟು ಸಿ ಅಂತ ಬರುತ್ತೆ. ಅಂಡ್ ಒನ್ ಮೋರ್ ಥಿಂಗ್, ಎನರ್ಜಿ ಅನ್ನೋದು ಏನಾಗುತ್ತೆ ನೋಡಿ ಇಲ್ಲಿ, ಅಬ್ಸರ್ವ್ ದಿಸ್ ಈಕ್ವೇಶನ್. ಪೊಟೆನ್ಷಿಯಲ್ ವಿ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಾಗ ಯು ವಿಲ್ ಬಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್ ಅಂತ ಹೇಳ್ತಾರೆ. ಯು ವಿಲ್ ಬಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್. ಮೋರ್ ದ ಕೆಪಾಸಿಟೆನ್ಸ್, ಮೋರ್ ವಿಲ್ ಬಿ ಎನರ್ಜಿ ಸ್ಟೋರ್ಡ್. ಗೊತ್ತಾಯ್ತಲ್ವಾ? ನೆಕ್ಸ್ಟ್, ಇಫ್ ಚಾರ್ಜ್ ಆನ್ ದ ಕಂಡಕ್ಟರ್ ಆರ್ ದ ಕೆಪಾಸಿಟರ್ ರಿಮೈನ್ಸ್ ಕಾನ್ಸ್ಟೆಂಟ್. ಚಾರ್ಜ್ ಆನ್ ದ ಕೆಪಾಸಿಟರ್ ಕಾನ್ಸ್ಟೆಂಟ್ ಆಗಿದ್ದಾಗ ಆವಾಗ ನಿಮಗೆ ನೋಡಿ ಇಲ್ಲಿ ಸಿ, ವಿ ಕ್ಯಾನ್ ಸೇ ಕ್ಯೂ ಈಕ್ವಲ್ ಟು ಸಿ ಇಂಟು ವಿ, ದೆನ್ ಸಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ವಿ ಅಂತ ಬರೀಬಹುದು. ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲೇನಾಗತ್ತೆ ನೋಡಿ, ಇಲ್ಲಿ ಕ್ಯೂ ಸ್ಕ್ವೇರ್ ಅಂತಂದರೆ ಯು ಅನ್ನೋದು ನಿಮಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಕೆಪಾಸಿಟೆನ್ಸ್ ಅಂತ ಬರುತ್ತೆ. These are the 2 points which we have to keep in our mind. Now let us see some examples based on these points. ನೋಡಿ ಇಲ್ಲಿ 64 spherical drops, n number of drops ಎಷ್ಟು ಕೊಡಿದ್ದಾರೆ ನಿಮಗೆ ಇಲ್ಲಿ 64 of mercury, each of radius r and charge q ಕೊಲೇಸ್ ಅಂದ್ರೆ ಮೀನಿಂಗ್ ಏನು ಅಂತಂದಾಗ ಕಂಬೈನ್ಡ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಟು ಫಾರ್ಮ್ ಎ ಬಿಗ್ಗರ್ ಡ್ರಾಪ್. ಓಕೆ, ದ ರೇಷಿಯೋ ಆಫ್ ದ ಸರ್ಫೇಸ್ ಡೆನ್ಸಿಟಿ ಆಫ್ ದ ಚಾರ್ಜ್ ಟು ಆಫ್ ಈಚ್ ಸ್ಮಾಲ್ ಡ್ರಾಪ್ ವಿತ್ ದಟ್ ಆಫ್ ಬಿಗ್ಗರ್ ಡ್ರಾಪ್ ಅಂತ ಹೇಳ್ತಾ ಇದ್ದಾರೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಡಿವೈಡೆಡ್ ಬೈ ಸಿಗ್ಮಾ ಸ್ಮಾಲ್ ಡ್ರಾಪ್ ಡಿವೈಡ್ ಬೈ ಸಿಗ್ಮಾ ಬಿಗ್ಗರ್ ಡ್ರಾಪ್ ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಕ್ವಶನ್ ಮಾರ್ಕ್? ಇದನ್ನು ಹೇಗೆ ಸಾಲ್ವ್ ಮಾಡ್ಬೋದು ಅಂತ ನೋಡಿ ಇಲ್ಲಿ. ವಿ ನೋ ದಟ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್ ಅಂತ ಹೇಳ್ಬೋದು. ಚಾರ್ಜ್ ಪರ್ ಯೂನಿಟ್ ವಾಲ್ಯೂಮ್. therefore ಸಿಗ್ಮಾ ಎಸ್ ಡಿವೈಡ್ ಬೈ ಸಿಗ್ಮಾ ಬಿ ಈಸ್ ಈಕ್ವಲ್ಸ್ ಟು ಏನಲ್ವ ಚಾರ್ಜ್ ಅಲ್ವಾ, ಚಾರ್ಜ್ ಆನ್ ದ ಬಿಗ್ಗರ್ ಡ್ರಾಪ್ ಡಿವೈಡ್ ಬೈ ವಾಲ್ಯೂಮ್ ಅಂತಂದರೆ 4/3 ಪೈ ಆರ್ ಕ್ಯೂಬ್ ಅಂತ ಹೇಳ್ಬೋದು. ಹೋಲ್ ಡಿವೈಡ್ ಬೈ ಸ್ಮಾಲ್ ಚಾರ್ಜ್ ಡಿವೈಡ್ ಬೈ 4/3 ಪೈ ಸ್ಮಾಲ್ ಆರ್ ಕ್ಯೂಬ್ ಅಂತ ಬರೀಬಹುದು. ಇದನ್ನು ಸಿಂಪ್ಲಿಫೈ ಮಾಡ್ಕೊಂಡಿದ್ದಾಗ ಕ್ಯಾಪಿಟಲ್ ಕ್ಯೂ ಡಿವೈಡ್ ಬೈ ಸ್ಮಾಲ್ ಕ್ಯೂ ಇಂಟು ಸ್ಮಾಲ್ ಆರ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಹೋಲ್ ಕ್ಯೂಬ್ ಅಂತ ಬರೀಬಹುದು. ಓಕೆನಾ? ಸೊ ಲೆಟ್ ಅಸ್ ಕೀಪ್ ದಿಸ್ ಆಸ್ ಈಕ್ವೇಶನ್ 1. ಸೆಡಲ್ ಮಾಡೋನಲ್ಲಿ ಟೋಟಲ್ ಚಾರ್ಜ್ ಆಫ್ ದ ಬಿಗ್ಗರ್ ಡ್ರಾಪ್ ಇಸ್ ಆಲ್ವೇಸ್ ಈಕ್ವಲ್ಸ್ ಟು ದ n ಟೈಮ್ ದ ಚಾರ್ಜ್ ಆನ್ ದ ಸ್ಮಾಲರ್ ಡ್ರಾಪ್ ಅಂತ ಹೇಳ್ತಾರೆ. And one more thing, see here, volume of the bigger drop is equals to n times volume of the smaller drop. Therefore volume ನಾವು ಈ ರೀತಿ ಫಾರ್ಮುಲಾ ಅಪ್ಲೈ ಮಾಡಿದ್ದಾಗ ಕ್ಯಾಪಿಟಲ್ ಆರ್ ಅನ್ನೋದು ನಿಮಗೆ n⁻⁴ ಇಂಟು ಸ್ಮಾಲ್ ಆರ್ ಅಂತ ಬರುತ್ತೆ. ಓಕೆನಾ? ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಇಲ್ಲಿ ಏನು ಬರುತ್ತೆ ಅಂತ ನೋಡೋಣ. ಸಿಗ್ಮಾ ಎಸ್ ಡಿವೈಡ್ ಬೈ ಸಿಗ್ಮಾ ಬಿ ಈಸ್ ಈಕ್ವಲ್ ಟು ಕ್ಯಾಪಿಟಲ್ ಕ್ಯೂ ಬೈ ಸ್ಮಾಲ್ ಕ್ಯೂ ಅಂದರೆ n ಬಂದ್ಬಿಡುತ್ತೆ ಇಂಟು ಸ್ಮಾಲ್ ಆರ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್. ಸ್ಮಾಲ್ ಆರ್ ಡಿವೈಡ್ ಬೈ ಕ್ಯಾಪಿಟಲ್ ಆರ್ ಅಂದರೆ n⁻⁴ ಇಂಟು ಆರ್ ಹೋಲ್ ಕ್ಯೂಬ್ ಆಗುತ್ತೆ. ಸೊ ವಿ ಕ್ಯಾನ್ ಸೇ ಏನ್ರಿ ಬರುತ್ತೆ ನಮ್ಗೆ ಇಲ್ಲಿ ಆನ್ಸರ್. ನಿಮಗೆ ಒಂದ್ಸಲ ಚೆಕ್ ಮಾಡಿ. ಆರ್ ವಿಲ್ ಗೆಟ್ ಕ್ಯಾನ್ಸಲ್. ಹೌ ಮಚ್ ವಿಲ್ ಗೆಟ್ ಸಿಗ್ಮಾ ಎಸ್ ಬೈ ಸಿಗ್ಮಾ ಬಿಗ್ಗರ್ ಈಸ್ ಈಕ್ವಲ್ ಟು ಸಿಗ್ಮಾ ಎಸ್ ಬೈ ಸಿಗ್ಮಾ ಬಿಗ್ಗರ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ ನೋಡಿ ಇಲ್ಲಿ n⁻⁴ ಆರ್. ಸೊ ಸ್ಮಾಲ್ ಕ್ಯೂ ಏನು ಮಿಸ್ ಆಗಿದೆ ನಮಗಿಲ್ಲಿ? ಎಸ್, ಸ್ಮಾಲ್ ಡ್ರಾಪ್ಸ್ ನಾವು ತಗೊಂಡಿದ್ದಾಗ ಶುಡ್ ಬಿ ಈಕ್ವಲ್ ಟು ಏನೋ ನಾವು ಮಿಸ್ ಮಾಡ್ತಾ ಇದ್ದೀವಿ ಇಲ್ಲಿ. ಸೊ ಒಂದು ನಿಮಿಷ, ಸ್ಪೆರಿಕಲ್ ಡ್ರಾಪ್ಸ್ ಅಂತ ಹೇಳ್ತಾ ಇದ್ದಾರೆ. ಸ್ಪೆರಿಕಲ್ ಡ್ರಾಪ್ಸ್ ಅಂತಂದರೆ
ಕಂಡಕ್ಟಿಂಗ್ ಅಲ್ವಾ, ಕಂಡಕ್ಟಿಂಗ್ ಅಂತಂದಾಗ ಚಾರ್ಜ್ ಗಿವೆನ್ ಟು ಕಂಡಕ್ಟರ್ ಓನ್ಲಿ ರಿಸೈಡ್ಸ್ ಆನ್ ದ ಸರ್ಫೇಸ್ ಅಂತಂದ್ರೆ ವಿ ಶುಡ್ ನಾಟ್ ಕನ್ಸಿಡರ್ ವಾಲ್ಯೂಮ್ ಬಟ್ ವಿ ಶುಡ್ ಕನ್ಸಿಡರ್ ಓನ್ಲಿ ಏರಿಯಾ ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಇಲ್ಲಿ ಸ್ಕ್ವೇರ್ ಅಂತ ಬರುತ್ತೆ ರೀ. ಕರೆಕ್ಟ್. ಅರ್ಥ ಆಯ್ತಾನಪ್ಪ ಹೇಳಿದೇನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು ಇಲ್ಲಿ ಗೊತ್ತಾಯ್ತಾನಪ್ಪ ನಿಮಗೆ. therefore we can say it is a whole square ಆಗತ್ತೆ. this is whole square ಅಂತ ಬರುತ್ತೆ. therefore if you simplify this value n to the power of 1 into n to the power of minus 2 by 3 which is nothing but n to the power of 1 by 3 ಅಂತ ಬರುತ್ತೆ. what is n value? 64 ಅಲ್ವಾ. whole power 1 by 3 ಅಂತಂದ್ರೆ you will get the answer as 4, that is 4:1. 64 ನಾವು 4 ಕ್ಯೂಬ್ ಅಂತ ಬರ್ಕೊಂಡಿದ್ದಾಗ ಕ್ಯೂಬ್ ರೂಟ್ ಮತ್ತು ಕ್ಯೂಬ್ ಎರಡು ಕ್ಯಾನ್ಸಲ್ ಆಗಿ ನಿಮಗೆ 1/4 ಅಂತ ಬರುತ್ತೆ. ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ದ ಕೆಪಾಸಿಟಿ ಆಫ್ ಎ ಪ್ಯೂರ್ ಕೆಪಾಸಿಟರ್ ಈಸ್ 1 farad ಅಂತ ಹೇಳ್ತಾ ಇದ್ದಾರೆ. ವಾಟ್ ಇಸ್ ದ ಕೆಪಾಸಿಟೆನ್ಸ್ ಗಿವನ್? 1 farad, ನಾಟ್ ಮೈಕ್ರೋ, ಇದು 1 farad ಅಂತ ಕೊಟ್ಟಿದ್ದಾರೆ. ಇನ್ ಡಿ ಸಿ ಸರ್ಕ್ಯೂಟ್ ಇಟ್ಸ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ವಿಲ್ ಬಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದು ಪಾಯಿಂಟ್ ನೀಟಾಗಿ ಅರ್ಥ ಮಾಡ್ಕೋಬೇಕು. ಸಿ ಹಿಯರ್ ಕೆಪಾಸಿಟೆನ್ಸ್ will block DC. That means resistance of the capacitance in DC circuit will goes to infinity ಅಂತ ಹೇಳ್ತಾರೆ. ಓಕೆನಾ? therefore we can go with option B. See the next question, what they are saying to us. Capacity of a parallel plate condenser is 10 microfarad ಅಂತ ಕೊಟ್ಟಿದ್ದಾರೆ ಪ್ರಾಬ್ಲಮ್ ಅಲ್ಲಿ. when the distance between the plates is 8 ಸೆಂಟಿಮೀಟರ್ ಇದ್ದಾಗ ಕೆಪಾಸಿಟೆನ್ಸ್ ಅನ್ನೋದು ನಿಮಗೆ 10 ಮೈಕ್ರೋಫ್ಯಾರಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಪ್ಲೇಟ್ಸ್ ಈಸ್ ರೆಡ್ಯೂಸ್ಡ್ ಟು 4 ಸೆಂಟಿಮೀಟರ್ ಅವಾಗ ನಮಗೆ ವಾಟ್ ಈಸ್ ದ ನ್ಯೂ ಕೆಪಾಸಿಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ಹೌ ಕ್ಯಾನ್ ಯು ಸಿಂಪ್ಲಿಫೈ ದ್ಯಾಟ್? ನೋಡಿ, ಏರಿಯಾ ಏನು ಚೇಂಜ್ ಆಗ್ತಾ ಇಲ್ಲ, ಡಿಸ್ಟೆನ್ಸ್ ಮಾತ್ರ ಚೇಂಜ್ ಆಗ್ತಾ ಇದೆ. ಹಾಗಾಗಿ ಹೌ ಕ್ಯಾನ್ ಯು ಡೂ ದಟ್? ವಿ ನೋ ದಟ್ ಸಿ ಈಸ್ ಈಕ್ವಲ್ಸ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ, ವಿಚ್ ಇಂಪ್ಲೈಸ್ ಸಿ ಅನ್ನೋದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಪ್ಲೇಟ್ಸ್ ಅಲ್ವಾ. ಹಾಗಾಗಿ ನಿಮಗೆ C2 ಡಿವೈಡ್ ಬೈ C1 ಈಸ್ ಈಕ್ವಲ್ಸ್ ಟು D1 ಬೈ D2 ಅಂತ ಬರೀಬಹುದು. ವಾಟ್ ಈಸ್ ದ D1 ವ್ಯಾಲ್ಯೂ ಹಿಯರ್? 8 into 10 power minus 2 divided by D2 ಅಂತಂದ್ರೆ 4 into 10 power minus 2 which is nothing but 2 ಅಂತ ಹೇಳ್ಬೋದು. therefore what is C2 value? It is nothing but 2 into C1. 2 into C1 ಬಂದ್ಬಿಟ್ಟು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ? ನಿಮ್ಗೆ ಇಲ್ಲಿ 10 ಅಂತಂದ್ರೆ you will get the answer as 20 microfarad. so option C is the correct answer ಅಂತ ಹೇಳ್ಬೋದು. so let us see the next question. ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋಣ. see that if the potential difference of a condenser is 6 microfarad is changed from 10 volt to 20 volt ಅಂತ ಹೇಳ್ತಾ ಇದ್ದಾರೆ. 10 volt to 20 volt. ಕೆಪಾಸಿಟನ್ಸ್ ಸೇಮ್ ಇದೆ ನಿಮಗೆ. ಇನಿಷಿಯಲ್ ಬಂದ್ಬಿಟ್ಟು ನಿಮಗೆ ಎಷ್ಟು? 10 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಫೈನಲ್ ನಿಮಗೆ 20 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಇನ್ಕ್ರೀಸ್ ಇನ್ ಎನರ್ಜಿ? ಇನ್ಕ್ರೀಸ್ ಅಂತ ಕೇಳ್ತಾ ಇದ್ದಾರೆ. ಹಾಗಾಗಿ it is always equals to U final minus U initial ಅಂತ ಹೇಳ್ತಾರೆ. so half C into V2 square minus half C into V1 square ಅಂತ ಬರೀಬಹುದು. therefore delta U becomes equals to half C into V2 square minus V1 square ಅಂತ ಬರೀತೀವಿ. so substitute ಮಾಡಿ. what is C value? we have given 6 into 10 to the power of minus 6 into what is V2 square? 20 square ಅಂತಂದ್ರೆ 400 minus V1 square ಅಂತ 100 ಅಂತ ಬರುತ್ತೆ. if you simplify this value, delta U becomes equals to 3 into 400 minus 100 ಅಂದ್ರೆ 300 into 10 to the power of minus 6 ಅಂತ ಬರುತ್ತೆ. if you simplify then you will get 9 into 10 to the power of minus 4 joules ಅಂತ ಬರುತ್ತೆ. therefore we can go with option D. ಚೆಕ್ ಮಾಡ್ತಾ ಇದ್ದಾರೆ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು. see the next problem here. plate separation of 15 microfarad capacitor is 2 mm. distance between the two plates 2 mm ಅಂತ ಮೆನ್ಷನ್ ಮಾಡಿದ್ದಾರೆ. what is the capacitance? they have given 15 microfarad. 15 into 10 to the power of minus 6 farad ಅಂತ ಕೊಟ್ಟಿದ್ದಾರೆ. a dielectric slab of K equal to K ಎಷ್ಟು ಕೊಟ್ಟಿದ್ದಾರೆ? 2. thickness is equals to 1 mm
ಈಸ್ ಇಂಟ್ರಡ್ಯೂಸ್ಡ್ ಅಂತ ಹೇಳಿದ್ದಾರೆ. Between the plate, the new capacitance is. How to calculate the new capacitance? Okay, let it be. ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಒಂದ್ಸರಿ ನೋಡೋಣ. ಸಿ ನಾಟ್ ಎಷ್ಟು ಕೊಟ್ಟಿದ್ದಾರೆ ನಮಗೆ ಇಲ್ಲಿ? ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎಪ್ಸಿಲಾನ್ ನಾಟ್ ಇಂಟು ಎ ಇಸ್ ಈಕ್ವಲ್ಸ್ ಟು ಸಿ ನಾಟ್ ಇಂಟು ಡಿ ಆಗುತ್ತಾ? Therefore epsilon naught into a is equals to c naught is 15 into 10 to the power of minus 6 into distance is 2 into 10 power minus 3. ಕರೆಕ್ಟ್ ಏನಪ್ಪ? 30 into 10 to the power of minus 9 ಅಂತ ಬರುತ್ತೆ. ಲೆಟ್ ಇಟ್ ಬಿ. ಇಲ್ಲಿ ನೋಡಿ, ಇಲ್ಲಿ ಸಿ ಡ್ಯಾಶ್ ಅನ್ನೋದು ನಿಮಗೆ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಮೈನಸ್ ಟಿ ಪ್ಲಸ್ ಟಿ ಬೈ ಕೆ. ಇಸ್ ಇಟ್ ರೈಟ್? ಸೊ ಸಬ್ಸ್ಟಿಟ್ಯೂಟ್ ಮಾಡೋಣ. ಎಪ್ಸಿಲಾನ್ ನಾಟ್ ಎ ವ್ಯಾಲ್ಯೂ ಎಷ್ಟು ಬಂದು ನಿಮ್ಗೆ ಇಲ್ಲಿ? 30 into 10 power minus 9 whole divided by d. d is 2 mm, 2 into 10 to the power of minus 3 minus thickness 1 into 10 to the power of minus 3 plus thickness ಎಷ್ಟು ಕೊಟ್ಟಿದ್ದಾರೆ? 1 into 10 power minus 3 whole divided by k. k ವ್ಯಾಲ್ಯೂ ಎಷ್ಟು? 2. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ನೋಡಿ, ಇಲ್ಲಿ 2 minus 1 ಏನಪ್ಪ ಆಗುತ್ತೆ? 1 ಆಗುತ್ತೆ. 1 plus 1 ಅಂತಂದಾಗ 1 plus 1/2 1/2 ಅಂತಂದಾಗ ಇಲ್ಲಿ ಗೆಟ್ 3/2 ಬರುತ್ತೆ. 3/2 ಮೇಲೆ ಹೋಗಿದ್ದಾಗ ನಿಮಗೆ ಎಷ್ಟು ಬರುತ್ತೆ ಆನ್ಸರ್ ನಿಮ್ಗೆ ಇಲ್ಲಿ? ಇಫ್ ಯು ಡೂ ದಿಸ್ ಪ್ರಾಪರ್ಲಿ ದೆನ್ ಯು ವಿಲ್ ಗೆಟ್ ನಿಯರ್ಲಿ ನೋಡಿ ಇಲ್ಲಿ 30 into 2 divided by 3 into 10 power minus 6 ಅಂತ ಬರುತ್ತೆ, ವಿಚ್ ಈಸ್ ನಥಿಂಗ್ ಬಟ್ ನೀವು 20 ಮೈಕ್ರೋಫ್ಯಾರಡ್ ಅಂತ ಹಾಕ್ಬೋದು. ಸೊ ವಿ ಕ್ಯಾನ್ ಗೋ ವಿತ್ ಆಪ್ಷನ್ ಬಿ. ಬಿ ಅರ್ಥ ಆಗ್ತದೆ ಏನು ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಸೀದಾ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ ಏನು ಹೇಳ್ತಾ ಇದೆ ನೋಡಿ. ಇಲ್ಲಿ ದರ್ ಈಸ್ ಎನ್ ಏರ್ ಫಿಲ್ಡ್ 1 ಪಿಕೋಫ್ಯಾರಡ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಅಂತ ಹೇಳ್ತಾ ಇದ್ದಾರೆ. 1 ಪಿಕೋಫ್ಯಾರಡ್ ಅಂದರೆ 1 into 10 to the power of minus 12 farad. When the plate separation is doubled, d dash and 2 times ಮಾಡಿದ್ದಾರೆ, and the space is filled with wax. ಓಕೆನಾ? ಡೈರೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ವ್ಯಾಕ್ಸ್ ಫೈಂಡ್ ಔಟ್ ಮಾಡಬೇಕು. ಕೆಪಾಸಿಟನ್ಸ್ is increases to 2 picofarad ಅಂತ ಕೊಟ್ಟಿದ್ದಾರೆ. Therefore what can we do this? ಒಂದ್ಸಲ ನೀಟಾಗಿ ಯೋಚನೆ ಮಾಡೋಣ. ನಮ್ಮ ಪ್ರಕಾರ ಸಿ ಡ್ಯಾಶ್ ಅನ್ನೋದು ಎಂಟ್ರಿ ಆಗತ್ತೆ ನಮ್ಗೆ ಇಲ್ಲಿ ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಡ್ಯಾಶ್. ಕರೆಕ್ಟಾ? ಎಪ್ಸಿಲಾನ್ ನಾಟ್ ಎ ಡಿವೈಡ್ ಬೈ ಡಿ ಡ್ಯಾಶ್ ಅಂತಂದ್ರೆ 2d. ವಾಟ್ ಈಸ್ ದಿಸ್? ಎಪ್ಸಿಲಾನ್ ನಾಟ್ ಎ ಬೈ ಡಿ ಇಟ್ ಈಸ್ ಇಲ್ಲಿ ಕೆ ಬರುತ್ತೆ, k/2 ಇಂಟು ಸಿ ನಾಟ್ ಅಂತ ಬರುತ್ತೆ. ಸೊ ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡೋಣ. ಇಲ್ಲಿ ಕೆ ವ್ಯಾಲ್ಯೂ ಎಷ್ಟಪ್ಪ ಕೊಟ್ಟಿದ್ದಾರೆ ನಮಗೆ ಫೈಂಡ್ ಔಟ್ ಮಾಡಬೇಕು. ಓಕೆ, ಸಿ ಡ್ಯಾಶ್ ಅನ್ನೋದು ನಿಮಗೆ ಸಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 2 ಪಿಕೋಫ್ಯಾರಡ್ ಅಂತ ಕೊಟ್ಟಿದ್ದಾರೆ. therefore 2 picofarad is equal to k value you have to find out divide by 2 into what is C naught? 1 picofarad implies k value will become equals to 2 into 2 nothing but 4. So 4 is a dielectric constant ಅಂತ ಹೇಳ್ತಾ ಇದೀವಿ. ಅರ್ಥ ಇದೆ ಹೇಗೆ ಮಾಡ್ತಾ ಇದೀವಿ ಅಂತ ಅಂದ್ಬಿಟ್ಟು ಸೀದಾ ನೆಕ್ಸ್ಟ್ ಕ್ವಶನ್, ದಟ್ ಈಸ್ ವಾಟ್ ದೇ ಸೇಯಿಂಗ್, the force between the plates of a parallel plate capacitor. The force find out ಮಾಡಬೇಕಂತ between the two plates of a capacitor. C is the capacitance, D is the separation, potential difference, V ಅಂತ ಕೊಟ್ಟಿದ್ದಾರೆ. ಆಪ್ಷನ್ಸ್ ನೀಟಾಗಿ ಅಬ್ಸರ್ವ್ ಮಾಡಿ. CVD ಎಲ್ಲಿದೆ ಓಕೆನಾ? therefore ಅಬ್ಸರ್ವ್ ಮಾಡಿ, ಯಾವಾಗಾದರೆ ಒಂದು ಪ್ಲೇಟ್ನ ನಾವು ಕನ್ಸಿಡರ್ ಮಾಡ್ತೀವೋ ಇದಕ್ಕೆ ಪ್ಲಸ್ ಕ್ಯೂ ಚಾರ್ಜ್ ಇದೆ ರೀ. at some point what is electric field here? ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ ನಿಮ್ಗೆ ಇಲ್ಲಿ ಅಂತಂದರೆ ಇಟ್ ಈಸ್ ಈಕ್ವಲ್ಸ್ ಟು ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾರೆ. ಇವಾಗ ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಹತ್ರ ನಾವು ಇನ್ನೂ ಒಂದು ಪ್ಲೇಟ್ನ ಪ್ಲೇಸ್ ಮಾಡ್ತಾ ಇದ್ದೀವಿ. ಅದಕ್ಕೆ ಚಾರ್ಜ್ ಅನ್ನೋ ನಿಮಗೆ ಅದರಲ್ಲೂ ಮೈನಸ್ ಕ್ಯೂ ಇದೆ ಅಂತ ಹೇಳ್ತಾರೆ. therefore what is the charge? what is the force? ಫೋರ್ಸ್ ಏನ್ರಿ ಆಗತ್ತೆ ನಮ್ಗೆ ಇಲ್ಲಿ? we know that force is equals to E into Q ಅಲ್ವಾ? therefore ಸಿಗ್ಮಾ ಬೈ 2 ಎಪ್ಸಿಲಾನ್ ನಾಟ್ ಇಂಟು ಕ್ಯೂ ಅಂತ ಬರೀಬಹುದು. ಸಿಗ್ಮಾ ಅಂದ್ರೆ ಏನಪ್ಪ ಇಲ್ಲಿ? ಕ್ಯೂ ಬೈ ಏರಿಯಾ ಕರೆಕ್ಟಾ? ಇಂಟು ಕ್ಯೂ. therefore we can write q square divided by 2a ಎಪ್ಸಿಲಾನ್ ನಾಟ್ ಅಂತ ಹೇಳ್ತಾ ಇದೀವಿ. ಬಟ್ ವಾಟ್ ಈಸ್ ಕ್ಯೂ ವ್ಯಾಲ್ಯೂ ಹಿಯರ್? c square v square divided by
2 ಇಂಟು ಎ ಎಪ್ಸಿಲಾನ್ ನಾಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನೋಡಿ ಸಿ ಹಾಗೆ ಇರಲಿ, ಒಂದು ಸಿ, ಇನ್ನೊಂದು ಸಿಗೆ ನಾನು ಎಪ್ಸಿಲಾನ್ ನಾಟ್ ಎ ಬೈ ಡಿ ಅಂತ ಬರಿತೀನಿ, ಇಂಟು ವಿ ಸ್ಕ್ವೇರ್ ಡಿವೈಡ್ ಬೈ 2a ಎಪ್ಸಿಲಾನ್ ನಾಟ್ ಅಂತ ಬರೀಬಹುದು. ಎಪ್ಸಿಲಾನ್ ನಾಟ್ ಎ ಎಪ್ಸಿಲಾನ್ ನಾಟ್ ಎ ಕ್ಯಾನ್ಸಲ್ ಆಗಿದ್ದಾಗ the force between the two plates becomes equals to cv square divided by 2d ಅಂತ ಬರುತ್ತೆ. This is the force between the two plates in terms of capacitance, potential difference and distance ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಅಂತಂದಾಗ ನೋಡಿ ಇಲ್ಲಿಗೆ ನಿಲ್ಲಿಸ್ಬಿಡ್ಬೋದು. ನೋಡಿ ಇಲ್ಲಿ q square divided by 2a epsilon naught also indicate what is force. What is the force? ಈ ರೀತಿ ನಮಗೆ ಡಿಫ್ರೆಂಟ್ ವೇಸ್ ಅಲ್ಲಿ ನಾವು ಆನ್ಸರ್ ಮಾಡಬಹುದು. Now let us see the next concept, that is the combination of capacitors ಅಂತ ಹೇಳ್ತಾರೆ. Combination of capacitors. What is the combination? You are all familiar with the combination, that is series combination and parallel combination. Now let us continue with series combination. Series combination of capacitors ಅಂತ ಹೇಳೋಣ. Series combination of capacitors ಏನೇನು ಬರುತ್ತೆ ಅಂತ ನೋಡೋಣ. ಏನೇನು ಪಾಯಿಂಟ್ಸ್ ನಾವು ಕಲಿಬೇಕು ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೀರೀಸ್ ಕಾಂಬಿನೇಷನ್. ಸೊ ಸಿ ಹಿಯರ್, ವೆನೆವರ್ ವಿ ಕನ್ಸಿಡರ್ ದ ಕೆಪಾಸಿಟರ್ಸ್ ಇನ್ ಸೀರೀಸ್, capacitors in a series, the effective, let us say C1, C2 and C3 are connected in a series. Then to a battery, let V be the voltage applied to it. That therefore V1 is the potential difference across C1 and V2 is the potential difference across C2 and V3 is the potential difference across C3 anta helbodu. Therefore when in series combination we have to think the 2 points, that is charge always remains constant. Charge always remains constant and potential difference is always equals to V1 plus V2 plus V3 anta ಬರೀಬಹುದು. So what is the value of V1 here? V1 is equals to Q by C1. ಅದೇ ರೀತಿ ನಿಮಗೆ V2 ಕೇಳಿದ್ದಾರೆ ಅಂತಂದಿದ್ದಾಗ V2 becomes equals to Q by C2 and V3 is equals to Q by C3 ಅಂತ ಬರಿತೀವಿ. This is the potential difference across each capacitor and individual capacitor ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಲ್ವಾ? ಸೊ ಇವಾಗ ನಾವು 2 capacitors, whenever we consider the 2 capacitors, before going to see the 2 capacitors, how to write the equivalent capacitance? 1 by C equivalent is equals to 1 by C1 plus 1 by C2 plus 1 by C3 plus so on for n number of capacitors ಅಂತ ಹೇಳ್ತೀವಿ. And for 2 capacitors in series, for 2 capacitors in series, we can write C equivalent is equals to C1 C2 divided by C1 plus C2 ಅಂತ ಬರೀಬಹುದು. ನೋಡಿ, ಚಾರ್ಜ್ ಕಾನ್ಸ್ಟೆಂಟ್ ಆಗಿದ್ದಾಗ ಒಂದು ವಿಷಯ ಚೆನ್ನಾಗಿ ನೆನಪಿಟ್ಕೊಳ್ಳಿ, ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿದ್ದಾಗ C is inversely proportional to potential difference ಅಂತ ಹೇಳ್ತೀವಿ. Therefore we can say what is the potential difference across the first capacitor, ಹೇಗೆ ಬರೀಬಹುದು ಅಂತಂದಿದ್ದಾಗ it is equal to, how can you write this, C2 into V divided by C1 plus C2 ಅಂತ ಬರಿತೀವಿ. And what is the potential difference across the second capacitor ಅಂತಂದಾಗ it is C1 into V ಅಂತ ಬರುತ್ತೆ. C1 into V divided by C1 plus C2 ಅಂತ ಬರಿತೀವಿ. So these are the points we have to keep in our mind. And one more thing, see here, for n identical capacitors, what is the effective capacitance in series combination? C equivalent is always equals to C by n ಅಂತ ಬರೀಬಹುದು. C equivalent ಅಂತಂದಾಗ series combination ಅಲ್ವಾ, ನಾವು CS ಅಂತ ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಗೊತ್ತಾಯ್ತಲ್ಲ? This is about the what is series combination. Now let us see what is the parallel combination of capacitance. What is the next one? That is parallel combination of capacitors. So whenever we consider the two capacitors, which are connected as shown, that is such that the potential difference will remain constant ಅಂತ ಹೇಳ್ತಾ ಇದೀವಿ. ಯಾವಾಗಾದರೆ ಎರಡು ಕೆಪಾಸಿಟರ್ಸ್ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೋ ಅವಾಗ ಅದನ್ನು ಸೀರೀಸ್ ಕಾಂಬಿನೇಷನ್ ಅಂತ ಹೇಳ್ತೀವಿ. ಟೋಟಲ್ ಚಾರ್ಜಸ್ Q ಅಂತ ತಗೊಂಡ್ರೆ Q1 and Q2 ಆರ್ ದ ಚಾರ್ಜಸ್ ಸ್ಟೋರ್ಡ್ ಇನ್ ದ ಟೂ ಕೆಪಾಸಿಟರ್ಸ್ C1 and C2 ಅಂತ ಹೇಳ್ಬೋದು.
Therefore, C equivalent that is CP ಅನ್ನೋದೇನಾಗುತ್ತೆ ನಿಮಗೆ ಅಂತಂದಾಗ it will become C1 plus C2 ಅಂತ ಬರೀಬಹುದು. And in this concept we have to say potential difference remains constant across each capacitor, but the charge ಅನ್ನೋದು ನಿಮಗೆ Q1 plus Q2 ಅಂತ ಡಿವೈಡ್ ಆಗುತ್ತೆ. In this case, what is the charge on each capacitor here? ನೋಡಿ, potential difference constant ಇದ್ದಾಗ Q ಅನ್ನೋದು directly proportional to capacitance ಆಗುತ್ತೆ. Therefore, Q1 is equals to C1 into Q divided by C1 plus C2 ಅಂತ ಬರೀತೀರಾ. And what is the Q2 value here? Q2 is equals to C2 into Q divided by C1 plus C2 ಅಂತ ಬರಿತೀವಿ. ಅರ್ಥ ಆಗ್ತದಲ್ವಾ? So this is how we have to think. Therefore, how could you calculate the total charge here? Total charge ನ ಯಾವತ್ತೇ ಆಗಲಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ C equivalent into potential difference ಅಂತ ಹೇಳ್ತೀವಿ. Into potential difference. This is the total charge we have to calculate. And for n number of capacitors, for n different capacitors in parallel, we can write Cp is equals to C1 plus C2 plus C3 plus so on ಅಂತ ಬರಿತೀವಿ. That and for n identical capacitors, ಏನಪ್ಪ ಬರುತ್ತೆ ನಮಗಿಲ್ಲಿ n identical capacitors ನಾವು ಕನ್ಸಿಡರ್ ಮಾಡಿದ್ದಾಗ we have to say Cp is equals to n into C ಅಂತ ಬರಿತೀವಿ. ಗೊತ್ತಾಯ್ತಾ? This is the parallel combination of the capacitor, and we have to make a note that whenever n identical capacitors first connected in a series and second connected in parallel, ಅವಾಗ ಏನಾಗುತ್ತೆ ನಿಮಗೆ ಅಂತಂದಾಗ we can write Cp by Cs is equals to n square ಅಂತ ಬರುತ್ತೆ. Therefore, Cp will become equals to n square into Cs. This is how we can understand about what is the relation between parallel combination of n identical capacitors and series combination of n identical capacitors. Now let us solve few numerical problems based on what is the combination of the capacitors. Nodi illi 3 capacitors. What is 3 capacitors? C1 is equals to 2 microfarad, C2 is equals to 3 microfarad, C3 is equals to 6 microfarad are joined in a series, and the combination is charged by means of 24 volt battery anta kottidare. 24 volt battery. The potential difference between the plates of the 6 microfarad ಅಲ್ಲಿ ಹತ್ರ ಎಷ್ಟು ಪೊಟೆನ್ಷಿಯಲ್ ಡಿಫರೆನ್ಸ್ ಇದೆ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಹೌ ಟು ಕ್ಯಾಲ್ಕುಲೇಟ್? So see here, this is 6 microfarad capacitor, and this is 3 and this is 2 microfarad, and let us say V. What is the V value they have given? 24 volt. First calculate what is the charge. Okay na? Now let us see how to calculate. Nodi illi charge ಎಷ್ಟು ಬರುತ್ತೆ? Before going to calculate the charge, let us calculate what is the C equivalent. 1 by C equivalent is equals to 1 by 2 plus 1 by 3 plus 1 by 6 ಅಂತ ಹೇಳ್ತಾರೆ. LCM ಏನ್ರಿ ಬರುತ್ತೆ ನಮಗಿಲ್ಲಿ 18 ಅಂತ ತಗೊಂಡ್ಬಿಡೋಣ. ಹೋಗಲಿ, 6 3 18 36 ಅಂತ ತಗೊಂಡ್ರೆ ನಮಗೆ ಏನು ಬರುತ್ತೆ ನೋಡಿ, 19 ಪ್ಲಸ್ 12 ಪ್ಲಸ್ ಏನು ಬರುತ್ತೆ ನಮಗಿಲ್ಲಿ 6 ಅಂತ ಬರುತ್ತೆ. ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ ಸಿ ಈಕ್ವಲೆಂಟ್ ಅನ್ನೋದು ನಿಮಗೆ ಎಷ್ಟು ಬರುತ್ತೆ ಅನ್ನೋದು ಪ್ರಶ್ನೆ ಆಗಿರುತ್ತೆ. If you simplify this value, C equivalent becomes equal to ನೋಡಿ ಇಲ್ಲಿ 36 by 36 ಆಗತ್ತಾ, 1 microfarad ಅಂತ ಬರುತ್ತೆ. This is the equivalent capacitance of a series combination of 3 capacitors ಅಂತ ಹೇಳ್ತಾ ಇದೀವಿ. Later they are asking what is the charge, not charge, potential difference. So in order to calculate the potential difference, let us calculate what is the charge. Charge is always equals to C equivalent into voltage, that is 1 into 24 microcoulomb anta barutte, that is 24 microcoulomb. Therefore, what is the potential difference across 6 microfarad capacitor? ಏನು ಬರುತ್ತೆ ನಮಗಿಲ್ಲಿ? ಚಾರ್ಜ್ ಡಿವೈಡ್ ಬೈ C3 ಅಂತ ಹೇಳ್ತೀವಿ. what is the charge here? 24 microcoulomb ಅಂತ ಬಂದಿದೆ, ಡಿವೈಡ್ ಬೈ what is C3 value here? C3 value ಎಷ್ಟು ಬಂದಿದೆ ನಮಗಿಲ್ಲಿ? C3 is nothing but 6 ತಾನೆ ಇಲ್ಲಿ.
6 microfarad. That is, one ನಿಮಿಷ. Okay, so see that it is 6 into 10 to the power of minus 6. It will get cancel. So we'll get 4 volt anta ಹೇಳ್ತಾರೆ. 4 volt. Got the point? So what is the option we can say? It is option A. Option A. ಅರ್ಥ ಆಯ್ತಲ್ವಾ? So let us see the next numerical question. Next problem ನೋಡಿ ಏನು ಹೇಳ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು 5 capacitors are connected as shown in the figure. The equivalent capacitance between the points A and B. ನೋಡಿ ಇಲ್ಲಿ ಡಯಾಗ್ರಾಮ್ ನೀಟಾಗಿ ಅಬ್ಸರ್ವ್ ಮಾಡಿ. ಎ ಇಂದ ನಾವು ಒಂದು ಬ್ಯಾಟರಿನ ಇಮ್ಯಾಜಿನ್ ಮಾಡ್ಕೊಂಡಿದ್ದಾಗ ಚಾರ್ಜ್ ಅನ್ನೋದು ಎ ಇಂದ ಹೋಗ್ತಾ ಇದೆ ಅಂತ ಅಸ್ಯೂಮ್ ಮಾಡಿ. ಹೋಗ್ತಾ ಇದ್ದಾಗ ನೋಡಿ ಇಲ್ಲಿ ಚಾರ್ಜ್ ಸ್ಪ್ಲಿಟ್ ಆಗುತ್ತಲ್ವಾ. ಸ್ಪ್ಲಿಟ್ ಆಗಿದ್ದಾಗ ನೋಡಿ ದಿಸ್ ಬ್ರಾಂಚ್, ಮಿಡಲ್ ಬ್ರಾಂಚ್ ಅಂಡ್ ಲೆಫ್ಟ್ ಬ್ರಾಂಚ್ ಆರ್ ಸೆಟ್ ಟು ಬಿ ಪ್ಯಾರಲಲ್ ಅಂತ ಹೇಳ್ತಾರೆ. ಆರ್ ಸೆಟ್ ಟು ಬಿ ಪ್ಯಾರಲಲ್. ಸೊ ಫಸ್ಟ್ ಆಫ್ ಆಲ್ ನೋಡಿ ಇಲ್ಲಿ ದೀಸ್ 2 capacitors ಆರ್ ಇನ್ ಸೀರೀಸ್ ಅಂತ ಹೇಳ್ಬೋದು. ಸೀರೀಸಲ್ಲಿದ್ದ ಏನಾಗುತ್ತೆ ನಿಮ್ಗೆ ಇಲ್ಲಿ ಎಫೆಕ್ಟಿವ್ ಕೆಪಾಸಿಟನ್ಸ್ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದರೆ 2/2 ಅಂತಂದರೆ 1 microfarad ಆಗಿರುತ್ತೆ. 1 microfarad ಗೊತ್ತಾಯ್ತಲ್ವಾ. ಅಂಡ್ ದಟ್ 1 microfarad and this 1 microfarad will be in parallel ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ಸಿ ಪಿ ವ್ಯಾಲ್ಯೂ ಹಿಯರ್? ಇಟ್ ವಿಲ್ ಬಿಕಮ್ 2 microfarad ಅಂತ ಹೇಳ್ತೀವಿ. ಸಿ ಪಿ ಇಸ್ 2 microfarad. and later this 2 microfarad and ನೋಡಿ ಇಲ್ಲಿ 2 microfarad ಮತ್ತು ಇದು 2 microfarad ಏನಾಗುತ್ತೆ ನಿಮಗೆ ಅಂತಂದರೆ ದಿಸ್ ವಿಲ್ ಬಿ ಇನ್ ಅಗೈನ್ ಇನ್ ಸೀರೀಸ್ ಅಂತ ಹೇಳ್ತಾರೆ. ದೋ ಇಟ್ ವಿಲ್ ಬಿಕಮ್ 1 microfarad ಅಂತ ಹೇಳ್ಬೋದು. ಸೊ ಸಿ ಹಿಯರ್ 1 microfarad ಮತ್ತು ಇನ್ನೊಂದು 1 microfarad ಏನ್ರಿ ಆಗುತ್ತೆ ನಮ್ಗೆ ಇಲ್ಲಿ? ಇಟ್ ಬಿಕಮ್ಸ್ ಈಕ್ವಲ್ಸ್ ಟು 2 microfarad ಅಂತ ಬರುತ್ತೆ. therefore C equivalent becomes equals to 2 microfarad ಅಂತ ಬರುತ್ತೆ. ಸೊ ದಟ್ ಈಸ್ ಆಪ್ಷನ್ ಬಿ. ಆಪ್ಷನ್ ಬಿ. ಐ ಹೋಪ್ ನಿಮ್ಗೆ ಅರ್ಥ ಆಯಿತು ಅಂತ ಅನಿಸ್ತಾ ಇದೆ. ಡಯಾಗ್ರಾಮ್ ಹಾಕಬೇಕಾದ್ರೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀಟಾಗಿ ಅಬ್ಸರ್ವ್ ಮಾಡಿ ಇನ್ನೂ ಒಂದ್ಸರಿ ಓದಿ. ಸೊ ಪ್ಲೀಸ್ ಸಿ ದ ನೆಕ್ಸ್ಟ್ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. 2 capacitors C1 equal to 2 microfarad and C2 is equals to 6 microfarad are connected in series and are connected in to parallel to third capacitor C3 equal to 4 microfarad as shown in the figure ಅಂತ ಕೊಟ್ಟಿದ್ದಾರೆ. This arrangement is then connected to a battery of EMF 2 volt as shown in the figure. How much energy is lost by the battery in charging the capacitors? That means what is the amount of energy lost by the what is that battery to charge these capacitors ಅಂತ ಹೇಳ್ತಾರೆ. What is energy lost here? Energy lost is always equals to entry ಆಗುತ್ತೆ ನಮ್ಗೆ ಇಲ್ಲಿ. We know that energy U is equals to half into C equivalent into V square ಅಂತ ಬರುತ್ತೆ. Let it be equation 1. ನಮಗೆಲ್ಲ ಗೊತ್ತಿದೆ energy stored is equals to energy lost ಅಂದರೆ is nothing but what ಅಂತಂದರೆ ಬ್ಯಾಟರಿ ಹ್ಯಾಸ್ ಟು ಡೂ ಸಮ್ ವರ್ಕ್ ಅಲ್ವಾ. ವರ್ಕ್ ಮಾಡಲೇಬೇಕು. ಆ ವರ್ಕ್ ಅನ್ನೋದು ಈ ಕೆಪಾಸಿಟರ್ಸಲ್ಲಿ ಎನರ್ಜಿಯಾಗ ಸ್ಟೋರ್ ಆಗಿರುತ್ತೆ ಅಂತ ಹೇಳ್ತೀವಿ. ಸೊ ಫಸ್ಟ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದ ಸಿ ಈಕ್ವಲೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡೋಣ. ನೋಡಿ C1 ಮತ್ತು C2 ಅನ್ನೋದು ನಿಮಗೆ ಸೀರೀಸಲ್ಲಿದೆ. ಹಾಗಾಗಿ ನೀವು C1 ಡಿವೈಡ್ ಬೈ C1 ಪ್ಲಸ್ C2 ಅಂತ ಬರೀಬಹುದು. C3 ಅನ್ನೋದು ಇದಕ್ಕೆ ಪ್ಯಾರಲಲ್ ಆಗಿದೆ. ಹಾಗಾಗಿ C3 ಅಂತ ಬರೆಯೋಣ. ನಾವು ಕ್ಯಾಲ್ಕುಲೇಟ್ ಮಾಡಿ ಎಲ್ಲ ವ್ಯಾಲ್ಯೂಸ್ ಏನು ಬರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. C1 ಈಸ್ 2 into 6 divided by 2 plus 6 plus 4 ಅಂತ ಬರುತ್ತೆ. Nothing but what is this 12 divided by 8 ಬರುತ್ತೆ. 12 divided by 8 plus 4 ಸಿಂಪ್ಲಿಫೈ ಮಾಡೋಣ ಏನು ಬರುತ್ತೆ ಅಂತ ನೋಡೋಣ. 4 2 4 3 3/2 ಅಂತಂದರೆ ಯು ವಿಲ್ ಗೆಟ್ ಇಟ್ ಆಸ್ 5.5 microfarad ಅಂತ ಬರುತ್ತೆ. 5.5 microfarad. But they're asking what is energy stored. Therefore equation 1 implies energy stored or energy lost by the battery is nothing but 1/2 into 5.5 into 10 to the power of minus 6 into V square. What is the V value they have given to 2 volt ಅಂದರೆ 2 into 2 ಅಂದರೆ 4 ಅಂತ ಬರುತ್ತೆ. ಸೊ U becomes equals to 2 ಮಲ್ಟಿಪ್ಲೈ ಮಾಡಿ ನಿಮಗೆ ಎಷ್ಟು ಬರುತ್ತೆ ಅಂತ ಅಂದ್ಬಿಟ್ಟು 11 into 10 to the power of minus 6 joules ಅಂತ ಹೇಳ್ತಾರೆ. ಸೊ ವಾಟ್ ಈಸ್ ದ ಆನ್ಸರ್ ವಿಲ್ ಗೆಟ್ ಹಿಯರ್? 11 into 10 power minus 6 joules. ದಟ್ ಈಸ್ ಆಪ್ಷನ್ ಬಿ. ಓಕೆನಾ? ನೋಡಿ ಇವೆರಡು ಸೀರೀಸ್ ರೀ. and this will be in parallel ಅಂತ ಹೇಳ್ತಾರೆ. ಓಕೆನಾ? let us see the next question ನೋಡೋಣ ಏನು ಕೊಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಗೊತ್ತಾಗುತ್ತೆ. 2 condensers of capacity C1 C and 2C ಅಂತ ಹೇಳ್ತಾರೆ. C1 is C, C2 is equals to 2C are connected in parallel and these are charged up to V volts ಅಂತ ಹೇಳ್ತಾ ಇದ್ದಾರೆ.
ಸಿ ಮತ್ತು 2C ಏನು ಮಾಡ್ತಿದ್ದಾರೆ ಇನಿಷಿಯಲಿ. ಲೆಟ್ ಅಸ್ ಸೇ ಕೇಸ್ 1 ಅಂತ ನೋಡೋಣ. ಕೇಸ್ 1, see here there are two capacitors which are connected in parallel, this is C and this will become 2C. These are connected to a battery of V volts. Okay na. Now let us see what they saying. If the battery is removed, case 2 ಅಲ್ಲಿ ಏನು ಮಾಡ್ತಾ ಇದ್ದಾರೆ, ಬ್ಯಾಟರಿನ ರಿಮೂವ್ ಮಾಡಿಬಿಟ್ಟು ಓಕೆ ಡೈಎಲೆಕ್ಟ್ರಿಕ್ ಮೀಡಿಯಂ ಈಸ್ ಇಂಟ್ರಡ್ಯೂಸ್ಡ್ ಇನ್ ದ ಫಸ್ಟ್ ಕಂಡೆನ್ಸರ್ ಅಲ್ಲಿ ನಿಮಗೆ ಡೈಎಲೆಕ್ಟ್ರಿಕ್ ಮೀಡಿಯಂನ ಪ್ಲೇಸ್ ಮಾಡಿದ್ದಾರೆ. ಹಾಗಿದ್ದಾಗ ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ಈಚ್ ಕಂಡೆನ್ಸರ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ ಪೊಟೆನ್ಷಿಯಲ್ ಅಟ್ ಈಚ್ ಕಂಡೆನ್ಸರ್? ಪೊಟೆನ್ಷಿಯಲ್ ಏನ್ರಿ ಆಗುತ್ತೆ ನಮಗಿಲ್ಲಿ? ಹೌ ಟು ಕ್ಯಾಲ್ಕುಲೇಟ್ ದಟ್ ಪೊಟೆನ್ಷಿಯಲ್? ಸೊ ಲೆಟ್ us ಕ್ಯಾಲ್ಕುಲೇಟ್. ಲೆಟ್ us see ಇನಿಷಿಯಲ್ ಕೇಸಲ್ಲಿ ನಿಮಗೆ ಇನಿಷಿಯಲಿ ವಾಟ್ ಈಸ್ ದ ಸಿ ಈಕ್ವಲೆಂಟ್ ವ್ಯಾಲ್ಯೂ ಹಿಯರ್? C plus 2C which is nothing but 3C ಅಂತ ಬರುತ್ತೆ. ನೋಡಿ ಇಲ್ಲಿ Q ಅನ್ನೋ ಒಂದು ಚಾರ್ಜ್ ಅನ್ನೋದು ಈ ಎರಡು ಕೆಪಾಸಿಟರ್ಸ್ ಮೇಲೆ ಸ್ಟೋರ್ ಆಗಿರುತ್ತೆ. therefore what is the charge here? Total charge will become equals to, you can say C equivalent. Q equal to CV ತಾನೆ, C equivalent into V ಅಂತ ಬರ್ದಿದ್ದಾಗ 3C into what is the V value? We don't know, let it be CV, that is 3CV ಅಂತ ಹೇಳ್ಬೋದು. This is the total charge given by the battery ಅಂತ ಹೇಳ್ತಾ ಇದ್ದೀವಿ. ಗೊತ್ತಾಯ್ತಾ? ನೋಡಿ ಇಲ್ಲಿ ಫೈನಲಿ ಕೇಸ್ 2 ನೋಡೋಣ ಇವಾಗ. ಕೇಸ್ 2 ಅಲ್ಲಿ ಏನು ಮಾಡ್ತಾ ಇದ್ದೀವಿ ನಾವು ಅಂತಂದರೆ, ಈ ಬ್ಯಾಟರಿನ ರಿಮೂವ್ ಮಾಡಿಬಿಟ್ಟು there is a capacitor okay, C1 and next ಇದನ್ನು ಹಾಗೆ ಇನ್ನೊಂದಕ್ಕೆ ಕನೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ. ದಿಸ್ ಈಸ್ 2C. ಇವಾಗ C1 ಹತ್ರ ಏನು ಮಾಡ್ತಾ ಇದ್ದಾರೆ ಅವರು ಅಂತಂದರೆ, ದೇ ಆರ್ ಇಂಟ್ರಡ್ಯೂಸಿಂಗ್ ಎ ಡೈಎಲೆಕ್ಟ್ರಿಕ್ ಸ್ಲ್ಯಾಬ್ ಅಂತ ಹೇಳ್ತಾ ಇದ್ದಾರೆ. therefore what is C1 dash value here? It is KC ಅಂತ ಹೇಳ್ಬೋದು, KC. ಓಕೆನಾ? therefore now what is the C equivalent in this case here? It is KC plus 2C ಅಂತ ಬರೀಬಹುದು. KC plus 2C. ಟೋಟಲ್ ಚಾರ್ಜ್ ಯಾವಾಗಾದ್ರೆ ಬ್ಯಾಟರಿನ ರಿಮೂವ್ ಮಾಡ್ತೀವೋ ಅವಾಗ ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಅಂತಂದರೆ ಇನಿಷಿಯಲಿ ಎಷ್ಟು ಚಾರ್ಜ್ ಅನ್ನೋದು ಸ್ಟೋರ್ ಆಗಿರುತ್ತೋ ಬ್ಯಾಟರಿ ರಿಮೂವ್ ಮಾಡಿದ ಮೇಲೂ ಸಹ ಅಷ್ಟೇ ಚಾರ್ಜ್ ಅನ್ನೋದು ಇರುತ್ತೆ. therefore what is the potential difference? V is equals to ಏನ್ರಿ ಫಾರ್ಮುಲಾ ನಮಗಿಲ್ಲಿ? ಚಾರ್ಜ್ ಡಿವೈಡ್ ಬೈ ಸಿ ಈಕ್ವಲೆಂಟ್ ಅಂತ ಹೇಳ್ಬೋದು. ವಾಟ್ ಇಸ್ ಚಾರ್ಜ್ ಹಿಯರ್? 3CV ಡಿವೈಡ್ ಬೈ KC plus 2C ಅಂತ ಬರುತ್ತೆ. therefore if I take C common then you will get K plus 2 ಅಂತ ಬರುತ್ತೆ, which is nothing but 3V divided by K plus 2 ಅಂತ ಆನ್ಸರ್ ಆಗಿರುತ್ತೆ. ಒಂದ್ಸರಿ ಆಪ್ಷನ್ಸ್ ಚೆಕ್ ಮಾಡೋಣ, ಇಲ್ಲ ಅಂತ ನಿಮಗೆ ಗೊತ್ತಾಗುತ್ತೆ. 3V divided by K, what is it? K plus 2. Yes, it is option D. Option D is the right answer. ಅರ್ಥ ಆಯ್ತಲ್ವಾ ಏನು ಮಾಡಿದ್ದೀವಿ ಅಂತ ಅಂದ್ಬಿಟ್ಟು? ನೋಡಿ, ಬ್ಯಾಟರಿ ಇದ್ದಾಗ ಅವೆರಡರ ಮಧ್ಯದಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಆದರೆ ಬ್ಯಾಟರಿ ರಿಮೂವ್ ಮಾಡಿಬಿಟ್ರೆ ನಮಗೆ ಚಾರ್ಜ್ ಅನ್ನೋದು ಕಾನ್ಸ್ಟೆಂಟ್ ಆಗಿರುತ್ತೆ. ಗೊತ್ತಾಯ್ತಲ್ವಾ? ಸೊ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಎ ಕೆಪಾಸಿಟರ್ ಆಫ್ 20 ಮೈಕ್ರೋಫ್ಯಾರೆಡ್ ಈಸ್ ಚಾರ್ಜ್ಡ್ ಅಂತ ಹೇಳ್ತಾ ಇದ್ದಾರೆ. ಟು ಎ ಪೊಟೆನ್ಷಿಯಲ್ V1 is equals to 500 volts ಅಂತ ಕೊಟ್ಟಿದ್ದಾರೆ. ಈಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ another capacitor of 10 microfarad which is charged to 200 volt ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಪ್ಯಾರಲಲ್, let us say this is C1 and this is C2 ಅಂತ ಹೇಳ್ತಾ ಇದ್ದಾರೆ. Is it right? C2. Then common potential. What is the common potential across the combination ಅಂತ ಕೇಳ್ತಾ ಇದ್ದಾರೆ. I said to you that common potential is always equals to C1 V1 plus C2 V2 divided by C1 plus C2 ಅಂತ ಬರೀಬಹುದು. ಸೊ ಎಲ್ಲ ವ್ಯಾಲ್ಯೂಸು ಸಬ್ಸ್ಟಿಟ್ಯೂಟ್ ಮಾಡಿಕೊಳ್ಳೋಣ, ಆನ್ಸರ್ ಎಷ್ಟು ಬರುತ್ತೆ ಅಂತ ಗೊತ್ತಾಗುತ್ತೆ. VC is equals to, what is C1 value here? 20 into 10 power minus 6 into V1 is 500 plus what is C2 value here? 10 into 10 to the power of minus 6 into V2 is 200 whole divided by 20 plus 10 ಅಂತಂದರೆ 30 into 10 to the power of minus 6 ಅಂತ ಬರುತ್ತೆ. Is it right? 10 power minus 6 ಎಲ್ಲ ಕ್ಯಾನ್ಸಲ್ ಆಗಿ ನಾವು ಸಿಂಪ್ಲಿಫೈ ಮಾಡಿದ್ದಾಗ, ಇಫ್ ಯು ಸಿಂಪ್ಲಿಫೈ ದಿಸ್ ವ್ಯಾಲ್ಯೂ, ಹೌ ಮಚ್ ವಿಲ್ ಗೆಟ್ ಹಿಯರ್? ನೋಡಿ ಇಲ್ಲಿ 20 into 500 ಅಂತಂದರೆ ಓಕೆ, ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಸಿಗುತ್ತೆ. ಇಟ್ ಈಸ್ ನಿಯರ್ಲಿ ಈಕ್ವಲ್ ಟು ನಿಮಗೆ
400 ವೋಲ್ಟ್ ಬರಬೇಕು. ಸೊ ಪ್ಲೀಸ್ ಚೆಕ್ ದ ವ್ಯಾಲ್ಯೂ. 400 volts you should get it. That is option B. Option B. ಗೊತ್ತಾಗಿದಲ್ವಾ ಏನು ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಲೆಟ್ ಅಸ್ ಸಿ ದ ನೆಕ್ಸ್ಟ್ ನ್ಯೂಮರಿಕಲ್ ಕ್ವಶನ್ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ನೋಡಿ ಇಲ್ಲಿ 4 plates are arranged as shown in the diagram. If the area of each plate is capital A and the distance between the two neighboring plates is D, then the capacitance of the system between A and B ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾನು ನಿಮಗೆ ಕಾನ್ಸೆಪ್ಟ್ ಅಂತಂದರೆ ಸಿ ಹಿಯರ್, ಪ್ಲೀಸ್ ಮೇಕ್ ಎ ಫಾರ್ಮುಲಾ. ನೋಡಿ ಇಲ್ಲಿ ದರ್ ಆರ್ ಎನ್ ನಂಬರ್ ಆಫ್ ಪ್ಲೇಟ್ಸ್ ಅಂತ ಹೇಳ್ತಾ ಇದೆ. ಎನ್ ನಂಬರ್ ಆಫ್ ಪ್ಲೇಟ್ಸ್ ವಿಚ್ ಆರ್ ಅರೇಂಜ್ಡ್ ಸಚ್ ದಟ್. ಇಲ್ಲಿ ಏನಾಗ್ತದೆ ನಿಮಗೆ ಅಂತಂದಾಗ ಆಲ್ಟರ್ನೇಟ್ ಪ್ಲೇಟ್ಸ್ ಅನ್ನೋದು ಒಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಓಕೆನಾ. ಸೊ ಲೆಟ್ ಅಸ್ ಗಿವ್ ಒನ್ ಮೋರ್ ಪ್ಲೇಟ್ ಹಿಯರ್. ನೋಡಿ ಇಲ್ಲಿ ಏನಂತ ಹೇಳ್ತಾ ಇದೆ, ದೀಸ್ ಆರ್ ಕನೆಕ್ಟೆಡ್ ಟು ಒನ್ ಟರ್ಮಿನಲ್, ಲೆಟ್ ಅಸ್ ಸೇ ಇಟ್ ಈಸ್ ಬಿ ಅಂತ ಹೇಳ್ತಾರೆ. ಅಂಡ್ ಇಲ್ಲಿ ಏನಾಗ್ತಾ ಇದೆ ನಿಮ್ಗೆ, ಇಲ್ಲಿ ಇನ್ನೊಂದು ಪ್ಲೇಟ್ಸ್ ಅನ್ನೋದು ನಿಮಗೆ ಸಿ ಹಿಯರ್, these are all connected to another terminal. ಅವಾಗ ನಿಮಗೆ ಸಿ ಈಕ್ವಲೆಂಟ್ ಅನ್ನೋದು ಏನಾಗುತ್ತೆ ನಿಮಗೆ ಅಂತಂದರೆ ಇಟ್ ಈಸ್ n-1 ಇಂಟು ಕೆಪಾಸಿಟೆನ್ಸ್ ಅಂತ ಹೇಳ್ತೀರಾ. ನೋಡಿ ಇಲ್ಲಿ ಹೌ ಮೆನಿ ಪ್ಲೇಟ್ಸ್ ಆರ್ ದೇರ್, 1 2 3 4 5 6 7 8 9 1 2 3 4 5 6 7 8 9 ಪ್ಲೇಟ್ಸ್ ಇದೆ ಅಂತಂದರೆ ನಿಮಗೆ ಎಷ್ಟು ಕೆಪಾಸಿಟರ್ಸ್ ಇರುತ್ತೆ, ನಿಮಗೆ 8 ಕೆಪಾಸಿಟರ್ಸ್ ಇನ್ ಪ್ಯಾರಲಲ್ ಅಂತ ಬರುತ್ತೆ. ಗೊತ್ತಾಯ್ತಲ್ಲ. ಈ ರೀತಿ ನಮಗೆ ಕೊಟ್ಟಿದ್ದಾಗ ಏನಾಗುತ್ತೆ ಅಂತ ನೋಡೋಣ. ಹೌ ಟು ಸಾಲ್ವ್ ದಿಸ್. ಸಿ ಹಿಯರ್, ಇಂಥ ಒಂದು ಅರೇಂಜ್ಮೆಂಟ್ ನಿಮ್ಗೆ ಕೊಟ್ಟಿದ್ದಾಗ ಫಸ್ಟ್ ನಂಬರಿಂಗ್ ಕೊಡೋಣ ನಾವು. ಇಸ್ ದ ಫಸ್ಟ್ ಪ್ಲೇಟ್ ಅಂಡ್ ಇಸ್ ದ ಸೆಕೆಂಡ್ ಪ್ಲೇಟ್ ಅಂಡ್ ಇಸ್ ದ ಥರ್ಡ್ ಪ್ಲೇಟ್ ಅಂಡ್ ಇಸ್ ದ ಫೋರ್ತ್ ಪ್ಲೇಟ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ 2 and 3 ಅನ್ನೋದು ಒಂದು ಟರ್ಮಿನಲ್ ಕನೆಕ್ಟ್ ಮಾಡಿದ್ದಾರೆ, 1 and 4 ಅನ್ನೋದು ಇನ್ನೊಂದು ಟರ್ಮಿನಲ್ಗೆ ಕನೆಕ್ಟ್ ಮಾಡಿದ್ದಾರೆ. ಸೊ ಅಕಾರ್ಡಿಂಗ್ ಟು ದಟ್ ನಾವು ನೋಡಿ ಇಲ್ಲಿ ಡಯಾಗ್ರಾಮ್ ಹಾಕೋಣ. 2, this is a plate 2 and this is a plate 3. both are connected to one terminal ಅಂತ ಹೇಳ್ತಾ ಇದ್ದಾರೆ. ಅಂಡ್ 2 ಜೊತೆಗೆ ನಿಮಗೆ ಒಂದು ಪ್ಲೇಟ್ ಇದೆ, 3 ಜೊತೆಗೆ ಇನ್ನೊಂದು ಪ್ಲೇಟ್ ಇದೆ, ದಟ್ ಈಸ್ 4 ಅಂತ ಹೇಳ್ತಾ ಇದೆ. ದೀಸ್ 2 ಆರ್ ಕನೆಕ್ಟೆಡ್ ಟು ಅನದರ್ ಟರ್ಮಿನಲ್, ದಟ್ ಈಸ್ ಬಿ ಅಂತ ಕರೆಯೋಣ. therefore ಇಲ್ಲಿ ಏನಾಗ್ತದೆ ನೋಡಿ, ಇಲ್ಲಿ ದಿಸ್ ಈಸ್ ಸಿ, ದಿಸ್ ಇಸ್ ಆಲ್ಸೋ ಸಿ. ಎರಡು ಪ್ಯಾರಲಲ್ ಆಯ್ತಲ್ವಾ. ಪ್ಯಾರಲಲ್ ಆಯಿತು ಅಂತಂದಾಗ ಸಿ ಈಕ್ವಲೆಂಟ್ ವಿಲ್ ಬಿಕಮ್ ಈಕ್ವಲ್ಸ್ ಟು C1 + C2 ವಿಚ್ ಇಸ್ ನಥಿಂಗ್ ಬಟ್ 2C ಅಂತ ಹೇಳ್ತಾರೆ. ದಟ್ ಈಸ್ 2 ಇಂಟು ε0A/D ಅಂತ ಬರುತ್ತೆ. ಸೊ ಕ್ಯಾನ್ ಯು ಸೇ ವಾಟ್ ಈಸ್ ದ ಆನ್ಸರ್ ಫಾರ್ ದಿಸ್? 2 ε0A/D, ದಟ್ ಈಸ್ ಆಪ್ಷನ್ ಸಿ. ಗೊತ್ತಾಯ್ತಲ್ವಾ ಹೇಗೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ದಿಸ್ ಆರ್ ದ ಫ್ಯೂ ಇಂಪಾರ್ಟೆಂಟ್ ನ್ಯೂಮರಿಕಲ್ ಮಾಡೆಲ್ಸ್ ವಿಚ್ ಆರ್ ಆಸ್ಡ್ ಇನ್ ದ ಪ್ರೀವಿಯಸ್ ಪೇಪರ್ಸ್ ಫ್ರೀಕ್ವೆಂಟ್ಲಿ. ಅವಾಗ ನಮಗೆ ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾ ಇರ್ತಾರೆ. ನೋಡಿ, ಇದಕ್ಕಿಂತ ಹೈ ಲೆವೆಲ್ ಈ ಒಂದು ಟೈಮಲ್ಲಿ ಓದೋಕ್ಕೆ ಹೋಗಬೇಡಿ. ಯಾಕಂತಂದರೆ ನಾರ್ಮಲಾಗಿ ನಾವು ಅನಲೈಸ್ ಮಾಡಿದ್ದಾಗ ದೀಸ್ ಆರ್ ದ ಪ್ರಾಬ್ಲಮ್ಸ್ ವಿಚ್ ಆರ್ ಆಸ್ಡ್ ಇನ್ ದ ಪ್ರೀವಿಯಸ್ ಪ್ರೀ-ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಂತ ಹೇಳ್ತೀವಿ. ಸೊ ಪ್ಲೀಸ್ ಪ್ರಿಪೇರ್ ವೆಲ್. ಐ ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ. ನೋಡಿ, ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡ್ದಿರಾ ಪ್ರಿಪೇರ್ ಆಗಿ ಡೆಫಿನೆಟ್ ಆಗಿ ಈ 2 ಮಂತ್ಸಲ್ಲೇ ನೀವು ಬೇಕಾದರೆ ನೀಟ್ನ ಹೊಡೆಯೋತಕ್ಕಂಥ ಚಾನ್ಸಸ್ ಇದೆ. ಗೊತ್ತಾಯ್ತಲ್ವಾ? ಸೊ ಪ್ಲೀಸ್ prepare well and we'll meet you in the next video. Until then, thank you.